ಎಲ್ಲರಿಗೆ ನಮಸ್ಕಾರ. ಆದರಣೀಯರಾದ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ್ ಶರ್ಮಾ ಅವರ ಸಂಸ್ಮರಣೆಗೆ ಮತ್ತು ಅವರ ಸಹಧರ್ಮಿಣಿ ಶ್ರೀಮತಿ ಕಮಲಾಕ್ಷಿ ರಂಗನಾಥ್ ಶರ್ಮಾ ಅವರ ಸಂಸ್ಮರಣೆಗಾಗಿ ಈ ಕಾರ್ಯಕ್ರಮಗಳನ್ನು ಡಾಕ್ಟರ್ ಶಾರದಾ ಚೈತ್ರ ಅವರು ಆಸ್ಥೆಯಿಂದ ಆಯೋಜನೆ ಮಾಡಿದ್ದಾರೆ. ನಮಗೆ ತುಂಬ ಸಂತೋಷದ್ದೇನೆಂದರೆ ರಂಗನಾಥ್ ಶರ್ಮಾ ಅವರ ಮಗ ಶ್ರೀ ನಾಗಭೂಷಣ್ ಅವರು ಬಂದಿದ್ದಾರೆ. ಬಹಳ ಸಂತೋಷದ ಸಂಗತಿ. ಡಾಕ್ಟರ್ ನಾಗಭೂಷಣ ಅವರು ರಂಗನಾಥ್ ಶರ್ಮರ ಎರಡನೇ ಮಗ. ಅವರು ಬೆಂಗಳೂರಿಗೆ ತುಂಬ ಚೆನ್ನಾಗಿ ಪರಿಚಿತರಾಗಿರ್ತಕ್ಕಂಥ ಬಹಳ ಒಳ್ಳೆಯ ಚರ್ಮ ವೈದ್ಯರು. ತುಂಬ ಸೊಗಸಾಗಿ ಅದರ ಬಗೆಗೆ ಅನೇಕ ವೇದಿಕೆಗಳಲ್ಲಿ ಮಾತನಾಡಿದ್ದಾರೆ. ದೂರದರ್ಶನದಲ್ಲೂ ಕೂಡ ತುಂಬ ಚೆನ್ನಾಗಿ ವೈದ್ಯಕೀಯ ಸಲಹೆ ಎಲ್ಲ ಕೊಡ್ತಕ್ಕಂಥ ವಾಗ್ಮಿ ಅವರು. ಅವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ರಂಗನಾಥ್ ಶರ್ಮರ ಪ್ರತಿನಿಧಿಯಾಗಿ ಅವರು ಬಂದಿದ್ದಾರೆ ಅಂತ ಅವರಿಗೆ ವಿಶೇಷವಾದ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ರಂಗನಾಥ್ ಶರ್ಮರನ್ನು ಅನೇಕ ವರ್ಷಗಳಿಂದ ಬಲ್ಲಂಥ ನಮಗೆಲ್ಲರಿಗೂ ಚಿರಪರಿಚಿತರಾದಂಥ ಸಂಸ್ಕೃತ ವಿದುಷಿ ಡಾಕ್ಟರ್ SR ಲೀಲಾ ಅವರು ಬಂದಿದ್ದಾರೆ. ಅದು ತುಂಬ ಸಂತೋಷದ ಸಂಗತಿ. ಏಕೆಂದರೆ ಬೆಂಗಳೂರು ಎಷ್ಟು ದೊಡ್ಡದಾಗಿಬಿಟ್ಟಿದೆ, ಓಡಾಟ ಎಷ್ಟು ಕಷ್ಟ ಆಗಿದೆ ಅಂದರೆ ವಿದ್ವದ್ ರಸಿಕರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದ್ರೂ ಬರೋಕ್ಕೆ ಆಗದೇ ಇರುವಂತಹ ತೊಂದರೆಗಳಿವೆ. ಯಾರಿಗೂ ಮನಸ್ಸಿಲ್ಲದೆ ಇರೋದಿಲ್ಲ, ಆದರೆ ದೇಹವಾಗಲಿ ದೇಶವಾಗಲಿ ಸಹಕಾರ ಕೊಡದೇ ಇರುವಂಥ ಪರಿಸ್ಥಿತಿ ಇದೆ. ಮತ್ತು ತುಂಬ ಕಾರ್ಯಕ್ರಮಗಳು ನಡೀತಾ ಇವೆ. ಮತ್ತು ಎಷ್ಟೋ ಬಾರಿ ಇವೆಲ್ಲ ಆನ್ಲೈನ್ನಲ್ಲಿ ಮತ್ತು ಲೈವ್ ಸ್ಟ್ರೀಮಲ್ಲಿ ಈ ಥರ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಸಿಗುವುದರಿಂದ ವರ್ಚುವಲ್ ರಿಯಾಲಿಟಿ ಬಹಳ ಮುಖ್ಯವಾಗಿ ಜಗನ್ಮಿಥ್ಯಾ ತತ್ವ ಮತ್ತೊಂದು ರೀತಿ ಲೋಕಕ್ಕೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಹಾಗಿದ್ದಾಗಲೂ ಸಾಕ್ಷಾತ್ತಾಗಿ ಅನುಭವ ಮಾಡಿಕೊಳ್ಳೋದು ಒಂದು ಸಂತೋಷ, ಸ್ವಾರಸ್ಯ. ಅದಕ್ಕೆ ಇವತ್ತು ಅವಕಾಶವಾಗ್ತಾ ಇದೆ. ಇಂದು 10 ಜನ ಒಂದು ಸಭೆಗೆ ಬಂದರೆ ಅದರೊಳಗೆ ಒಬ್ಬರಾದರೂ ವಿದ್ವಾಂಸರಿದ್ದರೆ ಆ ವಾಗ್ಮಿಗೆ, ಉಪನ್ಯಾಸಕರಿಗೆ ತುಂಬ ದೊಡ್ಡ ಬಲ ಮತ್ತು ತುಂಬ ಸಂತೋಷದ ತೃಪ್ತಿಯ ಅವಕಾಶ ಆಗಬೇಕು ಅನ್ನೋ ಮಟ್ಟದ ಸ್ಥಿತಿ ಇದೆ. ಹಾಗಾಗಿ ವ್ಯಾಕರಣದಂಥ ಜಟಿಲವಾದ ವಿಷಯಕ್ಕೆ ಇಷ್ಟು ಜನ ಶ್ರೋತೃಗಳು ಬರ್ತಾ ಇದ್ದಾರೆ ಅನ್ನೋದು ತುಂಬ ಸಂತೋಷದ ಸಂಗತಿ. ನನಗೆ ಬಹಳ ಆತ್ಮೀಯರಾದಂಥ ಮತ್ತೊಬ್ಬ ವಿದ್ವಾಂಸರು BR ಪ್ರಭಾಕರ್ ಅವರು 3 ದಿವಸಗಳು ಬಂದು ಅವರು ಉಪಸ್ಥಿತಿಯಿಂದ ಸಭೆಗೆ ಶೋಭೆ ತಂದು ಕೊಡ್ತಾ ಇದ್ದಾರೆ. ಇವೆಲ್ಲ ಸಂತೋಷ ಕೊಡ್ತಕ್ಕಂಥದ್ದು. ಯಾಕೆಂದರೆ ಇವರೆಲ್ಲರೂ ರಂಗನಾಥ್ ಶರ್ಮರನ್ನ ತುಂಬ ಹತ್ತಿರದಲ್ಲಿ ಪ್ರೀತಿ ಗೌರವಗಳಿಂದ ಬಲ್ಲಂಥವರು. ಅಷ್ಟು ದೊಡ್ಡ ವಿದ್ವಾಂಸರು, ಅಷ್ಟು ದೊಡ್ಡ ವ್ಯಕ್ತಿಯೂ ಒಟ್ಟಿಗೆ ನಮಗೆ ಸಿಗುವುದು ತುಂಬ ದುರ್ಲಭ. ಕಣ್ಣನವರಂತೂ 3 ದಿವಸಗಳಲ್ಲಿ ಕೂಡ ಇವತ್ತು ಸೇರಿದಂತೆ ಹೇಳ್ತಾ ಇದ್ದೀನಿ, ಅವರು ರಂಗನಾಥ್ ಶರ್ಮರ ಸ್ಮರಣೆಯನ್ನು ತುಂಬ ಸಮುಚಿತವಾದ ರೀತಿಯಲ್ಲಿ ಮಾಡಿಕೊಳ್ತಾನೆ ಇದ್ದಾರೆ. ಇವರ ಬಗೆಗೆ ಅವರಿಗಿದ್ದ ಅಭಿಮಾನ, ಮೆಚ್ಚುಗೆಗಳು ಚೆನ್ನಾಗಿ ಗೊತ್ತಾಗುವಂಥದ್ದು ಮತ್ತು ಅವರಿಗೆ ವಿಷಯದ ಬಗ್ಗೆ ಇರುವ ಹತೋಟಿ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಕಣ್ಣನವರ ಭಾಷಣ ಏನಂತಂದರೆ, ಸಾಮಾನ್ಯರಿಗೆ ಗೊತ್ತಾಗದೇ ಇದ್ದರೂ ಸಂತೋಷ ಇರುತ್ತದೆ, ವಿದ್ವಾಂಸರಿಗೆ ಸಂತೋಷದ ಜೊತೆಗೆ ಆ ವಿದ್ವತ್ತೆಯ ತಿಳುವಳಿಕೆಯ ಸ್ವಾರಸ್ಯ ಕೂಡ ಇರುತ್ತದೆ. ನನಗೆ ನಿಶ್ಚಯವಾಗಿ ಹೇಳೋದಕ್ಕಿದೆ, ನಿನ್ನೆ ಮೊನ್ನೆ ಯಾರಿಗೂ ಕೂಡ ಇದೇನಪ್ಪ ಅರ್ಥವಾಗದೇ ಇರತಕ್ಕಂಥದ್ದು ಬೇಸರ ಆಗಲಿಲ್ಲ. ಅದೇ ಸಂದರ್ಭದಲ್ಲಿ ನಾವು ವ್ಯಾಕರಣ ಓದಿದ್ದೀವಿ, ಸಂಸ್ಕೃತ ಓದಿದ್ದೀವಿ ಅಂತ ತಿಳ್ಕೊಂಡವರಿಗೂ ವ್ಯುತ್ಪನ್ನರಿಗೂ ಕೂಡ ಹೊಸದಾಗಿ ತಿಳ್ಕೊಳ್ಳೋಕ್ಕೆ ಬೇಕಾದಷ್ಟು ಅಂಶ ಇತ್ತು. ಇದು ತುಂಬ ದೊಡ್ಡ ಸಾಧನೆ ಅಂತ ನನಗನ್ನಿಸುತ್ತದೆ. ಅವರು ಆ ವಿಷಯವನ್ನು ಎಷ್ಟು ವಿಸ್ತರಿಸಿಯೂ ಹೇಳಬಲ್ಲರು, ಆದರೆ ಅವ್ರು ಹೇಳಿದಷ್ಟಕ್ಕೆ ನಮಗೆ ತಿಳ್ಕೊಳ್ಳೋದಕ್ಕೆ ಇರುತ್ತದೆ ಅನ್ನುವುದೇ ತುಂಬ ದೊಡ್ಡ ಭಾಗ್ಯ. ಆ ಒಂದು ಭಾಗ್ಯವನ್ನು ನಮಗೆ ಪ್ರೊಫೆಸರ್ KS ಕಣ್ಣನ್ ಅವರು ಕೊಟ್ಟಿದ್ದಾರೆ. ಆ ಕಾರಣದಿಂದ ಅವರಿಗೆ ವಿಶೇಷವಾದ ಧನ್ಯವಾದಗಳು ಸಲ್ಲುತ್ತವೆ. ಮಹಾಭಾಷ್ಯವಂತೂ ಒಂದು ಗಾದೆ ಮಾತೆ ಸಂಸ್ಕೃತದಲ್ಲಿದೆ, ಮಹಾಭಾಷ್ಯಂ ವಾ ಪಠನೀಯಂ ಮಹಾರಾಜ್ಯಂ ವಾ ಪಾಲನೀಯಂ ಅಂತ. ಮಹಾ ಸಾಮ್ರಾಜ್ಯವನ್ನು ಆಳಬೇಕು, ಇಲ್ಲ ಮಹಾಭಾಷ್ಯವನ್ನು ವ್ಯಾಸಂಗ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಕಾಶ್ಮೀರದವನಾದಂಥ ಕಯ್ಯಟ ಹಿಂದೆಯೇ ಪ್ರದೀಪ ಅನ್ನುವ ವ್ಯಾಖ್ಯಾನ ಬರೆದ. ಆಮೇಲೆ ಕಾಶಿಯಲ್ಲಿದ್ದಂಥ ಮಹಾರಾಷ್ಟ್ರದ ವಿದ್ವಾಂಸ, ವ್ಯಾಕರಣದ ಕೊನೆಯ ಮಾತು ಅಂತ ಹೆಸರಾದ ನಾಗೇಶ ಭಟ್ಟ ಉದ್ಯೋತ ಅಂತ ಬರೆದ. ಅದಲ್ಲದೆ ಮತ್ತು ಬೇಕಾದಷ್ಟು ಜನ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆಂಶಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ವ್ಯಾಖ್ಯಾನಗಳನ್ನು ಬರಿತಾ ಬಂದರು. ಭಟ್ಟೋಜಿ ದೀಕ್ಷಿತರದೇ ಶಬ್ದಕೌಸ್ತುಭ ಅನ್ನುವಂಥ ಒಂದು ಗ್ರಂಥ ಇದೆ. ಅವರು ನಾಗೇಶ ಭಟ್ಟನ ಹಿಂದಿನವರು. ಅದೇ ರೀತಿಯಲ್ಲಿ ಸಂಚಾರಿ ಮಹಾಭಾಷ್ಯ ಅಂತ ಹೆಸರಾಗಿರ್ತಕ್ಕಂಥ ಚೊಕ್ಕನಾಥ ಮಖಿ ದಕ್ಷಿಣ ಭಾರತದಲ್ಲಿ ಒಂದು ವಿವರಣೆಯನ್ನು ಬರೆದಿದ್ದ. ಮಹಾಕವಿ ವಿದ್ವಾಂಸ ನೀಲಕಂಠ ದೀಕ್ಷಿತ ಮಹಾಭಾಷ್ಯವನ್ನು ಕುರಿತು ಬರೆದಿದ್ದ ಅಂತ ಗೊತ್ತಾಗುತ್ತದೆ. ಹೀಗೆ ಅನೇಕ ವ್ಯಾಪ್ತಿ ಇರತಕ್ಕಂಥ ಮಹಾಗ್ರಂಥ ಅದು. ಅದನ್ನು ಅದರ ಪ್ರಾರಂಭದ ಪೀಠಿಕಾ ರೂಪದ್ದು ಯಾವುದೇ ಒಂದು ಭಾಷೆಗೆ ಇನ್ ಜನರಲ್ ಅನ್ವಯ ಆಗಬಹುದಾದ ವಿಷಯಗಳು ಅದಕ್ಕಿದೆ.
ಸಂಸ್ಕೃತಕ್ಕೂ ಸಂಬಂಧಪಟ್ಟಂತೆ ಇದೆ. ಇವತ್ತು ಮಹಾಭಾಷ್ಯದ ಎಷ್ಟೋ ಸಂಗತಿಗಳನ್ನು ಇಟ್ ಹಸ್ ಗಾನ್ ಟು ದಿ ಕಾಮನ್ ಸೆನ್ಸ್ ಆಫ್ ಪೀಪಲ್, ಕಾಮನ್ ಸೆನ್ಸ್ ಆಫ್ ಮಾಸಸ್. ಅದು ಜ್ಞಾನದ ಒಂದು ವಿಶಿಷ್ಟತೆಯನ್ನು ತೋರ್ಪಡಿಸುತ್ತದೆ. ದ ಕ್ವಾಲಿಟಿ ಆಫ್ ನಾಲೆಜ್ ಇಸ್ ರೆಪ್ರೆಸೆಂಟೆಡ್ ಓನ್ಲಿ ಬೈ ಇಟ್ಸ್ ಆ್ಯಡಿಂಗ್ ಇನ್ ಟು ದಿ ಕಾಮನ್ ಸೆನ್ಸ್. ಸಾಮಾನ್ಯ ಜ್ಞಾನದ ಮಟ್ಟಕ್ಕೆ ಸಂಶೋಧನೆ ಸೇರಿತು ಅಂದಾಗ ಸಂಶೋಧನೆ ನಿಶ್ಚಿತವಾಯಿತು, ದೃಢವಾಯಿತು ಅಂತ. ಪಾರಂಪರಿಕವಾದ ಜ್ಞಾನ ಅದೇ ಥರ. ಇವತ್ತು ನ್ಯೂಟನ್ನ ಲಾಸ್ ಆಫ್ ಮೋಷನ್ ಕಾಮನ್ ಸೆನ್ಸ್ಗೆ ಬಂದು ಕೂತ್ಕೊಂಡಿದೆ. ಭರತ ಆನಂದವರ್ಧನಾದಿಗಳ ರಸಧ್ವನಿಗಳೆಲ್ಲ ಕಾಮನ್ ಸೆನ್ಸ್ಗೆ ಬಂದು ಕೂತಿವೆ. ಇವತ್ತು ಅದು ಏನು ಮಹಾ ಅಂತ ಅನಿಸ್ಬಹುದು. ಆದರೆ ಆ ಮಟ್ಟಕ್ಕೆ ಜ್ಞಾನ ಸಂಗ್ರಹಿತವಾಗೋದಕ್ಕೆ, ಸಾಕ್ಷಾತ್ಕೃತವಾಗೋದಕ್ಕೆ ತುಂಬ ದೊಡ್ಡ ಕಾಲದ ಶತಶತಮಾನಗಳ ಪ್ರಯತ್ನ ಇದೆ. ಇದು ನಾವು ಮರೆಯುವಂತೆ ಇಲ್ಲ. ಐತಿಹಾಸಿಕವಾಗಿ ಆ ಎಲ್ಲ ವಿವರಗಳದಕ್ಕೆ ದೊಡ್ಡ ಮಹತ್ವ ಇದೆ. ಆದರೆ ಅದನ್ನು ತಿಳ್ಕೊಂಡು ಮುಂದೆ ಹೋಗೋವರಿಗೆ ಆ ವಿವರಗಳು ಬೇಕಾಗದೇ ಇರಬಹುದು. ಆದರೆ ಕೃತಜ್ಞತೆ ಅಂತ ಒಂದಿದೆಯಲ್ಲ, ಕೃತಜ್ಞನಾದವನು ಅದ್ಧಾ ಪುರುಷ ಅಂತ ವೇದ ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು. ಕೃತಜ್ಞನಾದವನಿಗೆ ಅವುಗಳ ತಿಳುವಳಿಕೆ ಇರಬೇಕು. ಅದರೊಳಗೂ ಸಂಸ್ಕೃತವನ್ನು ಬಲ್ಲವರು, ಸಂಸ್ಕೃತ ಕ್ಷೇತ್ರದಲ್ಲಿ ದುಡಿಯೋರವರಿಗೆ ಆ ವಿವರಗಳು ಒಂದಷ್ಟಾದರೂ ಗೊತ್ತಿರಬೇಕು. ಆ ಕಾರಣದಿಂದಲೇ ಈ ಪ್ರೌಢೋಪನ್ಯಾಸಗಳನ್ನು ಮಾಡಬೇಕು ಅಂತ ಇಷ್ಟಪಟ್ಟಿದ್ದು ನಮ್ಮ ಗುರುಗಳ ಹೆಸರಿನಲ್ಲಿ ನಡೀತಾ ಬಂದದ್ದಾಗಿದೆ. ಮಹಾಭಾಷ್ಯದಲ್ಲಿ ಇಂದ್ರ ಪಾಠ ಕೇಳುವವನು, ಬೃಹಸ್ಪತಿ ಪಾಠ ಹೇಳುವವರು, ಸಹಸ್ರಂ ದಿವ್ಯ ವರ್ಷಾಣಿ ಅಂತ 1000 ದಿವ್ಯ ವರ್ಷಗಳ ಕಾಲ ಅದು ನಡೆಯಿತು ಅಂತ. ಅಂದರೆ ಶಬ್ದ ಸಮುದ್ರ ಅಷ್ಟು ವಿಸ್ತಾರವಾದದ್ದು ಅಂತ. ಸಪ್ತಸಾಗರ ವ್ಯಾಪ್ತವಾದಂತಹ ಸಪ್ತ ದ್ವೀಪಾತ್ಮಕವಾದ ಜಗತ್ತಿನಲ್ಲಿ ಎಷ್ಟೆಲ್ಲ ಪದಗಳಿವೆ, ಎಷ್ಟೆಲ್ಲ ಅವುಗಳ ಸ್ವರೂಪ ಇದೆ, ಅವುಗಳನ್ನೆಲ್ಲನೂ ಗಮನಿಸಬೇಕು ಅಂತ ಮಾಡಿಕೊಂಡಂಥ ಯೂನಿವರ್ಸಲ್ ರೆಫರೆನ್ಸ್ ತೆಗೆದುಕೊಂಡದ್ದು. ಹಾಗೆ ಹೇಳುವಲ್ಲಿಯೇ ಒಂದು ಶಿಷ್ಟ ಭಾಷೆ ಬೇಕು, ಒಂದು ವ್ಯವಸ್ಥೆ ಇರಬೇಕು ಅಂತ ಹೇಳುವಲ್ಲಿಯೇ ಪ್ರಾಕೃತವಾದಂಥ ಮುಖಗಳಿಗೆ ತೀರ ಉಪೇಕ್ಷೆಯನ್ನು ಮಾಡಿದ್ದಿಲ್ಲ. ಯರ್ವಾಣ ಸ್ತರ್ವಾಣ ಋಷಯೋ ಬಭುವು ಅಂತ ಅದೇ ಪಸ್ಪಶಾನಿಕದಲ್ಲಿ ಬರ್ತದೆ. ಯದ್ವಾನಃ ತದ್ವಾನಃ ಅಂತ ಹೇಳೋ ಜಾಗದಲ್ಲಿ ಯರ್ವಾಣ ಸ್ತರ್ವಾಣ ಅಂತ ಹೇಳ್ತಾ ಇದ್ರು. ಅಂಥವರು ಋಷಿಗಳಾಗಿದ್ದರು ಅಂತ. ಅಂದರೆ ಋಷಿಗಳು ನಿತ್ಯ ವ್ಯವಹಾರದಲ್ಲಿ ಪ್ರಾಕೃತವನ್ನು ಮಾತಾಡ್ತಾ ಇದ್ರು ಅನ್ನುವಂತೆ. ಪ್ರಾಕೃತ ಸಂಸ್ಕೃತಿಗಳು ಪರಮಾರ್ಥತಃ ಬೇರೆಯಲ್ಲ ಅನ್ನೋದು ನಮಗೆ ಗೊತ್ತಿದೆ. ಈ ಥರದ ಎಷ್ಟೋ ಸಂಗತಿಗಳು ಮಹಾಭಾಷ್ಯದಲ್ಲಿ ಬರ್ತವೆ. ಮತ್ತು ಸಂಸ್ಕೃತದ ಬಗ್ಗೆ ಒಂದು ಆಕ್ಷೇಪ ಮಾಡ್ತಾರೆ, ಎಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದು ಅಂತ. ಇಲ್ಲ, ಯಾವತ್ತೂ ಲೋಕವನ್ನು ನೋಡಿಯೇ ಮಾಡಿದ್ದು. ರೂಢಿಶರಣಾಹ ಪ್ರಯೋಗಶರಣಾಹ ವೈಯಾಕರಣಾಹ ಅಂತಲೇ ಇರುವಂಥದ್ದು. ಅಲ್ಲಿಯೇ ಪಸ್ಪಶಾನಿಕದಲ್ಲಿ ಹೇಳ್ತಾರೆ, ಯಥಾ ಕುಂಭಕಾರಂ ಗತ್ವ ಘಟಾನ್ ಕುರು ಅಂತ ಮಡಕೆ ಮಾಡೋವನ ಹತ್ರ ಹೋಗ್ಬಿಟ್ಟು ಮಡಕೆ ಮಾಡು ಅಂತ ಹೇಳಿದಂತೆ ವೈಯಾಕರಣನ ಹತ್ರ ಹೋಗ್ಬಿಟ್ಟು ಶಬ್ದಗಳನ್ನು ಮಾಡು, ನಾನು ಪ್ರಯೋಗ ಮಾಡ್ತೀನಿ ಅಂತ ಯಾವನೂ ಕೇಳುವುದಿಲ್ಲ. ಲೋಕದಲ್ಲಿರ್ತಕ್ಕಂಥದ್ದನ್ನು ನೋಡಿ ಮಾಡ್ತಾನೆ ಅಂತ. ಬಂಡಿ ಹೊಡೆಯುವನ ಜೊತೆಗೆ ವ್ಯಾಕರಣ ವಿದ್ವಾಂಸ ಚರ್ಚೆ ಮಾಡುವಾಗ ಅಲ್ಲಿ ಬರ್ತದೆ, ನೀನು ಹೇಳೋದು ಶಾಸ್ತ್ರಶುದ್ಧ ಆದರೆ ಪ್ರಯೋಗ ಸಿದ್ಧವಲ್ಲ ಅಂತ. ಯೂಸೇಜ್ ಅನ್ನೋದು ಬಹಳ ಮುಖ್ಯ ಅಂತ. ಹೀಗೆ ಲೋಕ ಮತ್ತು ಲೋಕ ವ್ಯವಹಾರವನ್ನು, ಶಾಸ್ತ್ರವನ್ನು ಎಲ್ಲವನ್ನು ಗಮನಿಸಿಕೊಂಡು ಬರುವಂಥದ್ದು ಅಂತ. ಪತಂಜಲಿ ಮುನಿಗಳು ವಿದಿಶಾದಲ್ಲಿದ್ದರು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ವಿದಿಶಾದಲ್ಲಿ ಆತ ಬಹಳ ಪ್ರಸಿದ್ಧನಾದಂತಹ ಸೇನಾಪತಿ ಎನ್ನುವ ಹೆಸರನ್ನು ಪಡೆದ ಪುಷ್ಯಮಿತ್ರ ಶೃಂಗನ ಕೈನಲ್ಲಿ ಅಶ್ವಮೇಧವನ್ನು ಮಾಡಿಸಿದ್ದು ಅಂತ. ಅಲ್ಲಿಯೇ ಪುಷ್ಯಮಿತ್ರ ಶೃಂಗ ಅಶ್ವಮೇಧವನ್ನು ಮಾಡ್ತಾ ಇದ್ದ ಅನ್ನುವ ವರ್ತಮಾನ ಕಾಲಾತ್ಮಕವಾದ ವಾಕ್ಯಗಳು ಮಹಾಭಾಷ್ಯದಲ್ಲಿ ಬರ್ತದೆ. ಆತನಿಗೆ ವಿದ್ಯಾಗುರುಗಳು, ರಾಜಗುರುಗಳು ಆಗಿದ್ದವರು ಅಂತ. ಒಂದು ಕ್ರೂಷಿಯಲ್ ಸಿಚುಯೇಷನ್ನಲ್ಲಿ ಪತಂಜಲಿ ಮುನಿಗಳು ಇದ್ದದ್ದು. ಅಂದರೆ ಇಡೀ ಭಾರತ ಒಂದು ರೀತಿಯಲ್ಲಿ ಬೌದ್ಧದ ಮೂಲಕವಾಗಿ ನಿರ್ವೀರ್ಯತೆ ಕಡೆಗೆ ಹೋಗ್ಬಿಡ್ತಾ ಇತ್ತು. ಅಶೋಕನ ಕಾಲಕ್ಕೆ ಯಾವಾಗ ಒಂದು ಮೌರ್ಯ ಸಾಮ್ರಾಜ್ಯ ವ್ಯಾಪಕವಾಗಿತ್ತು, ಅದು ಕ್ರಮವಾಗಿ ಶಿಥಿಲವಾಯಿತು. ಕಾರಣ ಇದು ಒಂದು ರೀತಿಯಾಗಿ ನಾನ್ ಅಲೈಡ್ ಮೂವ್ಮೆಂಟ್ ಅನ್ನೋ ತರಹ ಆಗಿಬಿಟ್ಟು ಎಲ್ಲ ಕಡೆಯಲ್ಲೂ ಗಡಿನಾಡುಗಳಲ್ಲೆಲ್ಲ ದುರ್ಬಲತೆ ತಾನಾಗಿತ್ತು. ಆಗ ಸೇನಾಪತಿಯಾದಂಥ ಪುಷ್ಯಮಿತ್ರ ಶೃಂಗ ಮತ್ತೆ ಪರಾಕ್ರಮವನ್ನು, ಕ್ಷಾತ್ರವನ್ನು ತಂದುಕೊಟ್ಟ. ಆತನ ಕ್ಷಾತ್ರಕ್ಕೆ ಬೆಂಬಲವಾಗಿ ನಿಂತದ್ದು ಭಗವಾನ್ ಪತಂಜಲಿ ಮುನಿಗಳ ಬ್ರಾಹ್ಮ. ಈ ಕ್ಷಾತ್ರ ಬ್ರಹ್ಮ ಸಮಾಯೋಗ ಅದ್ಭುತವಾಗಿ ಬಂದದ್ದು. ಆ ಸಂದರ್ಭದಲ್ಲಿ ಮಹಾಭಾಷ್ಯ ಬಂತು ಅಂತ ಗೊತ್ತಾಗುತ್ತದೆ. ಮತ್ತೆ ಅದಕ್ಕೆ ವಾರ್ತಿಕ ಬಂದದ್ದು ಪ್ರಾಯಶಃ ಚಾಣಕ್ಯನ ಕಾಲದಲ್ಲಿ. ಅಂದರೆ ಅದು ಮಹಾಭಾಷ್ಯಕ್ಕಿಂತ ಮುಂಚೆ ನಡೆದಂಥದ್ದು. ಅಲ್ಲಿ ಮತ್ತೆ ಬ್ರಾಹ್ಮಕ್ಷಾತ್ರ ಸಮಾಯೋಗವನ್ನು ನಾವು ಕಾಣ್ತೀವಿ. ಯಾವುದೇ ಶಾಸ್ತ್ರ ಚೆನ್ನಾಗಿ ಬೆಳೆಯಬೇಕು ಅಂದರೆ ದೇಶ, ರಾಷ್ಟ್ರ ಚೆನ್ನಾಗಿರಬೇಕು. ಈ ಥರದ ಸೂಚನೆಗಳು ಎಷ್ಟೋ ಸಿಗುತ್ತವೆ. ಪತಂಜಲಿ ಮುನಿಗಳು ದಕ್ಷಿಣ ಭಾರತದಲ್ಲಿ ಕೂಡ ಬಂದಿದ್ದರು ಅಂತ ಪ್ರತೀತಿ ಉಂಟು. ಚಿದಂಬರ ಕ್ಷೇತ್ರದಲ್ಲಿ ಅವರಿಗೆ ಕನಕ ಸಭಾಪತಿಯಾಗಿ ಮಹಾದೇವ ದರ್ಶನ ಕೊಟ್ಟ ಅಂತ. ನೀಲಕಂಠ ದೀಕ್ಷಿತನ ಶಿಷ್ಯನೇ ಆಗಿದ್ದಂತಹ ರಾಮಭದ್ರ ದೀಕ್ಷಿತ ಪತಂಜಲಿ ಚರಿತ ಅಂತನ್ನುವ ಮಹಾಕಾವ್ಯ ಬರೆದಿದ್ದಾನೆ. ಅದರೊಳಗೆ ವಿವರಗಳನ್ನು ಎಷ್ಟನ್ನೋ ಕೊಡ್ತಾನೆ. ಹೀಗೆ ಪತಂಜಲಿ ಮುನಿಗಳ
ಶಾಸ್ತ್ರ ಮತ್ತು ವ್ಯಕ್ತಿತ್ವ ಭಾರತ ದೇಶದಲ್ಲೆಲ್ಲ ವ್ಯಾಪಕವಾಗಿ ಬಂದಿದೆ. ಅಂಥವರ ಒಂದು ಮಹಾಭಾಷ್ಯದ ಪೀಠಿಕಾ ರೂಪವಾದ ಪಸ್ಪಶಾನ್ಯಕವನ್ನು ನಮಗೆ ತಿಳಿಸಿಕೊಡೋದಕ್ಕೆ ಒಪ್ಪಿಕೊಂಡು ಬಂದ ಪ್ರೊಫೆಸರ್ ಕಣ್ಣನ್ ಅವರಿಗೆ ಸಭಾಮುಖವಾಗಿ ನಾನು ವಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅದನ್ನು ದಯಮಾಡಿ ಡಾಕ್ಟರ್ ನಾಗಭೂಷಣ ಅವರು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ. ಡಾಕ್ಟರ್ ನಾಗಭೂಷಣ ಅವರು ವೇದಿಕೆಗೆ ಬರಬೇಕು. ಮತ್ತೊಮ್ಮೆ ಎಲ್ಲ ಸಭಾಸದರಿಗೆ ವಂದನೆ ಸಲ್ಲಿಸ್ತಾ, ಶಬ್ದಬ್ರಹ್ಮೀಭೂತರಾದಂಥ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರ ಚೈತನ್ಯ ಈ ಸಂಸ್ಥೆಗೆ ಎಷ್ಟೋ ಆತ್ಮೀಯವಾಗಿತ್ತು. ಅವರನ್ನು ವ್ಯಕ್ತಿಶಃ ಬಲ್ಲವರಲ್ಲದೇ ಇದ್ದವರಿಗೂ ಅವರು ಗ್ರಂಥ ರೂಪದಲ್ಲಿ ಇದ್ದೇ ಇದ್ದಾರೆ. ಇನ್ನು ಅವ್ರನ್ನ ಬಲ್ಲವರಿಗಂತೂ ಎಂವಿದ್ಮ ಇತಿ ಯದ್ ಗ್ರಂಥಾನ್ ಅಭ್ಯಸ್ಯಾಮೋಖಿಲಾನಿತಿ ಯಸ್ಯ ಶಿಷ್ಯಾಸ್ಮ ಇತಿ ಚ ವಿಕಥಂತಿ ವಿಪಶ್ಚಿತಃ ಅಂತ ನೀಲಕಂಠ ದೀಕ್ಷಿತನ ಮಾತಿನಂತೆ ಅವ್ರು ನಮಗೆ ಗೊತ್ತು, ಅವ್ರ ಪುಸ್ತಕ ಓದಿದ್ದೀವಿ, ಅವ್ರ ಹತ್ರವೇ ಪಾಠ ಕಲಿತಿದ್ದೀವಿ ಅಂತ ಗ್ರೇಡ್ ವಾರಿ ಸಂತೋಷಪಟ್ಟಂತೆ ಆ ಭಾಗ್ಯ ನಮಗೆ ಉಂಟು. ಆ ಒಂದು ಸಾಕ್ಷಾತ್ತಾಗಿ ಅವರ ಹತ್ತಿರವೇ ಕೂತು ವಿಶೇಷವಾಗಿ ಪಾಠ ಅಂತನ್ನೋದನ್ನು ಕಣ್ಣನವರು ಕಲಿಯದೇ ಇದ್ದರೂ ಅವರಿಂದ ಎಷ್ಟೋ ಪಡ್ಕೊಂಡಿದ್ದನ್ನು ಹೇಳಿದ್ದಾರೆ. ಮತ್ತು ಇವರ ಬಗೆಗೆ ಅವರಿಗಿದ್ದ ಸಂತೋಷ ಏನು ಅನ್ನೋದನ್ನು ಅವರ ಮುಖದಿಂದಲೇ ರಂಗನಾಥ ಶರ್ಮದಿಂದಲೇ ಹಲವು ಬಾರಿ ಕೇಳಿದ್ದೀನಿ. ಆ ಕಾರಣದಿಂದ ಪ್ರೊಫೆಸರ್ KS ಕಣ್ಣನ್ ಅವರು ರಂಗನಾಥ ಶರ್ಮರ ವಿದ್ಯಾವಂಶವನ್ನು ತುಂಬ ಸಮರ್ಥವಾಗಿ ಮುಂದುವರಿಸ್ತಾ ಇರ್ತಕ್ಕಂಥವರು. ಇನ್ನು ಮಿಕ್ಕ ಶಿಷ್ಯರಿಗಿಂತ ಇವರದು ಒಂದು ಭಿನ್ನತೆ ಏನೆಂದರೆ, ಆಂಗ್ಲ ಭಾಷೆಯ ಮೂಲಕ ಏನೆಲ್ಲ ಆಗಿದೆ ವ್ಯಾಕರಣದಲ್ಲಿ ಅದನ್ನು ನೋಡಿಕೊಂಡು ಅದನ್ನು ಕೂಡ ಸೇರಿಸಿಕೊಡ್ತು ಹೋಗ್ತಾ ಇದ್ದಾರೆ ಮುಖ್ಯ ವಾಹಿನಿಗೆ. ಇದು ತುಂಬ ದೊಡ್ಡದು. ಮತ್ತು ಆ ವಾಹಿನಿಯಲ್ಲಿ ಕೊಚ್ಚಿ ಹೋಗದೆ ಅದು ಏನೆಲ್ಲ ಪ್ರವಾಹಗಳನ್ನು ತಂದು ಕೊಡ್ತಾ ಇದೆ, ಆ ಪ್ರವಾಹದಿಂದ ಆಗ್ತಕ್ಕಂಥ ಪ್ರತಿಕೂಲ ಯಾವುದು ಅನ್ನೋದನ್ನು ಎಚ್ಚರಿಸ್ತಕ್ಕಂಥ ಪ್ರಬೋಧಕರು ಆಗಿದ್ದಾರೆ. ಅವರೀಗ ತಮ್ಮ ಈ ಹೊತ್ತಿನ ಭಾಷಣವನ್ನು ಮುಗಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಎಂದಿನಂತೆ ಪ್ರಾರ್ಥನೆಯ ಗಿರೌ ರಮ್ಯೆ ನಾನಾ ಧಾತು ವಿಚಿತ್ರಿತೆ ಗಿರೌ ರಮ್ಯೆ ಚಿತ್ರಕೂಟೆ ಗಿರೌ ರಮ್ಯೆ ನಾನಾ ಧಾತು ವಿಚಿತ್ರಿತೆ ತತ್ರಾವಸತ್ महाप्राज्ञः उपाध्यायः पतञ्जलिः तत्रावसत् महाप्राज्ञः उपाध्यायः पतञ्जलिः यस्त्यक्त्वा रूपमाद्यं प्रभवति अनुग्रहाय प्रभवति अनेकधानुग्रहाय प्रभवति जगतोऽनेकधानुग्रहाय प्रभवति त्यक्त्वा रूपमाद्यं प्रक्षीणक्लेशराशिः विषमविषधरो अनेकवक्त्रः सुभोगी अनेकवक्त्रः सुभोगी सुभोगी सर्वज्ञानप्रसूतिः सर्वज्ञानप्रसूतिः भुजगपरिकरः प्रीतये यस्य नित्यम् भुजगपरिकरः यस्य नित्यं प्रीतये देवो हीशस्सवो व्यात् सितविमलतनुः योगदो
ಯೋಗಯುಕ್ತಃ ದೇವೋ ಯೋಗದೋ ವ್ಯಾತ್ ಸಿತವಿಮಲತನುರವ್ಯಾತ್ ಯೋಗಯುಕ್ತಃ ಅಹೀಶಃ ಅವ್ಯಾತ್ ದೇವೋ ಹೀಶಃ ಸವೋ ಅವ್ಯಾತ್. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ಜ್ಞಾನಾನಂದಮಯೀಂ ದೇವೀಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಪರಾಂ ವಾಚముపాಸ್ಮಹೇ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಎಲ್ರಿಗೂ ನಮಸ್ಕಾರ. ಸಭೆಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿದ್ದೀರಾ. ಗಣೇಶರಿಂದ ಆರಂಭಿಸಿ ನಮಗಂತೂ ರಂಗನಾಥ್ ಶರ್ಮರ ಪುತ್ರರು ಬಂದಿರುವಂತಹದ್ದು, ಅವರು ಶರ್ಮರೇ ಅವರಿಗೆ ಪ್ರತಿನಿಧಿಯಾಗಿ ಬಂದಂತೆ ನಮಗೆ ಬಹಳ ಸಂತೋಷವಾಗಿದೆ. ಅವರ ಮಗಳು ಜಯಶ್ರೀವ್ರನ್ನ ಬರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಏನೋ ತೊಂದರೆ ಆಗಿದೆ ಅಂತಂದ್ಬಿಟ್ಟು ತಿಳಿಸಿದರು. ಅವರಿಗೆ ಆ ಕಾರಣದಿಂದ ಬರೋಕ್ಕಾಗಲಿಲ್ಲ. ಅವ್ರ ಮನೆಯಿಂದ ಯಾರು ಒಬ್ಬರು ಬಂದರೂ ಬಹಳ ಸಂತೋಷ ಅಂದ್ಕೊಂಡಿದ್ದೆ. ಬಂದಿದ್ದು ತುಂಬ ಸಂತೋಷವಾಯಿತು. ಪ್ರೊಫೆಸರ್ ಲೀಲಾ ಅವರಿದ್ದಾರೆ, ಆರತಿ ಅವರಿದ್ದಾರೆ, ಇನ್ನು ಸುಮಾರು ಜನ ವಿದ್ವಾಂಸರು, ಪ್ರಭಾಕರ್ ಅವರಿದ್ದಾರೆ, ಅನೇಕ ಜನ ವಿದ್ವಾಂಸರಿದ್ದೀರಿ. ಎಲ್ರಿಗೂ ವಂದಿಸಿ ನನ್ನ ಈ ಪ್ರವಚನ ಮಾಲಿಕೆಯ ಕೊನೆಯ ಪ್ರವಚನವನ್ನು ಮಾಡ್ತಾ ಇದ್ದೀನಿ. ರಂಗನಾಥ್ ಶರ್ಮರ ಬಗ್ಗೆ ನನಗೆ ಅಪಾರವಾದ ಗೌರವ ಉಂಟು. ಅವರ ಸಂಸ್ಮರಣೆಯ ಈ ಪ್ರವಚನಕ್ಕೆ ನನ್ನ ಕರೆಸಿರುವಂತಹದ್ದು ನನಗೆ ಸಂದಂತಹ ಒಂದು ದೊಡ್ಡ ಗೌರವ ಅಂತ ನಾನು ಭಾವಿಸಿ ಆ ಕೃತಜ್ಞತೆಯಿಂದ ನನ್ನ ಮಾತುಗಳನ್ನ ಮುಂದುವರಿಸ್ತೀನಿ. ನನ್ನ ಬಗ್ಗೆ ಶರ್ಮರಿಗೆ ತುಂಬ ಪ್ರೀತಿ ಇತ್ತು. ಅವ್ರಿಗೆ ಒಂದು ಸಾರ್ತಿ ನಾನು ಸಂಸ್ಕೃತದಲ್ಲಿ ಶ್ಲೋಕಗಳಲ್ಲಿ ಕಾಗದ ಬರೆಯುವಂತಹ ಒಂದು ಧಾರ್ಷ್ಟ್ಯವನ್ನು ಮಾಡಿದ್ದೆ. ಒಂದು 8 ಶ್ಲೋಕ ಆರ್ಯಾವೃತ್ತದಲ್ಲಿ ಬರೆದಿದ್ದೆ, ಸುಮಾರು 1984ನೇ ಇಸ್ವಿನಲ್ಲಿ. ಅವ್ರಿಗೆ ಅದು ನೋಡಿ ಬಹಳ ಸಂತೋಷ ಆಗೋಗ್ಬಿಟ್ಟು ನೆಕ್ಸ್ಟ್ ಟೈಮ್ ನಾ ಮನೆಗೆ ಹೋದಾಗ ಒಂದು ಮಾತು ಹೇಳಿದ್ರು, ಏನಪ್ಪ ತುಂಬ ಚೆನ್ನಾಗಿ ಬರೀತಿಲ್ಲ ನೀನು, ಆರ್ಯಾವೃತ್ತ ಸುಲಭವಲ್ಲ, ನಿಜ ಹೇಳಬೇಕು ಅಂದರೆ ನನಗೇ ಸುಲಭ ಅಲ್ಲ, ನಾನು ಆರ್ಯಾಲ್ ಬರೆಯೋಕ್ಕೆ ಹೋದರೆ ಆರ್ಯ ಗೀತಿ ಆಗೋಗ್ಬಿಡುತ್ತೆ, ನೀನು ಕರೆಕ್ಟಾಗಿ ಆರ್ಯಾದಲ್ಲೇ ಬರೆದಿದ್ದಿಲ್ಲ, ತುಂಬ ಸಂತೋಷ ಅಂತಂತಂದರು. ಇನ್ನೊಂದು ಸರ್ತಿ ಈ ಚಿನ್ಮಯ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಒಂದು ಆರ್ಟಿಕಲ್ ಬರ್ಕೊಟ್ಟಿದ್ದೆ, ದಿ ಎಟರ್ನಲ್ ರಿಲೆವೆನ್ಸ್ ಆಫ್ ದಿ ವೇದಾಸ್ ಅಂತ ಅವನು ಬರ್ಕೊಟ್ಟಿದ್ದೆ. ಅದು ಸುಮಾರು 84-85ನೇ ಇಸ್ವಿನಲ್ಲೇ ಪ್ರಕಟವಾಗಿದ್ದು. ನಿನಗೆ ಇಷ್ಟೊಂದು ಇಂಗ್ಲೀಷ್ ಹೆಂಗೆ ಬಂತು ಅಂತಂದ್ಬಿಟ್ಟು ಅದ್ರ ಬಗ್ಗೆ ತುಂಬ ಒಂದು ಕುತೂಕ ಮತ್ತು ಸ್ವಲ್ಪ ಮಟ್ಟಿನ ಆಶ್ಚರ್ಯದಿಂದ ಅವ್ರನ್ನ ಕೇಳಿದ್ರು. ಅವರು ಇಲ್ಲ ಹಿಂಗೆ ಒಂದಿಷ್ಟು ಓದ್ತಾ ಇರ್ತೀನಿ ಅಂತೆಲ್ಲ ಹೇಳಿದೆ ನಾನು. ನನ್ನ ವ್ಯಾಕರಣದ ಪುಸ್ತಕದ ಬಗ್ಗೆ ಅಂತೂ ಅವರು ಬಹಳ ಸಂತೋಷಪಟ್ಟಿದ್ರು. ಈ ಥರ ದಶಲಕಾರಗಳು ಸಿಗೋ ಹಾಗೆ ಯಾರೂ ಮಾಡಿರಲಿಲ್ಲ, ನೀನು ತುಂಬ ಚೆನ್ನಾಗಿ ಮಾಡಿದೀಯಾ ಅಂತಂದ್ಬಿಟ್ಟು ತುಂಬ ಅವರೇ ಅದಕ್ಕೆ ಇಂಟ್ರೊಡಕ್ಷನ್ ಬರ್ಕೊಟ್ಟಿದ್ದಾರೆ, ಪೀಠಿಕೆ ಬರ್ಕೊಟ್ಟಿದ್ದಾರೆ, ಸುಮಾರು ಒಂದು 8-10 ಪೇಜ್ ಬರ್ಕೊಟ್ಟಿದ್ದಾರೆ. ಸರಿ, ಅದನ್ನು ಓದ್ಬಿಟ್ಟು ಒಬ್ಬರು ನನ್ನನ್ನು ಕೇಳಿದ್ರು, ಏನ್ರಿ ಅವ್ರು ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಬರ್ಕೊಡೋದು ಅಂತಂದರೆ ನಿಮ್ಮ ಕೊನೆ 2 ಪೇಜಲ್ಲಿ ಮಾತ್ರ ನಿಮ್ಮ ವಿಷಯ ಬಂದಿದೆ, ಮಿಕ್ಕಿದ್ದೆಲ್ಲ ಬರೀ ಜನರಲ್ ಬರೆದ್ಬಿಟ್ಟಿದ್ದಾರಲ್ಲ ಅಂತಂದ್ಬಿಟ್ಟು ಒಬ್ಬರು ನನ್ನ ಕೇಳಿದರು. ನಾನು ಹೇಳಿದೆ, ಹಾಗಿರೋದೇ ತುಂಬ ಶೋಭೆಯಾಗಿರೋದು. ಯಾಕೆ ಅಂದರೆ ಒಂದು ವಿಷಯಕ್ಕೆ ಒಂದು ಸೆಟ್ಟಿಂಗ್ ಏನಿರುತ್ತೆ, ಇದರದ್ದೇ ರೋಲ್ ಏನು ಅಂತ ತಿಳಿಸ್ಕೊಡೋದಕ್ಕೆ ಆ ಬ್ಯಾಕ್ಗ್ರೌಂಡು ಅದು ಬಹಳ ಮುಖ್ಯವಾದಂತಹದ್ದು. ಅದರ ಎಗೇನ್ಸ್ಟ್ ದಟ್ ನೋಡಿದಾಗ ಇದರ ಬೆಲೆ ಏನು, ಇದರ ಮಿತಿ ಏನು, ಎರಡೂ ಕೂಡ ಕ್ಲಿಯರಾಗಿ ಗೊತ್ತಾಗುವಂಥದ್ದು. ಹಾಗೆ ಪ್ಲೇಸಿಂಗ್ ಇನ್ ಪರ್ಸ್ಪೆಕ್ಟಿವ್ ಅದನ್ನು ತುಂಬ ಚೆನ್ನಾಗಿ ಇಸ್ ಡನ್ ಜಸ್ಟಿಸ್. ಇನ್ನೂ ಬೇರೆಯವ್ರಿಗೂ ಪುಸ್ತಕಗಳೆಲ್ಲ ಬರ್ಕೊಟ್ಟಿದ್ದಾರೆ. ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಒಬ್ಬರ ಬಗ್ಗೆ ಸ್ವಲ್ಪ ಬೇಜಾರನ್ನು ವ್ಯಕ್ತಪಡಿಸ್ಕೊಂಡಿದ್ರು. ಅವರು ಒಬ್ಬರು ವ್ಯಾಕರಣ ಪುಸ್ತಕ ಬರೆದಿದ್ರು. ಸರಿ, ಅದರಲ್ಲಿ ಸುಮಾರು ದೋಷಗಳೆಲ್ಲ ಸೇರಿತ್ತು.
ಅಪ್ಪ ಇದನ್ನು ತಿದ್ದುಬಿಟ್ಟು ಮಾಡಪ್ಪ, ನೀನು ವ್ಯಾಕರಣ ಪುಸ್ತಕದಲ್ಲಿ ಇಷ್ಟಿಷ್ಟೊಂದು ದೋಷಗಳು ಇರಬಾರದು ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ. ಹ್ಞೂ ಸರ್ ಅಂತ ಹೇಳಿಬಿಟ್ಟು ಅವರು ಹಾಗೆ ಪ್ರಿಂಟೇ ಮಾಡಿಸ್ಬಿಟ್ಟಿದ್ದಾರೆ ಅದನ್ನ. ಸರಿ ಅದು ಹೇಳಿದ್ರು, ನನ್ನ ಹತ್ರ ಹೇಳಿದ್ರು. ಅದರಲ್ಲಿ ನಾನು ಅವ್ರನ್ನ ಹೊಗಳಿರೋ ಭಾಗನ ಮಾತ್ರ ಉಳಿಸ್ಕೊಂಡ್ಬಿಟ್ಟು ತೆಗಳಿರೋದನ್ನೆಲ್ಲ ತೆಗೆದುಬಿಟ್ಟು, ಅಂದರೆ ತೆಗಳಿರೋದು ಅಂತಂದರೆ ಈ ಥರದಲ್ಲಿ ಪರಿಷ್ಕಾರವಾಗಬೇಕು ಅನ್ನೋ ಥರ ಅವರು ಸೌಜನ್ಯದಿಂದಲೇ ಸೂಚಿಸಿದ್ರು. ಯಾವತ್ತೂ ರಂಗನಾಥ ಶರ್ಮರು ಕಟುವಾಗಿ ಒಬ್ಬರ ಬಗ್ಗೆ ಮಾತಾಡಿದ್ದೇ ಇಲ್ಲ. ಆದರೆ ದಂಡಿನಲ್ಲಿ ಸೋದರ ಮಾವನೆ ಅಂತಂದ್ಬಿಟ್ಟು ವಿದ್ವಲ್ ಲೇಖನದ ಪ್ರಸಂಗದಲ್ಲಿ ಮಾತ್ರ ಅವರು ಹಿ ವುಡ್ ನಾಟ್ ಸ್ಪೇರ್ ಎನಿಬಡಿ. ಒಂದು ಸರ್ತಿ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರ ಕವಿರಾಜ ಮಾರ್ಗದ ಬಗ್ಗೆ ಒಂದು ರಿವ್ಯೂ ಬರೆದಿದ್ದಾರೆ. ಅವ್ರಿಗೆ ನೋಡ್ಕೋಬೇಕು ಆ ರೀತಿ ಕೊಟ್ಟಿದ್ದಾರೆ ಅದನ್ನು. ಅಷ್ಟು ಪ್ರಬಲವಾಗಿ ಬರೆದ್ಬಿಟ್ಟು ಕೊನೆಯಲ್ಲಿ ಮುಗಿಸ್ತಾ ಈ ಏನು ಕಂಟಕೈರನುವಿದ್ದಾಪಿ, ಅದು ಗುಲಾಬಿ ಸಂಜ್ಞಿತ ಲತಾ ಕಂಟಕೈರನುವಿದ್ದಾಪಿ ಹರತ್ಯೇ ವಸತಾಂ ಮನಃ ಅಂತ ಹೇಳ್ಬಿಟ್ಟು ಅವರು ಕೃಷ್ಣಮೂರ್ತಿ ಇರೋ ಬರಹದಲ್ಲಿ ಅಲ್ಲಲ್ಲಿ ಮುಳ್ಳುಗಳ ಥರದ್ದು, ಅಂದರೆ ವ್ಯಾಕರಣ ಶಾಸ್ತ್ರ ಶುದ್ಧವಲ್ಲದಂತಹ ವಿಷಯಗಳು ಕೆಲವು ಬಂದುಬಿಟ್ಟಿದೆ. ಆದ್ದರಿಂದ ಆ ದೋಷಗಳನ್ನ ಸರಿ ಮಾಡ್ಕೊಳ್ಬೇಕು. ಆದ್ರೂ ಒಂದು ಗುಲಾಬಿ ಹೂವಿನಲ್ಲಿ ಸುತ್ತಮುತ್ತ ಚೂರುಪಾರು ಮುಳ್ಳುಗಳಿದ್ರೂ ಕೂಡ ಅದು ಸಜ್ಜನರ ಮನಸ್ಸನ್ನು ಅಪಹರಿಸುತ್ತೆ ಅಂತ ಹೇಳಿ ಸೌಜನ್ಯದಿಂದಲೂ, ಆದರೆ ವಿಷಯಕ್ಕೆ ಬಂದಾಗ ಮುಲಾಜಿ ಇಲ್ಲದೇನೂ ಅವರು ಅದನ್ನು ತುಂಬ ಚೆನ್ನಾಗಿ, ಅಂದರೆ ಒಂದು ಡಿಗ್ನಿಫೈಡ್ ಕ್ರಿಟಿಸಿಸಮ್ಗೆ ಅದೊಂದು ಮಾಡೆಲ್ ಅದು. ಸೊ ಅದರಿಂದ ಅದನ್ನು ಓದಿದ್ರೆ ಕೃಷ್ಣಮೂರ್ತಿಗಳಿಗೂ ಹರ್ಟ್ ಆಗೋದಕ್ಕಿಂತ ಹೆಚ್ಚಾಗಿ ಸರಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಈ ಥರದ ಕೆಲಸಗಳು ಮಾಡಬೇಕಾದ್ರೆ ಎಷ್ಟೋ ಸಂದರ್ಭದಲ್ಲಿ ಒಬ್ಬ ದೊಡ್ಡ ವಿದ್ವಾಂಸರಿಗೆ ತೋರಿಸಿ ಮಾಡುವಂತಹದ್ದು ಶ್ರೇಯಸ್ಸು. ಅದು ಅಲ್ಲದೆ ಆ ಕವಿರಾಜ ಮಾರ್ಗದಲ್ಲಿ ವ್ಯಾಕರಣದ ವಿಷಯ ಎಲ್ಲ ಬಂದಿದೆ ಒಂದಿಷ್ಟು. ಆದ್ದರಿಂದ ಯಾರ್ಯಾರು ವೈಯಾಕರಣರಿಗೆ ತೋರಿಸಿ ಅದರಲ್ಲಿ ನಾ ಬರೆದಿರೋ ಸರಿಯಾಗಿದೆಯಲ್ವಾ ಅಂತ ಒಂದ್ಸಲ ಅದು ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಕ್ಷೇಮ. ಅದು ನನ್ನ ಗುರುಗಳು ನನಗೆ ಒಂದು ಸೂತ್ರವನ್ನು ಹೇಳಿಕೊಟ್ಟಿದ್ರು, ವಿನಯ ಒಂದು ರಕ್ಷೆ ಅಂತಂದ್ಬಿಟ್ಟು. ಅದು ಬಹಳ ಉತ್ತಮವಾದಂತಹ ಸೂತ್ರ. ಅದನ್ನು ಜೀವನದಲ್ಲಿ ಪಾಲಿಸಿದರೆ ಎಂದೂ ಪರಿಭವ ಬರೋದಿಲ್ಲ. ಹಾಗೆ ಆ ವಿನಯದಿಂದ ನಾವು ಹೊರಡಬೇಕಾಗುತ್ತೆ. ಸಂಸ್ಕೃತದಲ್ಲಿ ವಿನೀತಃ ಅನ್ನೋದಕ್ಕೆ ವೆಲ್ ಟ್ರೈನ್ಡ್ ಅನ್ನೋ ಅರ್ಥನೇ ಒಂದಿದೆ ಒಂದು. ಸರಿ, ಯಾಕೆಂದರೆ ಎಷ್ಟು ವ್ಯಾಕರಣ ಶುದ್ಧವಾಗಿ ಹನುಮಂತ ಮಾತಾಡ್ತಾನೆ ಅನ್ನೋದ್ರ ಬಗ್ಗೆ ರಾಮಾಯಣದಲ್ಲಿ ರಾಮ ಹನುಮಂತನಿಗೆ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಇವನು ಋಗ್ವೇದದಲ್ಲಿ ಟ್ರೈನ್ಡ್ ಅಂತ ಹೇಳ್ತಾನೆ. ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ನೂನಂ ವ್ಯಾಕರಣಂ ಕೃತ್ಸ ಮನೇನ ಬಹುಧಾಶ್ರಿತಂ ಬಹು ವ್ಯಾಹರತಾನೇನ ನಕಿಂಚಿದ ಅಪಶಬ್ದಿತಂ ಅಂತಂದ್ಬಿಟ್ಟು ಇಷ್ಟೊತ್ತು ಮಾತಾಡಿದ್ರು ಕೂಡ ಒಂದೇ ಒಂದು ಅಪಶಬ್ದ ಬರಲಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಇನ್ನೊಂದು ಸರ್ಟಿಫಿಕೇಟ್ ಕೊಡ್ತಾನೆ. ಏನಂತಂದರೆ ಉಚ್ಚಾರಯತಿ ಕಲ್ಯಾಣಿ ವಾಚಂ ಹೃದಯ ಹಾರಿಣಿ ಅಂತ, ಅವಿಸ್ತರ ಮಸಂದಿಗ್ಧಂ ಬರುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದನ್ನ ಉಚ್ಚಾರಯತಿ ಕಲ್ಯಾಣಿ ಅದೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣಿ ವಾಚಂ ಹೃದಯ ಹಾರಿಣಿ ಅಂತ ಹೇಳ್ಬಿಟ್ಟು ಹೃದಯಹಾರಕವಾದಂತಹ ಕಲ್ಯಾಣವಾದಂತಹ ಮಾತು ಇವನದು ಅಂತ ಹೇಳಿ, ಸರಿ ಸಂಸ್ಕಾರ ಕ್ರಮ ಸಂಪನ್ನಾಂ ಅದೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣೀಂ ಅಂತ ಹೇಳಿಬಿಟ್ಟು ಅವನ ಬಗ್ಗೆ ಒಂದು ಸಂತೋಷ ಪಡುವಂತಹದ್ದು ಇದೆ. ಪಾಶ್ಚಾತ್ಯರು ಬೇಕು ಅಂತ ನಾವು ಹನುಮಂತನ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ತೋರಿಸ್ತೀವೋ ಅದನ್ನು ಮಂಕಿ ಗಾಡ್ ಅಂತ ಅಂದ್ಬಿಟ್ಟು ಅಂತ ಅದನ್ನ ವಿರೂಪವಾಗಿ ಕೇಳಬೇಕು, ಕೇಳಿದ್ರೆ ನಗು ಬರಬೇಕು, ಹಾಸ್ಯಕ್ಕೆ ಅದು ವಿಷಯವಾಗಬೇಕು, ಈ ರೀತಿಯಾಗಿ ಚಿತ್ರಿಸುವಂತಹದ್ದು. ಇನ್ನು ಗೊತ್ತಿಲ್ಲ MF ಹುಸೈನ್ ಮಾಡಿರುವಂತಹ ಕುಚೇಷ್ಟೆಗಳು ಈ ಥರದ್ದೆಲ್ಲಾನು ಕೂಡ. ಹೀಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದೇ ಕಾರಣ ಅವ್ರಿಗೆ ಏನು ಅಂತಂದರೆ ಅಲ್ಲಿ ವ್ಯಾಟಿಕನ್ ಇರೋ ಹಾಗೆ, ಸರಿ ಇವರ ಇರೋ ಹಾಗೆ ನಮ್ಮಲ್ಲಿ ವಾಪಸ್ ಹೊಡೆಯುವಂಥದ್ದಿಲ್ಲ. ನಮ್ಮಲ್ಲಿ ಸಹನೆ ತುಂಬ ಉಂಟು, ಅದನ್ನೇ ದುರುಪಯೋಗ ಪಡ್ಕೊಂಡು ತುಂಬ ಇದು ಮಾಡ್ತಾರೆ. ಅದನ್ನ ಶರ್ಮರು ಅಮೇರಿಕಾಗೆ ಹೋಗಿದ್ದಾಗ ಅಲ್ಲಿ ಕೂಡ ಕಾರಕದ ವಿಷಯದಲ್ಲಿ ಅಲ್ಲಿ ಲೆಕ್ಚರ್ಸ್ ಕೊಟ್ಟಿದ್ದನ್ನು ಜಾರ್ಜ್ ಕಾರ್ಡೋನ್ ಅವರು ಕೂಡ ಬಂದು ಅಪ್ರಿಷಿಯೇಟ್ ಮಾಡಿದ್ರು ಅಂತಂದ್ಬಿಟ್ಟು ಒಂದ್ಸಲ ಜಯಶ್ರೀ ಅವರು ಹೇಳಿದ್ರು ಅದನ್ನು. ಸರಿ, ಹೀಗೆ ಅವರಿಗೆ ಅವರ ವಿದ್ವತ್ತಿಗೆ ಎಲ್ಲೆಲ್ಲೂ ಬೆಲೆ ಇದ್ದಂತಹದ್ದೇನೆ. ಅವರು ಪೇರಿ ಸೂರ್ಯನಾರಾಯಣ ಶಾಸ್ತ್ರಿಗಳ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ರು. ನಿಜವಾದ ವೈಯಾಕರಣರು ಅಂದರೆ ಅವರು ಅಂತಂದ್ಬಿಟ್ಟು ಸಂತೋಷ ಪಡೋರು. ಸರಿ, ಅವರು ಇಡೀ ವಾಕ್ಯಪದೀಯವನ್ನು ಒಬ್ಬರಿಗೆ ಪಾಠ ಮಾಡಿದ್ದು ಉಂಟು. ಆದರೆ ಅನ್ಫಾರ್ಚುನೇಟ್ ಅವರೆಲ್ಲನೂ ರೆಕಾರ್ಡ್ ಮಾಡ್ಕೊಂಡಿದ್ದು ಉಂಟು. ಆದರೆ ಅವ್ರದ್ದು ಏನೋ ಕಂಪ್ಯೂಟರ್ ಕರಪ್ಷನ್ ಆಗೋಗ್ಬಿಟ್ಟು ಅದನ್ನ ರಿಪೇರಿಗೆ ಅಂತ ಕೊಟ್ಟಾಗ ಅವನು ಅದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಫುಲ್ ತಿರ್ಗಾ ರೀಫಾರ್ಮ್ಯಾಟ್ ಮಾಡಿ ಕೊಟ್ಬಿಟ್ಟು ಅಷ್ಟೂ ಪ್ರವಚನಗಳು ಹೋಯಿತು ಅಂತ ಮುಟ್ಟಿ ಕೇಳಿದ್ದೀನಿ ನಾನು. ರಾಮಕೃಷ್ಣ ಅಂತಂದ್ಬಿಟ್ಟು ಅವರ ಶಿಷ್ಯ. ಸರಿ, ಹೀಗೆ ಇದೆಲ್ಲನೂ ಒಂಥರ ದೊಡ್ಡ ಲಾಸ್ಗಳು.
ಆ ಥರ ಲಾಸ್ ಆದ್ರೂ ಕೂಡ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಅದೊಂದು ಪುಣ್ಯ ಕಾರ್ಯವನ್ನು ಮಾಡಿದೆ. ಅದು ಶರ್ಮರ ವಾಕ್ಯಪದೀಯದ ಅನುವಾದವನ್ನು ಕನ್ನಡದಲ್ಲಿ ಪ್ರಕಟಣೆ ಮಾಡಿರುವಂತಹದ್ದು ಬಹಳ ದೊಡ್ಡ ಕೆಲಸ ಅದು. ಹೀಗೆ ಅವರ ಸ್ಮರಣೆಯೇ ತುಂಬ ಸಂತೋಷವನ್ನು ತಂದುಕೊಡುವಂತಹದ್ದು. ಅತ್ಯಂತ ಆದರಣೀಯರಾದವರು. ಪಾಣಿನಿ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇತ್ತು ಅಂತ ಹೇಳಿದ್ರೆ, ಶಾಸ್ತ್ರ ಪ್ರೀತಿ, ವ್ಯಾಕರಣ ಪ್ರೀತಿ ಇದೆರಡೂ ಕೂಡ ತುಂಬ ಇದ್ದಂತಹದ್ದು. ಅವರು ಹಿಂದೆ ಗಣೇಶ್ ಅವರೇ ಇಲ್ಲೇ ಅವರ ಸ್ಮರಣೆಯನ್ನು ಮಾಡ್ಕೊಳ್ತಾ ಒಂದು ಸರ್ತಿ ಹೇಳಿದರು, ನನಗೆ ಎಂದು ಪಾಣಿನಿ ಮರ್ತು ಹೋಗುತ್ತೋ ಅದಾದಮೇಲೆ ನಾನು ಇರ್ಕೂಡ್ದು ಅಂತಂದ್ಬಿಟ್ಟು ಅಂತ. ಅದೇ ರೀತಿ ಆದದ್ದು. ಸರಿ, ಅವರು ಹೋಗ್ಬಿಡೋದಕ್ಕೆ ಜಸ್ಟ್ ಹಿಂದಿನ ದಿವಸ ಅವ್ರಿಗೆಲ್ಲ ಸ್ವಲ್ಪ ಸ್ಮೃತಿ ಎಲ್ಲ ಶಿಥಿಲವಾಗಿ ಹೋಗ್ಬಿಟ್ಟಿದ್ದಾಗ ಅವ್ರನ್ನ ಕೊನೆಗೆ ಇವ್ರು ಗೊತ್ತಾ ಅವ್ರು ಗೊತ್ತಾ ಅಂತ ಯಾರನ್ನು ಕೇಳಿದ್ರೂ ಏನು ಆನ್ಸರ್ ಇಲ್ಲ, ಕರೆಕ್ಟಾಗಿ ಬ್ಲ್ಯಾಂಕ್ ಆಗಿರ್ತಾ ಇತ್ತು. ಪಾಣಿನಿ ಗೊತ್ತಾ ಅಂತ ಕೇಳಿದ್ರೆ ಅದು ಕೂಡ ಡಲ್ ಆಗಿಬಿಟ್ಟಿತ್ತು. ಸರಿ, ಅದಾಗಿ ಇನ್ನೊಂದೇ ದಿವಸನೂ ಅವ್ರು ಉಳಿಲಿಲ್ಲ ಅವರು. ಹಾಗಾಗಿ ಅಂದೇ ಅವರು ಈ ಲೋಕವನ್ನು ಪರಿತ್ಯಾಗ ಮಾಡಿದಂತಹದ್ದು. ಅವರ ಸಂಸ್ಮರಣೆಯಲ್ಲಿ ಇಂಥ ಪ್ರವಚನಗಳಾಗ್ತಾ ಇರುವಂತಹದ್ದು ಇದು ಗೋಖಲೆ ಸಂಸ್ಥೆಗೂ ಒಂದು ಶೋಭೆ ಮತ್ತು ಅವರಿಗೆ ಒಂದು ಸಲ್ಲಿಸುವಂತಹ ನ್ಯಾಯೀಯವಾದಂತಹ ಒಂದು ಗೌರವ. ಇದು ತುಂಬ ಸಂತೋಷ. ಏನಂತ ಹೇಳಿದ್ರೆ, ಎಲ್ಲೂ ಕೂಡ ವಿದ್ಯೆಗೋಸ್ಕರವಾಗಿ ಸಂಸ್ಥೆಗಳು ಅನ್ನೋದು ಉಳ್ಕೊಳ್ತಾನೇ ಇಲ್ಲ, ಬೆಳ್ಕೊಳ್ತಾನೇ ಇಲ್ಲ ಅನ್ನುವಂತಹ ಒಂದು ಖೇದ ತುಂಬ ಇದೆ. ಇದು ಸಡನ್ನಾಗಿ ನಮ್ಮ ಪರಂಪರೆ ಎಲ್ಲ ಕಟ್ಟಾದಂಗೆ ಆಗಿಬಿಟ್ಟಿದೆ. ಸಂಸ್ಕೃತದ ಒಂದು ಸಂಪರ್ಕವಿಲ್ಲದೇನೆ ಬ್ರಿಟಿಷರು ಮಾಡಿದ್ದು ಅದನ್ನೇ. ಇವರ ರೂಟ್ಸ್ ಹೋಗಬೇಕು, ಇವರ ಸಂಸ್ಕೃತಿ ನಾಶವಾಗಬೇಕು ಅಂತ ಹೇಳಿದ್ರೆ ಬೇರಿನ ಜೊತೆ ಸಂಬಂಧವಿರಬಾರದು. ವೃಕ್ಷವನ್ನು ಬೇರಿನಿಂದ ಬೇರಾಗುವಂತೆ ಮಾಡಿ ಅವರು ಇದನ್ನೆಲ್ಲಾನು ಕೆಡಿಸ್ಬಿಟ್ಟು ಹೋದರು. ಯಾವುದನ್ನು ಇಸ್ಲಾಮಿಯರು 800 ವರ್ಷವಿದ್ದು ಮಾಡೋಕ್ಕಾಗಲಿಲ್ವೋ ಅಂಥದ್ದನ್ನು ಬ್ರಿಟಿಷರು ಕೇವಲ 150 ವರ್ಷದಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ನೇ ಕೆಡಿಸ್ಬಿಟ್ಟು ತುಂಬ ಚೆನ್ನಾಗಿ ಅದನ್ನ ಎಲ್ಲನೂ ಹಾಳು ಮಾಡಿಬಿಟ್ಟು ಹೋದರು. ಆದರೆ ದುರ್ದೈವ ಅಂತ ಹೇಳಿದ್ರೆ, ಅವರು ಹೋದ್ಮೇಲೆ ಆದ್ರೂ ಹೋದ ಸಂದರ್ಭದಲ್ಲಿ ಸುಮಾರು 1947ರಿಂದ ಸುಮಾರು 65 ತನಕನೂ ಬೇಕಾದಷ್ಟು ಒಳ್ಳೊಳ್ಳೆ ವಿದ್ವಾಂಸರುಗಳು ಇನ್ನೂ ಉಳ್ಕೊಂಡಿದ್ರು. ನಾನು ಮೊನ್ನೆ ತಾನೇ ಜ್ಞಾಪಿಸ್ಕೊಂಡೆ, ಕೀಲ್ಹಾರನ್ನು ಅವತ್ತು ಹೇಳ್ಕೊಂಡಿರೋದು ಅವನು 1920ಸ್ನಲ್ಲಿ ಅವನು ಹೇಳ್ಕೊಂಡಿರುವಂಥದ್ದು. ಅಯ್ಯೋ, ಎಷ್ಟೆಷ್ಟು ವಿದ್ಯೆಗಳು ಭಾರತದಲ್ಲಿ ಎಲ್ಲ ಲುಪ್ತವಾಗಿ ಹೋಗ್ತಾ ಇದೆಯಲ್ಲ, ಗುರು ಶಿಷ್ಯ ಪರಂಪರೆಯಲ್ಲಿ ಉಳಿತಾನೇ ಇಲ್ವಲ್ಲ ಅಂತ ತುಂಬ ಸಂಕಟ ಪಟ್ಕೊಂಡಿದ್ದಾನೆ. ಅವತ್ತೇ ಅವನು ಅದನ್ನ ಮಾಡ್ಕೊಂಡಿದ್ದಾನೆ. ಆದರೆ ಬ್ರಿಟಿಷರಿಗೆ ತಮ್ಮ ಪವರ್ ಓವರ್ ಇಂಡಿಯಾ ಅದೇ ಮುಖ್ಯವಾದ್ದರಿಂದ ಎಲ್ಲ ವಿದ್ಯೆಗಳು ನಾಶವಾಗಲಿ ಅಂತ ಮಾಡಿದ್ರು. ಅದಕ್ಕೆ ರಾಜಾಶ್ರಯದಿಂದ ಹೆಂಗೆ ವಿದ್ಯೆಗಳು ಬೆಳೀತಾ ಇತ್ತು ಅನ್ನೋದನ್ನು ಗೊತ್ತಿದ್ದೂ ಕೂಡ ಅದಕ್ಕೆ ಬೇರೆ ಯಾವ ಆಶ್ರಯವೂ ಸಿಗದಂತೆ ಹಾಗೇ ಒಣಗಿ ಹೋಗಬೇಕು, ಬಾಡಿ ಹೋಗಬೇಕು, ಆ ರೀತಿ ಅದನ್ನೆಲ್ಲ ಮಾಡಿದ್ರು. ಅವರದ್ದು ಉದ್ದೇಶ, ಘನೋದ್ದೇಶ ಏನಿದ್ದಿತ್ತು ಅಂತಂದರೆ, ಇಲ್ಲಿ ವಿದ್ಯೆಗಳೆಲ್ಲ ನಾಶವಾಗಬೇಕು, ಕೊನೆಗೆ ಇಲ್ಲಿನವರು ನಮ್ಮ ಹತ್ರ ಬಂದು ಕಲ್ತ್ಕೊಳ್ಳೋ ಹಂಗೆ ಆಗಬೇಕು, ಅಲ್ಲಿ ತನಕ ಬಿಡೋದಿಲ್ಲ ಅನ್ನೋ ಪ್ರತಿಜ್ಞೆಯನ್ನು ಅವ್ರು ಮಾಡಿಕೊಂಡಿದ್ದು. ಹಾಗೇ ಆಗಿದೆ. ಇವಾಗ ಅಮೇರಿಕಾದಲ್ಲಿ ಸುಮಾರು ಜನ ಸಂಸ್ಕೃತ ಬಲ್ಲಂತಹ ವಿದ್ವಾಂಸರು, ಸಾಕಷ್ಟು ವಿದ್ವತ್ತನ್ನು ಗಳಿಸ್ಕೊಂಡಿರುವಂಥವರಿದ್ದಾರೆ. ಸಂಸ್ಕೃತವನ್ನು ಇಂಗ್ಲೀಷನ್ನು ಬಲ್ಲಂಥವರು. ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅವರಲ್ಲಿ ಹೆಂಗಿದೆ ಅಂತಂದರೆ, ಇಲ್ಲಿಂದ ಒಬ್ಬ ಯೋಗ ವಿದ್ಯೆಯನ್ನು ಕಲ್ತ್ಕೊಂಡು ಹೋದರೆ ಅವನು ಅದನ್ನು ನಮ್ಮದು ಅಂತ ಮಾಡ್ಕೊಳ್ಳೋಕೆ ಅದು ಏನು ಬೇಕೋ ಅಷ್ಟು ಕೆಲಸ ಮಾಡ್ತಾನೆ. ಅವರಲ್ಲಿ ಅಷ್ಟು ಆ ಡೈನಮಿಸಮ್ ಇದೆ. ನಮ್ಮಲ್ಲಿ ಯೋಗವನ್ನು ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂದರೆ ಒಬ್ಬರು ಬರೋದಿಲ್ಲ. ತುಂಬ ಫೀಸ್ ಕೊಟ್ಟು ಎಲ್ಲ ಮಾಡಿದ್ರೇ ಇಟ್ಟು ಎಲ್ಲ ಮಾಡಿದ್ರೇ ಒಂದಿಷ್ಟು ಬರ್ತಾರೆ, ಒಂದಿಷ್ಟು ವಿದ್ಯೆ ಕಲ್ತ್ಕೊಳ್ತಾರೆ, ಇಲ್ಲದ್ರೆ ಕಲ್ತ್ಕೊಳ್ಳೋದೇ ಇಲ್ಲ. ಸೊ ನಮ್ಮ ದೇಶದಲ್ಲಿ ನಮ್ಮ ವಿದ್ಯೆಗಳಿಗೆ ಏನೂ ಬೆಲೆ ಇಲ್ಲದಂತೆ ಆಗುವಂಥದ್ದು. ಅದಕ್ಕೆ ಮುಖ್ಯವಾಗಿ ಇಲ್ಲಿನ ಜ್ಞಾನ ಪರಂಪರೆ ಏನಿದೆಯೋ ಅದರ ಬಗ್ಗೆ ಒಂದು ತಿರಸ್ಕಾರ ಬರುವಂತೆ ಅವರು ಮಾಡಿದ್ದು. ಅದನ್ನು ನಾವೆಲ್ಲರೂ ಕೂಡ ವಿ ಹ್ಯಾವ್ ಲ್ಯಾಪ್ಡ್ ಇಟ್ ಅಪ್. ಅವ್ರು ಏನೇನು ನಮ್ಮ ಬಗ್ಗೆ ಹೇಳಿದ್ರೆ ಸರ್ಟಿಫಿಕೇಟ್, ಅವರಿಂದ ಸರ್ಟಿಫಿಕೇಟ್ ಬಂದರೆ ಅದಕ್ಕೊಂದು ಗೌರವ ಅಂತ ಅಂದ್ಕೊಳ್ಳುವಂಥದ್ದು. ಪತಂಜಲಿ ಪಾಣಿನಿಗಳ ಬಗ್ಗೆ ಎಂಥ ಮಾತನಾಡ್ತಾನೆ ಅನ್ನೋವಂಥದ್ದು ನಮಗೆ ಬೇಕಾಗಿಲ್ಲ. ಅವನು ಬ್ಲೂಮ್ಫೀಲ್ಡ್ ಇರೋದರಲ್ಲಿ ಪರವಾಗಿಲ್ಲ, ಯಾಕೆಂದರೆ ಅವನು ಎಷ್ಟೋ ವಿಷಯಗಳಲ್ಲಿ ಆನಂದ ಕುಮಾರಸ್ವಾಮಿ ಐಡಿಯಾಸನ್ನು ಅನುಸರಿಸಿದಂಥ ಅವನು. ಸರಿ, ಆದ್ದರಿಂದ ಅವನು ನಮ್ಮ ಸಂಸ್ಕೃತಿ ಬಗ್ಗೆ ತುಂಬ ಅವಹೇಳನಾತ್ಮಕವಾಗಿ ಮಾತಾಡಿಲ್ಲ. ಶೆಲ್ಡನ್ ಪೊಲಾಕ್ನ ಗುರುವಾದಂತಹ ಇಂಗಾಲ್ಸ್ ಕೂಡ ಎಷ್ಟೋ ಗೌರವದಿಂದ ಯಾವುದೇ ಪರಂಪರೆಯನ್ನು ನಾವು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಅಲ್ಲಿನ ಟ್ರೆಡಿಷನ್ ಏನಿದೆ, ಅಲ್ಲಿನ ವ್ಯಾಲ್ಯೂಸ್ ಏನಿದೆ ಅದನ್ನು ಗಮನಿಸಿ ನಾವು ಮಾಡತಕ್ಕದ್ದೇ ವಿನಃ ಇವತ್ತಿನ ನಮ್ಮ ಅಳತೆಗೋಲುಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಮಾಡುವಂಥದ್ದಲ್ಲ ಅನ್ನೋವಂಥದ್ದನ್ನು ಅವನು ಹೇಳಿದ್ರೂ ಕೂಡ ಅವನ ಶಿಷ್ಯನಾದಂತಹ ಮಾರ್ಕ್ಸಿಸ್ಟ್ ಆದಂತಹ ಈ ಸ್ವಲ್ಪ ತಮಿಳ್ನು ಹೇಳಿದರೆ ಈ ಪೊಲ್ಲಾಕ ಅಂತ ಅವನು ಎಲ್ಲನೂ ಹಾಳುಗೆಡುವಿದ್ದಾನೆ. ಎಲ್ಲನೂ ಕೂಡ ತುಂಬ ಬರವಣಿಗೆ ಮಾಡಿದ್ದಾನೆ ಅವನು,
ತುಂಬ ವಿದ್ವತ್ತು ಗೋಚರವಾಗುತ್ತೆ. ಅವನು ಬರೆದಿರೋ ರಸಾರೆಡರಲ್ಲಿ ಇವನು ಯಾವ ಅಲಂಕಾರ ಶಾಸ್ತ್ರ ಗ್ರಂಥವನ್ನು ಓದಿಲ್ಲ ಅಂತ ನಾವು ಕೇಳಬಹುದಾದಷ್ಟು ವಿಸ್ತಾರವಾಗಿ ಓದಿರೋದು, ಅಷ್ಟು ಕೊಟೇಶನ್ಸ್ ಎಲ್ಲ ಕೊಟ್ಟಿರುವಂಥದ್ದು, ರೆಫರೆನ್ಸ್ಗಳು ಕೊಟ್ಟಿರೋದು, ಇದೆಲ್ಲ ಮಾಡೋದು ನೋಡಿದ್ರೆ ತುಂಬ ವ್ಯವಸ್ಥಿತವಾಗಿ ಅವರು ಕೆಲಸ ಮಾಡುವಂಥವ್ರು. ನಮ್ಮ ದೇಶದ ದುರಂತ ಅಂದರೆ ಸಂಸ್ಕೃತವನ್ನು ಓದಕ್ಕೆ ಬರ್ತಾ ಇರುವಂಥವ್ರು ಈಗ ಸುಮಾರು ಒಂದು 30 ವರ್ಷದಿಂದ ಅಂತ ಅನ್ಕೋಬಹುದು. ದೋಸ್ ಹೂ ಆರ್ ರೆಫ್ಯೂಸ್ಡ್ ಎವ್ರಿವೇರ್ ಎಲ್ಸ್, ಎಂಜಿನಿಯರಿಂಗ್ ಸೀಟ್ ಸಿಗಲ್ಲ, ಮೆಡಿಸಿನ್ಗೆ ಸೀಟ್ ಸಿಗಲ್ಲ, BScಗೂ ಸಿಗಲ್ಲ, BAಗೂ ಸಿಗಲ್ಲ ಅನ್ನುವಂಥವ್ರು ನಿಷ್ಪ್ರಯೋಜಕರು ಬಂದು ಸೇರಿಕೊಳ್ಳುವಂಥದ್ದಾಗಿದೆ. ಕೆಲವು ಮನೆಗಳಲ್ಲಿ ವಿದ್ಯೆಯ ಬಗ್ಗೆ ಪ್ರೀತಿಯಿಂದ ತಮ್ಮ ಪಾರಂಪರಿಕವಾಗಿ ಬಂದಿರುವಂತಹ ವಿದ್ಯೆ ಅಂತ ಅಂದ್ಕೊಂಡು ಅದನ್ನ ಬೆಳೆಸ್ಕೊಳ್ಬೇಕು ಅಂತಂದ್ಬಿಟ್ಟು ಪ್ರೀತಿಯಿಂದ ಸಂಸ್ಕೃತ ಓದುವಂಥದ್ದು ಆಗಿದೆ. ಈಚೀಚೆಗೆ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಈ IT ಇದರದೆಲ್ಲ ಡೆವಲಪ್ಮೆಂಟ್ ಆದಮೇಲೆ ಇಲ್ಲಿ ಕಡುಬಡವರಾಗಿದ್ದಂಥವ್ರ ಕೈಲೂ 4 ಕಾಸು ಸೇರಿದ ಮೇಲೆ ಅಯ್ಯೋ ನಮ್ಮ ಹೆರಿಟೇಜ್ ನಾವು ನೋಡಬೇಕಲ್ಲ ಅನ್ನುವಂತಹದ್ದು ಕೆಲವರಿಗಾರು ಅಪೇಕ್ಷೆ ಉಂಟಾಗಿ ಈಗ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸು ತಮ್ಮ ಮಕ್ಕಳನ್ನ ಗುರುಕುಲಗಳಿಗೆ ಕಳಿಸುವಂಥದ್ದು, ಸಂಸ್ಕೃತ ಕಲ್ತ್ಕೋ, ಸಂಗೀತ ಕಲ್ತ್ಕೋ, ಭರತನಾಟ್ಯ ಕಲ್ತ್ಕೋ ಅಂತಂದ್ಬಿಟ್ಟು ಕಳಿಸುವಂಥದ್ದು, ಹೀಗೆ ಒಂದಿಷ್ಟಾದರೂ ಒಂದಿಷ್ಟು ಆಗ್ತಾ ಇದೆ. ಆದರೆ ಇದನ್ನು ಈಗ ಒಂದು ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವ ಮೂಡುವಂತಹ ಒಂದು ಒಳ್ಳೆಯ ಯುಗ ಬರೋ ಹಂಗಿದೆ. ಆದರೆ ಈ ಸಂದಿಗ್ಧ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗುವಂತಹದ್ದು ಅಂತಂದರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಇಂಟೆಲೆಕ್ಚುಯಲ್ ಆಗಿ ಇದು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ಕೊಡುವಂತಹ ವಿದ್ವಾಂಸರ ಅವಶ್ಯಕತೆ ಬಹಳ ಇದೆ. ಗಣೇಶ್ ಅಂತವರು ಪ್ರತಿಯೊಂದು ಸ್ಟೇಟಲ್ಲೂ ಬೇಕಾಗಿದೆ. ಅದು ಇದರ ಇಂಟೆಲೆಕ್ಚುಯಲ್ ಆಗಿ ಇದರ ವ್ಯಾಲ್ಯೂ ಏನು ಅಂತ ತೋರಿಸ್ಕೊಡುವಂಥವ್ರದ್ದು ಬೇಕಾಗಿದೆ. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಜನಗಳೆಲ್ಲರೂ ಕೂಡ ಇಂಟೆಲೆಕ್ಚುಯಲ್ ಆಗಿ ತಿಳ್ಕೊಳ್ಳೋಕೆ ಆಗೋದಿಲ್ಲ ಅಂತ ಇದ್ರೂ ಕೂಡ ಇದನ್ನು ಬಲ್ಲಂಥವ್ರು ಇದ್ದಾರೆ, ಇಂಥವ್ರ ಹತ್ರ ಹೋದರೆ ನಮಗೆ ವಿಷಯ ಕ್ಲಾರಿಫಿಕೇಶನ್ ಸಿಗುತ್ತೆ, ನಮಗೆ ಇದಕ್ಕೆಲ್ಲ ಒಂದು ಬೆಲೆ ಇದೆ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಬರುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಿನ್ನೆ ದಿವಸ ICSSR ಕೃಷ್ಣ ಭಟ್ ಅವರು ಬಂದಿದ್ದರು. ನಾವು ಹಾಗೆ ಮಾತಾಡ್ಕೊಂಡು ಹೋದ್ವಿ. ಆವಾಗ ಅದನ್ನೇ ಅವರು ಇದೇ ವಿಷಯವನ್ನೇ ಹೇಳಿದ್ರು. ನಮಗೆ ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ಸಂದರ್ಭ ಬಂದು ಒದಗಿದೆ, ಆದರೆ ಇದನ್ನು ನಮ್ಮ ಪರಂಪರೆ ಏನು ಇದ್ರ ಬಗ್ಗೆ ಇಲ್ಲ ಅಂತ ಹೇಳೋದಕ್ಕೆ ಏನೂ ಇಲ್ಲ ಅಂತ ಆಗಿದೆ. ಸೋಷಿಯಲ್ ಸೈನ್ಸ್ ಅಂದರೆ ಅವರು ಕಲ್ಚರನ್ನು ಡೆಫಿನೇಷನ್ ಶುರು ಮಾಡಬೇಕಾದ್ರೆ ಮ್ಯಾಕೈವರ್ ಸೇಸ್ ಅಂತಂದ್ಬಿಟ್ಟು ಅವ್ರು ಏನು ಡೆಫಿನೇಷನ್ ಇಟ್ಕೊಳ್ತಾರೆ ಅದು ಶುರುವಾಗುತ್ತೆ. ವಿನಃ ನಮ್ಮ ಸಂಸ್ಕೃತಿಯಲ್ಲಿ ಇದನ್ನು ಫಸ್ಟ್ ಹ್ಯಾಂಡ್ ನಾಲೆಡ್ಜ್ ಇರೋವಂಥ ಅವ್ರ ಸಂಖ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆನಂದ ಕುಮಾರ್ ಸ್ವಾಮಿ 1930s ಹೇಳಿದ ಅವನು ಏನಂತ ಹೇಳಿದ್ರೆ, ಒಂದು ಜನರೇಷನ್ನು ಸಂಸ್ಕೃತ ಇಂಟೆಲೆಕ್ಚುಯಲ್ಸ್ ಅನ್ಸ್ಕೊಳ್ಳುವಂಥ ಅವ್ರಿಗೆ ಸಂಸ್ಕೃತದ ಲಿಂಕ್ ತಪ್ಪಿ ಹೋಗ್ಬಿಟ್ರೆ ಅವ್ರಿಗೆ ದಿಕ್ಕು ಕೆಟ್ಟು ಹೋಗ್ತಾರವರು ಅನ್ನುವಂಥದ್ದು. ಹಾಗೆ ಇವಾಗ ಮಲ್ಟಿಪಲ್ ಜನರೇಷನ್ಸ್ ಆಗೋಯ್ತು ಅದರ ಸಂಸ್ಕೃತವನ್ನು. ಅದರಿಂದ ದೊಡ್ಡ ಇಂಟೆಲೆಕ್ಚುಯಲ್ಸ್ ಅಂತ ಅನ್ಸ್ಕೊಳ್ಳುವಂಥವ್ರು, ಎಮೋಷನಲ್ ಆಗಿ ಭಾರತೀಯ ಸಂಸ್ಕೃತಿ ಇದರ ಬಗ್ಗೆ ತುಂಬ ಗೌರವ ಪ್ರೀತಿ ಅಂತೆಲ್ಲ ಇಟ್ಕೊಂಡಿರುವಂಥವ್ರು, ಅಂಥವ್ರಿಗೆ ಕೂಡ ನಮ್ಮ ನಿಜವಾದ ಮೌಲ್ಯಗಳು ಏನು ಅನ್ನೋದನ್ನು ಮೂಲ ಸ್ಪರ್ಶದಿಂದ ಅವರು ಮಾತನಾಡುವಂಥದ್ದು ಆ ಸಾಮರ್ಥ್ಯವೇ ಇಲ್ಲವಾಗಿರುವಂಥದ್ದು, ಬರೀ ಟ್ರಾನ್ಸ್ಲೇಷನ್ಗಳು ಇಟ್ಕೊಂಡು ಹೇಳುವಂಥದ್ದು ಹೀಗಾಗೋಗ್ಬಿಟ್ಟಿದೆ. ಇವಾಗ ಟ್ರಾನ್ಸ್ಲೇಷನ್ಗಳಾದ್ರೂ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಶ್ಚಾತ್ಯರು ಹಿಂಗೆ ಅವರ ಕಬಂಧ ಬಾಹು ಪ್ರಸಾರ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವನು ಶೆಲ್ಡನ್ ಪೊಲಾಕ್ ಒಬ್ಬನಿಗೇ $5 million ಕೊಟ್ಟಿದ್ದಾನೆ ಅವನು, ರೋಹನ್ ಮೂರ್ತಿ ಅನ್ನುವಂಥವನು. ನಮ್ಮ ಒಂದು 500 ಕ್ಲಾಸಿಕಲ್ ವರ್ಕ್ಸ್ ಆಫ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್, ಎಸ್ಪೆಷಲಿ ಸಂಸ್ಕೃತ, ಇದನ್ನೆಲ್ಲನೂ ಕೂಡ ಅವರು ಬಹಳ ಒಳ್ಳೆ ಗೆಟಪ್ಪಿನ ಪುಸ್ತಕಗಳು, ಬಹಳ ಚೀಪಾಗಿ ಬಹಳ ಸೊಗಸಾಗಿರುವಂತಹದ್ದು, ಈ ಥರದ್ದನ್ನು ಅವರು ಪುಸ್ತಕ ಮಾಲೆ ತರ್ತಾ ಇದ್ದಾರೆ. ಇದರ ಕಾರಣದಿಂದಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಜನಗಳಿಗೆ ನಾವು ರಾಮಾಯಣ ಓದಬೇಕು ಅಂತ ಹೇಳಿದ್ರೆ ಅವ್ನು ಶೆಲ್ಡನ್ ಪೊಲಾಕ್ ಪ್ರಭೃತಿಗಳು ಮಾಡಿರುವಂತಹ ಟ್ರಾನ್ಸ್ಲೇಷನ್ಗಳೇ ಸಿಗುವಂತಹದ್ದು. ಹೀಗೆಲ್ಲ ಆಗಿ ಕೊನೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅವರು ಮಾಡಿರುವಂತಹ ವಿಕಾರ ವಿರೂಪಗಳ ಸಾಹಿತ್ಯವೇ ನಮಗೆ ಸಿಗುವಂತಾಗಿ ಮೂಲವನ್ನೇ ನಾವು ಓದಕ್ಕಾಗಲ್ಲ ಅನ್ನೋ ಹಂಗಾಗ್ಬಿಡತ್ತೆ. ಈ ಕಾರಣಗಳಿಂದಾಗಿ ಇದು ಬಹಳ ಮುಖ್ಯವಂತಹದ್ದು. ಅವನು ಶೆಲ್ಡನ್ ಪೊಲಾಕ್ ಬರೆದಿರುವಂತಹ ರಸಾರೆಡರ್ ವಿಷಯದಲ್ಲಿ ನಾನು ಕೆಲವು ಮಾತುಗಳನ್ನು ವಾಲ್ಯೂಮ್ 4 ಬರುತ್ತೆ, ಅದರಲ್ಲಿ ತೋರಿಸಿದ್ದು ನಾನು. ತೀನಂ ಶ್ರೀಕಂಠಯ್ಯನವರು ಹೇಳಿರುವಂತಹ ವಿಷಯಗಳು, ಇಂತಹ ವೈಟಲ್ ಆಗಿರುವಂತಹ ವಿಷಯಗಳನ್ನ ಇಟ್ಟುಕೊಂಡ ಪಕ್ಷದಲ್ಲಿ ಇವನು ಎಷ್ಟೋ ಮತಗಳನ್ನು ನಾವು ಖಂಡನೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ನನಗೆ ಬಹಳ ಆಸೆ ಇದ್ದದ್ದು ಅಂತಂದರೆ, ತೀನಂ ಶ್ರೀ ಇವರು ಅಲಂಕಾರ ಶಾಸ್ತ್ರಕ್ಕೆ ಏನು ಮಾಡಿದ್ರು ಅದನ್ನ ರಂಗನಾಥ್ ಶರ್ಮರು ವ್ಯಾಕರಣ ಶಾಸ್ತ್ರಕ್ಕೆ ಒಂದು ಮಾಡಿದ್ದಿದ್ರೆ ಅತ್ಯದ್ಭುತವಾದ ಕೊಡುಗೆ ಆಗಿರ್ತಾ ಇತ್ತು. ಏನೋ ಅಷ್ಟು ನಮ್ಮ ಸುಯೋಗವಿರಲಿಲ್ಲ. ಅವ್ರಿಗೆ ಆ ಸಾಮರ್ಥ್ಯ ಇತ್ತು. ಅವರು ಕೆ ಕೃಷ್ಣಮೂರ್ತಿಗಳ ಬಗ್ಗೆ ಒಂದು ಮಾತನ್ನು ಹೇಳಿದರು, ಮನುಷ್ಯ ಕತ್ತೆ ಕೆಲಸ ಮಾಡ್ತಾ ನೋಡ್ರಿ ಅಂತಂದ್ಬಿಟ್ಟು ಅಂತ. ಅಂದ್ರೆ ಏನಂತಂದರೆ, ಅವರು ಬೆಳಗ್ಗೆ 5 AM to 8 AM ಆಯ್ತು ಅವರು ಎವ್ರಿ ಡೇ ಬರವಣಿಗೆ ಮಾಡೋದು ಡೇ ಡಾಕ್ಟರ್ ಕೆ ಕೃಷ್ಣಮೂರ್ತಿ. ಟೈಪೇ ಮಾಡಿಬಿಡುವಂಥದ್ದು. ಇದು ಆ ಡಿಸಿಪ್ಲಿನ್ಡ್ ವರ್ಕ್ ಮಾಡೋದು ಇದೆಯಲ್ಲ, ಅದು ಬರಬೇಕದು. ಅದು ಬಂದರೆ ಅದು ತುಂಬ ಚೆನ್ನಾಗಿ ಆಗುವಂಥದ್ದು. ಇಲ್ಲಿ ಅವರು ಶರ್ಮರು ಒಂದಿಷ್ಟು ಜನ ಶಿಷ್ಯರನ್ನ ತಯಾರಿ ಮಾಡಿರುವಂತಹದ್ದು ಮತ್ತು ಅನೇಕ ಗ್ರಂಥಗಳನ್ನು ರಚನೆ ಮಾಡಿರುವಂತಹದ್ದು ಇದೇ ಬಹಳ ದೊಡ್ಡ ಕೊಡುಗೆ. ಅದನ್ನು ಇವತ್ತು ಅರಗಿಸ್ಕೊಳ್ಳುವಂಥವ್ರ ಸಂಖ್ಯೆ, ಅದನ್ನು
ಸಾತ್ಮ್ಯಪಡಿಸಿಕೊಂಡು ಅದನ್ನು ಬೆಳೆಸುವಂಥವ್ರ ಸಂಖ್ಯೆ ಅದು ಬೆಳಿಬೇಕಾಗಿದೆ. ಇರಲಿ, ನಿನ್ನೆ ದಿವಸ ನಾನು ಮಹಾಭಾಷ್ಯದ ಬಗ್ಗೆ ಹೇಳ್ತಾ ಒಂದು ಮಾತನ್ನು ಹೇಳಿದೆ. ಇದಕ್ಕೆ ಮಹಾಭಾಷ್ಯ ಅನ್ನೋ ಹೆಸರು ಬರೋದಕ್ಕೆ 2 ಕಾರಣಗಳು ಅಂತ ಹೇಳಿಬಿಟ್ಟು ನಿನ್ನೆ ಒಂದು ಕಾರಣ ಹೇಳಿದೆ ನಾನು. ಏನಂತಂದರೆ, ಮಹಾಭಾಷ್ಯದಲ್ಲಿ ಅನೇಕ ಇಷ್ಟಿಗಳು ಅಂತ ಉಂಟು ಅಂತಂದ್ಬಿಟ್ಟು ಅಂತ. ಅದೆಲ್ಲ ಏನಂದರೆ ಎಷ್ಟೊಂದು ಒಂದು ಕ್ಲಿಷ್ಟ ಸಂದರ್ಭಗಳಲ್ಲಿ ಇದು ಹೇರ್ ಸ್ಪ್ಲಿಟಿಂಗ್ ಅಂತ ಹೇಳ್ತಾರಲ್ಲ, ಅಷ್ಟರ ಮಟ್ಟಿಗೆ ಸೂಕ್ಷ್ಮವಾದ ವಿಷಯಗಳಲ್ಲಿ ಚರ್ಚೆಗಳೆಲ್ಲನೂ ಮಹಾಭಾಷ್ಯದಲ್ಲಿ ಬರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಪ್ರಶ್ನೆಯೇ ಅರ್ಥವಾಗೋದಿಲ್ಲ. ಎನ್ ಟಿ ಶ್ರೀನಿವಾಸ ಅಯ್ಯಂಗಾರ್ ಅವರು ಒಂದು ಕಡೆ ಹೇಳಿದ್ರು ಒಂದು ಸಲ, ಏನು ಸಿದ್ಧಾಂತ ಕೌಮುದಿನಲ್ಲಿ ಎಲ್ಲಾದ್ರೂ ಅವನು ಇತಿ ಕಿಮ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಎಡುವಂಥ ಜಾಗ ಅದು ಅಂದ್ಬಿಟ್ಟು. ಕಿಮ್ ಅಂತಂದರೆ ಅಲ್ಲಿ ಇದೇನು ಅಂತ ಅರ್ಥ ಅಲ್ಲ, ಇದು ಯಾತಿಕ್ಕೆ ಈ ಪದವನ್ನು ಇಲ್ಲಿ ಯಾಕೆ ಪ್ರಯೋಗ ಮಾಡಿದ್ದಾನೆ ಅಂತಂದ್ಬಿಟ್ಟು ಅದಕ್ಕೆ ಒಂದು ಡಿಫೆನ್ಸ್, ಒಂದು ದಳಕೃತ್ಯ ಮಾಡಿ ಇದಕ್ಕೊಂದು ಡಿಫೆನ್ಸ್ ಕೊಡ್ತಾನೆ ಅವನು. ಆಯ್ತು, ಆ ಇತಿ ಕಿಮ್ ಅಂತ ಬಂದರೆ ಆಯ್ತು, ಇನ್ನು ಎಲ್ಲರೂ ಅಲ್ಲಿ ಮುಗ್ರಿಸೋ ಅಂಥದ್ದೇನೆ ಅಂತಂದ್ಬಿಟ್ಟು ಅಂತ. ಸೊ ಅದರದ್ದು ಅನಲೈಸ್ ಮಾಡಿ ಈ ಪದ ಇಲ್ಲಿ ಯಾಕಿದೆ, ಅದರ ಸಾರ್ಥಕ್ಯವೇನು ಅಂತ ಹೇಳ್ಬಿಟ್ಟು ಅಲ್ಲಿ ಬರುವಂತಹ ಪ್ರಶ್ನೆಗಳು ಈ ಥರದ್ದೆಲ್ಲನೂ ಕೂಡ ತುಂಬ ಇದೆ. ಎಷ್ಟು ಸಂದರ್ಭಗಳಲ್ಲಿ ಯೋಗ ವಿಭಾಗಗಳನ್ನು ಮಾಡಿಕೊಂಡು ಪಾಣಿನಿ ಸೂತ್ರಗಳಿಗೆ ಅದಕ್ಕೆ ಅರ್ಥವನ್ನು ಕಲ್ಪನೆ ಮಾಡೋದು ಇದೆಲ್ಲನೂ ಕೂಡ ಇದೆ. ಎಂಥ ಬಿಗಿಯಾದ ಡಿಸಿಪ್ಲಿನ್ ವ್ಯಾಕರಣವನ್ನು ಬೆಳೆಸಿದ್ರು ಅಂತ ಹೇಳಿದ್ರೆ, ಅವನು ಫಿಟ್ಸ್ ಸ್ಟಾಲ್ ಅಂತಂದ್ಬಿಟ್ಟು ಅವನು ಯೂಕ್ಲಿಡ್ ಆ್ಯಂಡ್ ಪಾಣಿನಿ ಅಂತಲೇ ಒಂದು ಪುಸ್ತಕ ಬರೆದಿದ್ದಾನೆ. ಅದರಲ್ಲಿ ಅವನು ತೋರಿಸಿದ್ದಾನೆ ಏನಂತ ಹೇಳಿದ್ರೆ, ಯೂಕ್ಲಿಡ್ ಯಾವ ರೀತಿ ಗ್ರೀಕರಿಗೆ ಒಂದು ಸೈನ್ಸ್ನ ಒಂದು ಮಾರ್ಗದರ್ಶನವನ್ನು ಒಂದು ಫ್ರೇಮ್ ಹಾಕಿಕೊಟ್ನೋ, ಹೀಗೆ ನಡೀಬೇಕು, ಒಂದು ಸೈನ್ಸ್ ಅನ್ನೋದು ಬೆಳಿಬೇಕಾದ್ರೆ ಹೀಗೆ ಬೆಳಿಬೇಕು ಅಂತಂದ್ಬಿಟ್ಟು ಹಾಗೆ ಅವನು ಪಾಣಿನಿ ಅದನ್ನ ಮಾಡಿದ್ದು ಅಂತಂದ್ಬಿಟ್ಟು ಅದನ್ನೆಲ್ಲ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾನೆ ಅವನು. ಇನ್ಫ್ಯಾಕ್ಟ್ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಪಾಣಿನಿಯನ್ನು ಒಂಚೂರು ರೆಫರ್ ಮಾಡೋಕ್ಕೆ ಆಗೋದಕ್ಕೆ ಒಂದು ಪ್ರವೇಶವನ್ನು ಮಾಡಿಕೊಟ್ಟವನು ಸ್ಟಾಲ್ ಮತ್ತು ಕಿಪಾರ್ಸ್ಕಿ ಇವರು ಕೂಡ ತುಂಬ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಫಸ್ಟ್ ಟೈಮ್ ಅಲ್ಲಿ ವೆಸ್ಟರ್ನ್ ಲಿಂಗ್ವಿಸ್ಟಿಕ್ಸ್ನಲ್ಲಿ ಸರ್ಫೇಸ್ ಸ್ಟ್ರಕ್ಚರ್, ಡೀಪ್ ಸ್ಟ್ರಕ್ಚರ್ ಅನ್ನುವಂಥ ವಿಷಯಗಳೆಲ್ಲ ಬಂದಾಗ ಪಾಣಿನಿಯ ಕಾರಕ ಸಿಸ್ಟಮಲ್ಲಿ ಅದು ಹೇಗಿದೆ ಅಂತ ತೋರಿಸ್ಕೊಟ್ಟವರು ಮೊಟ್ಟ ಮೊದಲಿಗೆ ಅವರು. ಮತ್ತು ಅವನು ನೋಮ್ ಚೋಮ್ಸ್ಕಿ ಅವನು ಮಾಡಿರುವಂಥದ್ದು ತುಂಬ ಸೈನ್ಸ್ ಆಫ್ ಸೈಕಾಲಜಿ ಅಂತಲೇ ಒಂದು ಮಾಡಿ ಅವನು ಭಾಷೆಯ ಬಗ್ಗೆ ಬಹಳ ವಿಶೇಷವಾದಂತಹ ಕೆಲವು ನೋಟಗಳನ್ನು ತಂದುಕೊಟ್ಟ. ಅದರಲ್ಲಿ ಕೆಲವೆಲ್ಲನೂ ಕೂಡ ಪಾಣಿನಿಯಲ್ಲಿ, ಪತಂಜಲಿಯಲ್ಲಿ, ವಾಕ್ಯಪದೀಯದಲ್ಲಿ ಆಲ್ರೆಡಿ ಬಂದ್ಬಿಟ್ಟಿರುವಂತಹ ವಿಷಯಗಳನ್ನೇ. ಫಾರ್ ಎಕ್ಸಾಂಪಲ್, ಇನ್ನೇಟ್ನೆಸ್ ಆಫ್ ಗ್ರಾಮರ್ ಅಂತ ಇದೆ, ಒಂದು ಕಾನ್ಸೆಪ್ಟ್ ಆಫ್ ಇನ್ನೇಟ್ನೆಸ್ ಆಫ್ ಗ್ರಾಮರ್ ಅಂದ್ಬಿಟ್ಟು. ಅಂದ್ರೆ ಏನು ಅಂತಂದರೆ, ಪ್ರತಿಯೊಂದು ಮಗುವಿಗೂ ಕೂಡ ಆ ಒಂದು ಫ್ಯಾಕಲ್ಟಿ ಅನ್ನೋದಿದೆ ಅಂತಂದ್ಬಿಟ್ಟು. ಅಂದರೆ ಒಂದು ಭಾಷೆಯನ್ನು ಪಿಕಪ್ ಮಾಡ್ಕೊಳ್ಳೋದಕ್ಕೆ, ಭಾಷೆ ಅನ್ನುವಂಥದ್ದು ನಾನು ಅವತ್ತೇ ಹೇಳೋದಕ್ಕೆ ಬಹಳ ಕಾಂಪ್ಲೆಕ್ಸ್ ಆಗಿರೋವಂಥದ್ದು. ಅದರಲ್ಲಿ ನಾವು ಹೇಗೆ ಅದರ ಒಂದು ಮಾಸ್ಟ್ರಿಯನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳೋದು ತುಂಬ ಆಶ್ಚರ್ಯಕರವಾದ. ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ, ಒಂದು ಮಗು ತನ್ನ ಜೀವನದ ಮೊದಲನೇ 5 ವರ್ಷಗಳಲ್ಲಿ ಎಷ್ಟು ವಿಷಯವನ್ನು ಅದು ಕಲಿತ್ಕೊಳ್ಳುತ್ತೋ ಅಷ್ಟನ್ನ ಇಡೀ ಜೀವಮಾನದಲ್ಲಿ ಇನ್ನು ಕಲಿತ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು. ಆ ಫಸ್ಟ್ 5 years ಆಫ್ ಲೈಫ್ನಲ್ಲಿ ಎಲ್ಲ ಬಿಡಿಬಿಡಿಯಾಗಿ ತುಂಡಾಗಿ ಕಾಣಿಸುವಂತಹ ಪದಾರ್ಥಗಳು, ವಿಷಯಗಳು, ಇದನ್ನೆಲ್ಲನೂ ಕೂಡ ಅದನ್ನ ಹೇಗೆ ಇಂಟಗ್ರೇಟ್ ಮಾಡ್ಕೊಂಡು ಹೋಗುತ್ತೆ ಅದು ಅನ್ನುವಂಥದ್ದು ಭಾಳ ಆಶ್ಚರ್ಯಕರವಾದಂತಹ ವಿಷಯ. ಇದು ಒಂದು. ಎರಡನೇದೇನು ಅಂತಂದರೆ, ಸುಮಾರು ಇದಕ್ಕೆ ಲ್ಯಾಂಗ್ವೇಜ್ಗೆ ಮ್ಯಾಚುರೇಷನಲ್ ಅಂತ ಹೇಳ್ತಾರೆ. ಅಂದರೆ ಒಂದು ಮೆಚ್ಯೂರಿಟಿ ಬರೋ ತನಕ ಲ್ಯಾಂಗ್ವೇಜ್ ಬರೋದಿಲ್ಲ. ಅಷ್ಟೇ ಅಲ್ಲ, ಅದಕ್ಕೆ ಇನ್ನೊಂದು ಲಿಮಿಟು ಉಂಟು. ಸುಮಾರು 10 ಅಥವಾ 11 ವರ್ಷದ ತನಕ ಯಾವುದಾದ್ರೂ ಮಗುವಿಗೆ ಭಾಷೆಯ ಎಕ್ಸ್ಪೋಜರೇ ಒಂದು ಇಲ್ಲದೆ ಹೋದ ಪಕ್ಷದಲ್ಲಿ ಇನ್ನು ಮುಂದಕ್ಕೆ ಎಂದೂ ಭಾಷೆಯನ್ನು ಕಲಿಯಲ್ಲ ಅದು ಅಂತ, ಆ ಫ್ಯಾಕಲ್ಟಿ ಅಲ್ಲಿಗೆ ಬತ್ತಿ ಹೋಗ್ಬಿಡುತ್ತೆ ಅದು ಅಂತಂದ್ಬಿಟ್ಟು ಅಂತ. ಸೊ ಹೀಗೆ ಅದರದ್ದೇ ಕೆಲವು ಲಿಮಿಟ್ಸ್ ಇದೆ. ಆದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹುಟ್ಟಿರುವಂತಹ ಮಗುವನ್ನು ಪ್ರಪಂಚದ ಮತ್ತಾವುದೇ ಮೂಲೆಯಲ್ಲಿ ಹೋಗಿ ಬೆಳೆಸಿದ್ರೆ ಅಲ್ಲಿನ ಭಾಷೆನ ಅದು ಪಿಕಪ್ ಮಾಡ್ಕೊಳ್ಳುತ್ತೆ. ಅಂದರೆ ಪ್ರಪಂಚದ ಯಾವುದೇ ಎಲ್ಲ ಭಾಷೆಗಳಿಗೂ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆ, ಅದರಲ್ಲಿ ಇಡಿಯಮ್ಸ್ ಡಿಫ್ರೆಂಟ್ ಆಗಿದೆ, ಅದರ ಸಿಂಟ್ಯಾಕ್ಸ್ ಡಿಫ್ರೆಂಟ್ ಆಗಿದೆ, ವೊಕ್ಯಾಬ್ಯುಲರಿ ಬೇರೆ ಬೇರೆ ಥರ ಇದೆ, ಹೀಗೆಲ್ಲ ಉಂಟು. ಹೀಗಿದ್ರೂ ಕೂಡ ಯಾವುದೇ ಮಗು ಯಾವುದೇ ದೇಶದ ಭಾಷೆಯನ್ನು ಬೇಕಾದ್ರೂ ಅದು ಕಲಿಯಬಲ್ಲದು. ಅಂದರೆ ಎಲ್ಲ ಭಾಷೆಗಳನ್ನು ಕಲಿಯೋಕ್ಕೆ ಬೇಕಾದಂತಹ ಒಂದು ಯಾವುದನ್ನ ಒಂದು ಯೂನಿವರ್ಸಲ್ ಗ್ರಾಮರ್ ಅಂತ ಹೇಳ್ಬೋದು, ಅದಕ್ಕೆ ಬೇಕಾದ ಸ್ಟ್ರಕ್ಚರ್ ಅನ್ನೋದು ಏನಿದೆಯೋ ಅದು ನಮ್ಮ ಬ್ರೈನ್ನಲ್ಲಿ ಆಲ್ರೆಡಿ ಇದೆ ಅಂತ ಉಂಟು ಅಂತ. ಇದನ್ನು ಭರ್ತೃಹರಿ ತನ್ನ ವಾಕ್ಯಪದೀಯದಲ್ಲಿ ಪ್ರತಿಭಾ ಅನ್ನೋ ತತ್ವದ ಅಡಿಯಲ್ಲಿ ಇದನ್ನು ಗುರುತಿಸ್ತಾನೆ. ಹೀಗೆ ಎಷ್ಟು ನಮ್ಮ ಕ್ರಿಯೇಟಿವಿಟಿ, ಆ್ಯಕ್ಚುಲಿ ಅವನು ಡಗ್ಲಸ್ ಲೆನಾಟ್ ಅಂತಂದ್ಬಿಟ್ಟು ದಿ ಯುಬಿಕ್ವಿಟಿ ಆಫ್ ಡಿಸ್ಕವರಿ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾನೆ. ಅದರಲ್ಲಿ ಅವನು ತೋರಿಸ್ತಾನೆ ಏನಂತ ಹೇಳಿದ್ರೆ, ನಾವು ಮಾತಾಡುವಂತಹ ಪ್ರತಿಯೊಂದು ಸೆಂಟೆನ್ಸು ಕೂಡ ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಇದೆ ಅಂತಂದ್ಬಿಟ್ಟು ಅಂತ. ಇದು
ಇದನ್ನು ಸ್ವಲ್ಪ ಮ್ಯಾಥಮ್ಯಾಟಿಕಲ್ ಇದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪಿಯಾನೋಸ್ ಆಕ್ಸಿಯಮ್ಸ್ ಅಂತ ಹೇಳ್ತಾರೆ. ಈ ನಂಬರ್ ಸಿಸ್ಟಮ್ನ ಡಿರೈವ್ ಮಾಡುವಂಥದ್ರಲ್ಲಿ ವಿತ್ ಎ ಲಿಮಿಟೆಡ್ ನಂಬರ್ ಆಫ್ ರೂಲ್ಸ್ ಯು ಮಸ್ಟ್ ಬಿ ಏಬಲ್ ಟು ಡಿರೈವ್ ಎನ್ ಇನ್ಫಿನೈಟ್ ನಂಬರ್ ಆಫ್ ಐಟಮ್ಸ್ ಅಂತಂದ್ಬಿಟ್ಟು ಅಂತ. ಹಾಗೆ ಒಂದು ವಾಕ್ಯ ಅಂದರೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಕೆಲವು ನಿಯಮಗಳನ್ನು ಇಟ್ಕೊಂಡ್ಬಿಟ್ಟು ಅದರಿಂದ ಎನ್ ಇನ್ಫಿನಿಟಿ ಆಫ್ ಸೆಂಟೆನ್ಸಸ್. ಈಗ ಒಂದು ಮಗುಗೊಂದು ಕಥೆ ಹೇಳ್ಬಿಟ್ಟು ನಾವು ನೀ ಹೇಳುವ ಕಥೆನಾ ಅಂತ ಹೇಳಿದ್ರೆ ಅದಕ್ಕೆ ನಿಜವಾಗ್ಲೂ ಅರ್ಥವಾಗಿದ್ರೆ ನಾವು ಹೇಳಿದ ಪದಗಳನ್ನೇ ಇಟ್ಕೊಂಡು ಹೇಳಲ್ಲ. ಇಟ್ ವಿಲ್ ರೀಕ್ರಿಯೇಟ್. ಎವ್ರಿ ಸೆಂಟೆನ್ಸ್ ಇಸ್ ಎ ನ್ಯೂ ಕ್ರಿಯೇಷನ್. ಆ ಸೆಂಟೆನ್ಸ್ ಸ್ಟ್ರಕ್ಚರ್ನ ಅದು ತಿಳ್ಕೊಂಡ್ಬಿಟ್ಟಿರುತ್ತೆ ಮತ್ತು ಆ ಭಾವವನ್ನು ಅದು ಹೇಗೆ ವ್ಯಕ್ತಪಡಿಸೋದು ಅನ್ನೋದು ಗೊತ್ತಾಗುತ್ತೆ. ಪಾಶ್ಚಾತ್ಯರ ಗ್ರಾಮರ್ ಅನ್ನೋಕ್ಕೂ ನಮ್ಮ ವ್ಯಾಕರಣ ಅನ್ನೋಕ್ಕೂ ಇಲ್ಲೇ ಒಂದು ಡಿಫರೆನ್ಸ್ ಇರುವಂತಹದ್ದು. ಸುಮ್ಮನೆ ಅವರು ಗ್ರಾಮರ್ ಅನ್ನೋ ಪದ ಅದರ ಆರಿಜಿನ್ ಗ್ರೀಕ್ ಆರಿಜಿನ್, ಗ್ರಾಫಿಯನ್ ಅಂದರೆ ಟು ರೈಟ್ ಅಂತ ಬರವಣಿಗೆ ಮಾಡೋದು ಅನ್ನೋದು. ಅವರಿಗೆ ಆ ರಿಟರ್ನ್ ಲ್ಯಾಂಗ್ವೇಜ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಹಾ ವ್ಯಾಮೋಹ ಅವ್ರಿಗೆ. ಆದರೆ ಪಾಣಿನಿ ಮಾಡಿದ್ದು ಸ್ಪೋಕನ್ ಲ್ಯಾಂಗ್ವೇಜ್ನ ಹ್ಯಾಂಡಲ್ ಮಾಡಿದ್ದು. ಇವತ್ತಿನ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ನವರಿಗೆ ಅರ್ಥವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ರಿಟರ್ನ್ ಲ್ಯಾಂಗ್ವೇಜ್ನ ಹ್ಯಾಂಡಲ್ ಮಾಡೋದು ಅದು ತುಂಬ ದೊಡ್ಡ ಕೆಲಸವೇ ಅಲ್ಲ. ಸ್ಪೋಕನ್ ಲ್ಯಾಂಗ್ವೇಜ್ನ ಹ್ಯಾಂಡಲ್ ಮಾಡೋದು ಇದೆಯಲ್ಲ ಅದು ಮಹಾ ಕಷ್ಟದ ಪ್ರಯಾಸದ ಕೆಲಸ ಅಂತಂದ್ಬಿಟ್ಟು ಅಂತ. ಸೊ ಅದರಲ್ಲಿ ಹೆಂಗಾಗ್ಬಿಟ್ಟಿದ್ರೆ ನಾವು ಸಂಸ್ಕೃತ ಶ್ಲೋಕ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಮೊದಲು ಪದಚ್ಛೇದ ಸರಿ ಇದೆಲ್ಲ ಮಾಡಿಬಿಟ್ಟು ಅದಕ್ಕೆ ಪದಾರ್ಥೋಕ್ತಿ ಇದನ್ನೆಲ್ಲ ಹೇಳ್ಕೊಂಡು ಎಲ್ಲ ಹೇಗೆ ಬರ್ತೀವೋ ಈ ತರಹ ನಾವು ಸ್ಪೋಕನ್ ಲ್ಯಾಂಗ್ವೇಜ್ಗೆ ಅದನ್ನು ಮಾಡಬೇಕಾಗುತ್ತೆ. ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಪದವಿಭಾಗ ಮಾಡೋಕ್ಕೆ ಬರಬೇಕು. ಅದಕ್ಕೆ ಎಲ್ಲಿ ವರ್ಡ್ ಬ್ರೇಕ್ ಹೆಂಗೆ ವರ್ಡ್ ಬೌಂಡ್ರೀಸ್ ಮಾರ್ಕಿಂಗ್ ಆಫ್ ವರ್ಡ್ ಬೌಂಡ್ರೀಸ್ ಅನ್ನುವಂಥದ್ದೇನೆ ಬಹಳ ದೊಡ್ಡ ಇದಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಹೇಳೋದುಂಟು. ಇವಾಗ ಗ್ರೇಟ್ ಇಶ್ಯೂಸ್ ಅಂತ ಹೇಳ್ತೀವಿ, ಪದವಿಭಾಗ ಹಿಂಗೆ ಗ್ರೇಟ್ ಇಶ್ಯೂಸ್ ಅಂತ, ಗ್ರೇ ಟಿಶ್ಯೂಸ್ ನಾವು ಹೇಳಬೇಕಾದ್ರೆ ಅದು ಕಂಟಿನ್ಯೂಸ್ ಸೌಂಡ್ ಸ್ಟ್ರೀಮ್ ಬರುತ್ತೆ ವಿನಃ ಆದರೆ ನಾವು ಹೆಂಗೆ ಆ ಪದವಿ ಭಾಗ ಮಾಡ್ತೀವಿ ಅಂತ ಹೇಳುವಂಥದ್ದು ಅದನ್ನು ಕಂಪ್ಯೂಟರ್ಗೆ ಹೇಳ್ಕೊಡೋದು ಹೆಂಗೆ. ಸೊ ಇದಕ್ಕೆ ತುಂಬ ಇಂಟೆಲಿಜೆನ್ಸ್ ಬೇಕಾಗುತ್ತೆ. ಆವಾಗ ಹೀಗಿದ್ರೆ ಹೀಗೆ ಇಫ್ ದೆನ್ ಎಲ್ಸ್ ರೂಲ್ಸ್ ಸ್ಟ್ರಕ್ಚರ್ ರೀತಿಯಲ್ಲಿ ಅದನ್ನು ಕಂಪ್ಯೂಟರ್ ಪ್ರೋಗ್ರಾಮ್ ಅಲ್ಗಾರಿದಮ್ ಬರೆಯುವಂತಹ ರೀತಿಯಲ್ಲಿ ಅದನ್ನು ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೆ ಒಂದೊಂದಕ್ಕೂ ಅದು ಎಷ್ಟು ರೂಲ್ಸ್ ಬೇಕಾಗುತ್ತೆ ಮತ್ತು ಎಷ್ಟೆಷ್ಟು ವೊಕ್ಯಾಬ್ಯುಲರಿ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸರ್ತಿ ಒಬ್ಬರು ಮೈಸೂರಿನ CIIL ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಭಾಷೆ ಬಗ್ಗೆ ಸ್ಟಡಿ ಮಾಡುವಂಥವರು ಕನ್ನಡದ ಒಂದು ವಾಕ್ಯವನ್ನು ಕಂಪ್ಯೂಟರ್ಗೆ ಅರ್ಥ ಮಾಡಿಸೋದಕ್ಕೆ ಅಂತಂದ್ಬಿಟ್ಟು ಒಂದು ವಾಕ್ಯ ಕೊಟ್ಟರೆ ಅದು 2 ಅರ್ಥ ಹೇಳ್ತು. 2 ಅರ್ಥ ಹೇಳೋಕ್ಕೆ ಸಾಧ್ಯವಾ? ಏನಪ್ಪ ಸೆಂಟೆನ್ಸ್ ಏನಪ್ಪ ಅಂದರೆ ಗೋವಿಂದ ಕಾಪಾಡಯ್ಯ ಅಂತಂದ್ಬಿಟ್ಟು ಅಂತ. ಅದು 2ನೇ ಅರ್ಥ ಕೊಟ್ಟಿದ್ದು ನಮಗೆ ಗೋವಿಂದ ಕಾಪಾಡಪ್ಪ ಅಂತ ಹೇಳೋವಂಥದ್ದು ನಮ್ಗೆ ಗೊತ್ತಾಗುವಂಥದ್ದು. ಅದು ಗೋವಿಂದ ಅಂದರೆ ಗೋವಿನ ದೆಸೆಯಿಂದ ನನ್ನನ್ನು ಕಾಪಾಡಯ್ಯ ಅಂತ ಹೊಸ ಒಟ್ಟಿಸ್ಕೊಂಡ್ಬಿಟ್ಟು ಯಾಕೆಂದರೆ ಪಂಚಮಿ ಅರ್ಥ ಅಲ್ಲಿ ಅದನ್ನು ಕೂಡ ಅದು ತೋರಿಸ್ಕೊಂಡ್ಬಿಡ್ತದು ಆಯಿತು. ಹಾಗೆಯೇ ನನ್ನ ಫ್ರೆಂಡ್ರೊಬ್ಬರು ಇದನ್ನು ಒಂದು ಪದವನ್ನು ಕೊಟ್ಟು ಇದನ್ನ ಪಾರ್ಸಿಂಗ್ ಆಫ್ ವರ್ಡ್ಸ್ ನೋಡಿ ಇದ್ರದ್ದು ಲಿಂಗ ವಿಭಕ್ತಿ ವಚನ ಈ ಥರದ್ದೆಲ್ಲ ಹೇಳು ಅಂತೆಲ್ಲ ಕೊಟ್ಟು ರಾಮಃ ಅಂತ ಕೊಟ್ಟರೆ ಅದು ಇದು ನೌನು ಆಗ್ಬೋದು ವರ್ಬು ಆಗ್ಬೋದು ಅಂತ. ರಾಮ ಅನ್ನೋದು ವರ್ಬ ಅಂತಂದರೆ ರಾತಿ ರಾತಃ ರಾಂತಿ ರಾಸಿ ರಾತಃ ರಾಥ ರಾಮಿ ರಾವ ರಾಮ ಅಂದ್ಬಿಟ್ಟು ಅಂತ ಆ ರಾಮ ಅನ್ನೋದು ಉತ್ತಮ ಪುರುಷ ಬಹುವಚನದ ರೂಪ ಅಂತ ಕೂಡ ತೋರಿಸ್ಕೊಡ್ತು. ಸೊ ಹೀಗೆ ಅದಕ್ಕೆ ಕಂಪ್ಯೂಟರ್ಗೆ ಎಷ್ಟು ಮಲ್ಟಿಪಲ್ ಪಾಸಿಬಿಲಿಟೀಸ್ ಹೊಳೆಯುತ್ತೆ ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ. ಒಂದು ವಾಕ್ಯಕ್ಕೆ 144 ಅನ್ವಯಗಳನ್ನು ಇಂಗ್ಲೀಷ್ನ ಒಂದಕ್ಕೆ ತೋರಿಸ್ಕೊಟ್ಟಿದ್ದಾರೆ ಅದನ್ನ ಆಯ್ತಾ. ಇವಾಗ ಟೈಮ್ ಫ್ಲೈಸ್ ಅಂತ ಹೇಳ್ತೀವಿ ಆಯ್ತಾ, ಟೈಮು ಹೋಗ್ಬಿಡುತ್ತೆ ಕಣಯ್ಯ, ಕಾಲ ಕ್ರೀಡತಿ ಗಚ್ಚತಿ ಆಯು ಅಂತ ಹೇಳ್ತೀವಲ್ಲ, ಹಾಗೆ ಟೈಮ್ ಫ್ಲೈಸ್ ಅಂತ ಹೊರಟೋಗುತ್ತೆ ಅಂತ ಹಾಗೆ ನಾವು ಹೇಳ್ತೀವಿ. ಇನ್ನೊಂದು ಅರ್ಥ ಮಾಡ್ಬೋದು ಅದಕ್ಕೆ, ನೊಣಗಳು ಬರ್ತಾ ಇದೆ ಹೋಗ್ತಾ ಇದೆ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದನ್ನ ಸ್ವಲ್ಪ ಗುರ್ತು ಹಾಕೋ ಅದಕ್ಕೆ ಟೈಮ್ ದಿ ಫ್ಲೈಸ್ ಅಂತ ಹೇಳಬೇಕಾದ್ರೆ ಆ ಅರ್ಥನೂ ಅದಕ್ಕೆ ಕೊಡ್ಬೋದು ಅಂತಂದ್ಬಿಟ್ಟು. ಆಮೇಲೆ ಟೈಮ್ ಫ್ಲೈಸ್ ಲೈಕ್ ಎ ಫ್ರೂಟ್ ಅಂತಂದ್ಬಿಟ್ಟು ಅಂತ ಅದಕ್ಕೆ ಇನ್ನೊಂದು ಎಕ್ಸ್ಟೆನ್ಷನ್ ಕೊಡ್ತಾರೆ. ಅದಕ್ಕೆ ಹಿಂಗೆ ಇದರದ್ದೆಲ್ಲ ಬೇಕಾದಷ್ಟು ನಾನಾ ರೀತಿಯಾದಂತಹ ಅನ್ವಯಗಳಾಗುವಂಥದ್ದು. ಒಂದೇ ಸೆಂಟೆನ್ಸ್ನಲ್ಲಿ ಆ ಫ್ರೇಸ್ ಸ್ಟ್ರಕ್ಚರ್ ನಾವು ಹೇಗೆ ಅದನ್ನ ಗ್ರೂಪಿಂಗ್ ಮಾಡ್ಕೊಳ್ಳೋವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು ಬೇಕಾದಷ್ಟಿದೆ. ಸಂಸ್ಕೃತದಲ್ಲಿ ಅದನ್ನ ತುಂಬ ಚೆನ್ನಾಗಿ ಈಗ ನೋಡಿ, ವಿಸಿಟಿಂಗ್ ರಿಲೇಟಿವ್ಸ್ ಕ್ಯಾನ್ ಬಿ ಬೋರಿಂಗ್ ಅನ್ನೋಕ್ಕೆ 2 ಅರ್ಥ ಇದೆ. ನಾವು ರಿಲೇಟಿವ್ಸ್ ಮನೆಗೆ ಹೋಗುವಂಥದ್ದು ಬೋರಿಂಗು ಅಂತಂದ್ಬಿಟ್ಟು ಅಂತ. ಅಥವಾ ನಮ್ಮ ಮನೆಗೆ ವಿಸಿಟ್ ಮಾಡ್ತಾ ಇರ್ತಾರಲ್ಲ ಆ ರಿಲೇಟಿವ್ಸು, ವಿಸಿಟಿಂಗ್ ರಿಲೇಟಿವ್ಸ್ ಇದ್ದಾರಲ್ಲ ಅವರು ದೇ ಕ್ಯಾನ್ ಬಿ ಬೋರಿಂಗ್ ಅಂತಂದ್ಬಿಟ್ಟು ಅಂತ ಹೀಗೆ ಮಾಡುವಂಥದ್ದು. ಹೀಗೆ ನಾನಾನ್ವಯಗಳು ಪಸ್ಪಶಾನ್ಯಕದಲ್ಲಿನೇ 2 ತರಹ ಅನ್ವಯಗಳಾಗುವಂಥ ಎಕ್ಸಾಂಪಲ್ನ ಪತಂಜಲಿಗಳು ಕೊಡ್ತಾರೆ. ಶ್ವೇತೋಧಾವತಿ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಲಾಸ್ಟ್ ಪೇಜ್ ಆಫ್ ಪಸ್ಪಶಾನ್ಯಕದಲ್ಲಿ ಬರುತ್ತೆ. ಅದು ಶ್ವೇತಃ ಅಂದರೆ ಬೆಳ್ಳಿಗಿರೋವಂಥದ್ದು, ಅದು ಯಾವುದೋ ಒಂದು ಓಡ್ತಾ ಇದೆ ಅಂತಂದ್ಬಿಟ್ಟು ಅಂತನಾದರೂ ಅನ್ಕೋಬಹುದು. ಇಲ್ಲಿಂದ ದೂರಕ್ಕೆ ಓಡ್ತಾ ಇದೆ ನಾಯಿ ಅಂತ, ಶ್ವಾ ಇತಃ ಧಾವತಿ ಅಂತಂದ್ಬಿಟ್ಟು ಅಂತ ಹಾಗೂ ಅರ್ಥ ಮಾಡ್ಬೋದು ಅಂತಂದ್ಬಿಟ್ಟು ಈ ಥರ ಎಕ್ಸಾಂಪಲ್ ಕೊಟ್ಟು ಎಷ್ಟು ಸಂದರ್ಭಗಳಲ್ಲಿ
ಈ ಸೂತ್ರಕ್ಕೆ ಹೀಗೂ ಅರ್ಥ ಮಾಡ್ಬೋದು, ಹಾಗೂ ಅರ್ಥ ಮಾಡ್ಬೋದಿಲ್ಲ. ಹಾಗಾದರೆ ಯಾವುದರ್ಥ? ಪತಂಜಲಿಗಳು ಅಂತಹ ಸಂದರ್ಭದಲ್ಲಿ ಉಭಯಥ ಯಾಚಾರ್ಯ ಪಾಠಯತಿ ಸ್ಮ ಅಂದ್ಬಿಟ್ಟು ಎರಡೂ ರೀತಿಯಲ್ಲೂ ಕೂಡ ಪತಂಜಲಿಗಳು ಇದನ್ನು ಅನ್ವಯ ಮಾಡಿ ತೋರಿಸಿದ್ದಾರೆ ಅಂತಂದ್ಬಿಟ್ಟು, ಪಾಣಿನಿಯನ್ನು ಮಾಡಿ ತೋರಿಸಿದ್ದಾನೆ ಅಂತ ಹೇಳಿಬಿಟ್ಟು ಹೇಳುವಂಥದ್ದು. ಪಾಣಿನಿ ಬಗ್ಗೆ ಎಂತಹ ಗೌರವ ಇತ್ತು ಅವರಿಗೆ, ಪತಂಜಲಿಗಳಿಗೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಒಂದು ಕಡೆ ಅದನ್ನ ಅವರು ಪ್ರಮಾಣಭೂತ ಆಚಾರ್ಯ ಅಂತಂದ್ಬಿಟ್ಟು ಅಂತ ಅವರ ಮಾತಿನಲ್ಲಿ ಒಂದು ಅಕ್ಷರವೂ ಕೂಡ ವ್ಯತ್ಯಾಸ ಬರೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ನೋಡಿ, ಪ್ರಪಂಚದಲ್ಲಿ ಎಲ್ಲರೂ ಉಂಟ. ಪ್ರಮಾಣಭೂತ ಆಚಾರ್ಯ ದರ್ಭ ಪವಿತ್ರ ಪಾಣಿ ಶುಚಾವಕಾಶೇ ಪ್ರಾಂಗುಖ ಉಪವಿಶ್ಯ ಮಹತಾ ಪ್ರಯತ್ನೇನ ಸೂತ್ರಾಣಿ ಪ್ರಣಯತಿ ಸ್ಮ ಅಂದ್ಬಿಟ್ಟು. ಪಾಣಿನಿಗಳು ಸೂತ್ರ ಗ್ರಂಥನ ಮಾಡಬೇಕಾದ್ರೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು, ದರ್ಭೆಯನ್ನು ಹಾಸಿಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಹೋಯ್ತು. ಅವರು ಇನ್ನು ಆಚಮ್ಯ ಪ್ರಾಣಾಯಾಮ ಹೇಳಿಲ್ಲ ಅಷ್ಟೇ, ಅಷ್ಟು ಬಿಟ್ಟರೆ ಅಷ್ಟರ ಮಟ್ಟಿಗೆ ಆ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ. ಪ್ರಮಾಣಭೂತ ಆಚಾರ್ಯ ದರ್ಭ ಪವಿತ್ರ ಪಾಣಿ, ಕೈಯಲ್ಲಿ ದರ್ಭೆ ಪವಿತ್ರವನ್ನು ಧರಿಸಿಕೊಂಡು ಶುಚಾವಕಾಶ ಶುದ್ಧವಾದ ಸ್ಥಾನದಲ್ಲಿ ಪ್ರಾಂಗುಖ ಉಪವಿಶ್ಯ ಮಹತಾ ಪ್ರಯತ್ನೇನ ಸೂತ್ರಾಣಿ ಪ್ರಣಯತಿ ಸ್ಮ ಅಂದ್ಬಿಟ್ಟು ತುಂಬ ಪ್ರಯತ್ನಪೂರ್ವಕವಾಗಿ ಇದನ್ನು ಮಾಡ್ತಾ ಇದ್ರು ಅಂದ್ಬಿಟ್ಟು. ಬೇಕಾಶನ ವಿದ್ವಾಂಸರು ಹೇಳಿದ್ದಾರೆ, ರೈಟಿಂಗ್ ಗೊತ್ತಿಲ್ಲದೆ ಹೋಗಿದ್ರೆ ಈ ತರಹ ಸೂತ್ರ ರಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ಬಿಟ್ಟು ಅಂತ. ಸೊ ಹೀಗೆ ಅಫ್ಕೋರ್ಸ್ ಪಾಣಿ ಧಾತುಪಾಠದಲ್ಲೇ ಒಂದು ಲಿಪ್ ಅನ್ನೋ ಧಾತು ಇದೆ, ಲಿಪಿ ಅನ್ನೋದರಲ್ಲೇ ಬಂದಿರುವಂಥದ್ದು ಅಂತಂದ್ಬಿಟ್ಟು ಕೂಡ ಒಂದು ಲೆಕ್ಕಾಚಾರ ಇದೆ. ಲಿಖ ಧಾತುವು ಇದೆ, ಅದಕ್ಕೆಲ್ಲ ಬೇಕು ಅಂತ ಬೇರೆ ಬೇರೆ ಅರ್ಥಗಳು ಕಲ್ಪಿಸಿ ಎಲ್ಲ ಮಾಡ್ತಾರೆ ಅಂದಷ್ಟು. ಹಾಗೆಯೇ ಪತಂಜಲಿಗಳು ಶೋಭನಾಕಲು ಕೃತಿ ಪಾಣಿನೇಹೇ ಸೂತ್ರಸ್ಯ ಕೃತಿ, ಪಾಣಿ ಮಾಡಿರುವಂತಹ ಸೂತ್ರಗಳ ಈ ರಚನೆ ಎಷ್ಟು ಸುಭಗವಾಗಿದೆ ಅಂತ ಕೊಂಡಾಡಿರುವಂಥದ್ದುಂಟು. ಏನಂತ ಹೇಳಿದ್ರೆ ಇದೆಲ್ಲ ಹೇಗೆ ಅಂತಂದರೆ, ತುಂಬ ಡೀಪಾಗಿ ನಾವು ಮ್ಯಾಥಮ್ಯಾಟಿಕ್ಸಲ್ಲಿ ಸ್ಟಡಿ ಮಾಡಿದಾಗ ಆ ಸ್ಟ್ರಕ್ಚರ್ ದಿ ಫಾರ್ಮುಲಾದಲ್ಲಿ ಒಂದು ಬ್ಯೂಟಿ ಕಾಣಿಸುತ್ತಿಲ್ಲ, ಅದರಿಂದ ಅದನ್ನು ಒಂದು ಕೊಂಡಾಡುವ ರೀತಿಯಲ್ಲಿ ಬರುವಂಥದ್ದು ಇದು. ಸೊ ಇದು ಹೇಗೆ ಅಂತಂದರೆ, ಯಾವುದು ತುಂಬ ಕಷ್ಟವೋ, ನಮಗೆ ಇಷ್ಟವೇ ಆಗೋದಿಲ್ವೋ, ಆದರೆ ತುಂಬ ಒಳ್ಳೆಯದೋ ಅಂಥದ್ರಲ್ಲಿ ಮನಸ್ಸಿಗೆ ಒಂದು ರತಿ ಇರಬೇಕು, ಒಂದು ಖುಷಿ, ಒಂದು ಸಂತೋಷ ಇರಬೇಕು. ಹಾಗಿದ್ದ ಪಕ್ಷದಲ್ಲಿ ಅದು ವ್ಯಕ್ತಿಯ ಒಂದು ಮೆಚ್ಯೂರಿಟಿಯ ಲಕ್ಷಣ. ಅದನ್ನು ವಾಲ್ಮೀಕಿ ಮಹರ್ಷಿಗಳು ತೋರಿಸೋದು ಫಸ್ಟ್ ವರ್ಡಲ್ಲೇ ತೋರಿಸ್ಬಿಡ್ತಾರೆ, ತಪಸ್ವಾಧ್ಯಾಯ ನಿರತಂ ಅಂತ. ಸಂಸ್ಕೃತದಲ್ಲಿ ನಿರತ ಅಂದರೆ ನಾವು ಸುಮ್ಮನೆ ಬ್ಯುಸಿ ಅಂತ ಕನ್ನಡದಲ್ಲಿ ಅನ್ಕೋತೀವಿ. ನಿತರಾಮ್ ರತಃ, ರತಃ ಅಂತಂದರೆ ರಮು ಕ್ರೀಡಾಯಾಮ್ ಅದರಿಂದ ಬಂದಿರುವಂಥದ್ದು, ಫೈಂಡಿಂಗ್ ಗ್ರೇಟ್ ಜಾಯ್ ಇನ್ ಇಟ್. ಹಾಗಿರುವಂಥದ್ದು ತಪಸ್ಸು ಮತ್ತು ಸ್ವಾಧ್ಯಾಯಗಳಲ್ಲಿ ಫೈಂಡಿಂಗ್ ಗ್ರೇಟ್ ಜಾಯ್ ಇನ್ ಇಟ್ ಅನ್ನುವಂಥದ್ದು. ಬುದ್ಧನನ್ನು ಒಬ್ಬ ಒಂದು ಶಿಷ್ಯ ಕೇಳ್ತಾನೆ, ಅವನು ನೀನು ಈಗಲೂ ಡಿಸಿಪ್ಲಿನ್ನ ಫಾಲೋ ಮಾಡ್ತೀಯಲ್ಲ ಯಾಕೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಮೊದಲು ನಾನು ಡಿಸಿಪ್ಲಿನ್ ಫಾಲೋ ಮಾಡ್ತಾ ಇದ್ದೆ, ಈಗ ಡಿಸಿಪ್ಲಿನ್ ನಾನು ಫಾಲೋ ಮಾಡುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಅವನು ನಿಂತಿದ್ದೆಲ್ಲವೂ ಕೂಡ ಅದಕ್ಕೆ ಅನುಗುಣವಾಗಿ ಇರುವಂಥದ್ದು ಅಂತ. ಹಾಗೆ ಪ್ರಮಾಣಭೂತನಂತಹ ಆಚಾರ್ಯ ಇದನ್ನು ಮಾಡ್ತಾ ಇದ್ದ ಅಂತ. ಆಮೇಲೆ ಆ ಕುಮಾರಂ ಯಶಃ ಪಾಣಿನೇ ಅಂತ, ಪಾಣಿನಿಯ ಕೀರ್ತಿ ಎಳೆ ಮಕ್ಕಳ ತನಕವೂ ತಲುಪಿತ್ತು ಅನ್ನೋದಕ್ಕೆ ಪ್ರೂಫ್ ಹ್ಯೂಮನ್ ಸಾಂಗ್ ನಾನು ಮೊನ್ನೆ ಹೇಳಿದಂಗೆ 10 ವರ್ಷದ ಮಕ್ಕಳಿಗೆ ಇಡೀ ಅಷ್ಟಾಧ್ಯಾಯಿ ಕಂಠಪಾಠವಾಗಿರ್ತಾ ಇತ್ತು ಅಂತ ಹೇಳುವಂಥದ್ದು. ಅದು ಮುಂದೆ ಅವ್ರಿಗೊಂದು ಮೆಚ್ಯೂರಿಟಿ ಬಂದಾಗ ಇದರಿಂದ ಎಂತಹ ಅದ್ಭುತವಾದ ಇದು ಶಾಸ್ತ್ರ ಇದು ಅಂತ ಹೇಳುವಂಥದ್ದು ಬರುವಂಥದ್ದು. ಹೀಗೆ ಎಷ್ಟು ಹೊಸ ಹೊಸ ಪದಗಳ ಸೃಷ್ಟಿ ಮಾಡುವಂಥದ್ದು ಇದರಲ್ಲಿ ಸಾಧ್ಯವಾಗುವಂಥದ್ದು ಅಂತಹ ಒಂದು ಕೃತಿ ಇದು. ಇದಕ್ಕೆ ಮಹಾಭಾಷ್ಯ ಅನ್ನೋ ಹೆಸರು ಯಾತಕ್ಕೆ ಬಂತು ಅನ್ನುವಂತಹ ಮಾತನ್ನು ನಿನ್ನೆ ಹೇಳೋದಕ್ಕೆ ಹೊರಟಿದ್ದೆ. ಇದಕ್ಕೆ ಪುಣ್ಯರಾಜ ಅನ್ನುವಂಥವನು ವಾಕ್ಯಪದೀಯಕ್ಕೆ ವ್ಯಾಖ್ಯಾನವನ್ನು ಬರಿತಾ ಈ ಪಾತಂಜಲ ಮಹಾಭಾಷ್ಯದ ಹಿರಿಮೆಯನ್ನು ಹೇಳ್ತಾನೆ. ಅವನು ಈ ಮಹಾಭಾಷ್ಯದ ಬಗ್ಗೆ ವಾಕ್ಯಪದೀಯದಲ್ಲಿ ಕೊಂಡಾಡಿರುವಂಥ ಮಾತಿಗೆ ವ್ಯಾಖ್ಯಾನ ಬರಿತಾ ಹೇಳ್ತಾ ಇರುವಂಥದ್ದು. ವಾಕ್ಯಪದೀಯದ ಮಾತು ಹೀಗಿದೆ: ಕೃತೇಥ ಪತಂಜಲಿನ ಗುರುಣ ತೀರ್ಥದರ್ಶಿನ ಸರ್ವೇಷಾಂ ನ್ಯಾಯ ಬೀಜಾನಾಂ ಮಹಾಭಾಷ್ಯೇ ನಿಬಂಧನೆ ಅಂತ ಹೇಳಿ ಎಲ್ಲ ನ್ಯಾಯ ಬೀಜಗಳು ಕೂಡ ಇದರಲ್ಲಿದೆ ಅಂತ ಹೇಳುವಂಥದ್ದು. ಅದಕ್ಕೆ ಇವನು ಪುಣ್ಯರಾಜ ಬರಿತಾ ತಚ್ಚ ಭಾಷ್ಯಂ ನ ಕೇವಲಂ ವ್ಯಾಕರಣಸ್ಯ ನಿಬಂಧನಂ ಯಾವತ್ ಸರ್ವೇಷಾಂ ನ್ಯಾಯ ಬೀಜಾನಾಂ ಬೋದ್ಧವ್ಯಂ ಇತ್ಯತಏವ ಸರ್ವನ್ಯಾಯ ಬೀಜ ಹೇತುತ್ವಾದೇವ ಮಹಚ್ಛಬ್ದೇನ ವಿಶೇಷ್ಯ ಮಹಾಭಾಷ್ಯಂ ಇತ್ಯುಚ್ಯತೆ ಲೋಕೆ ಅಂತ ಹೇಳಿ ಇದಕ್ಕೆ ಮಹಾಭಾಷ್ಯ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಡಿಸಿಪ್ಲಿನ್ನ ಬೆಳೆಸಬೇಕಾದ್ರೆ ಯಾವ ಪ್ರೈಮರಿ ಮ್ಯಾಕ್ಸಿಮ್ಸ್ ಇರುತ್ತೋ, ಇವತ್ತು ನಾವು ಲಾ ಬುಕ್ಸ್ ಸ್ವಲ್ಪ ಜ್ಯೂರಿಸ್ಪ್ರುಡೆನ್ಸ್ ಅದಕ್ಕೆ ಹೋದ ಪಕ್ಷದಲ್ಲಿ ಅದರಲ್ಲಿ ಲೀಗಲ್ ಮ್ಯಾಕ್ಸಿಮ್ಸ್ ಅಂತ ಅಂದ್ಬಿಟ್ಟೆ ಬೇಕಾದಷ್ಟಿದೆ. ಅದರಲ್ಲಿ ಅದರ ಪ್ರಕಾರವಾಗಿಯೇ ರೂಲ್ಗಳನ್ನು ಇಂಟರ್ಪ್ರಿಟ್ ಮಾಡತಕ್ಕದ್ದು ಅನ್ನುವಂಥದ್ದು. ಹಾಗೆ ಒಂದು ಡಿಸಿಪ್ಲಿನ್ನಲ್ಲಿ ರೂಲ್ಸ್ನ ಎಷ್ಟೋ ಸಂದರ್ಭ ರೂಲ್ಸ್ಗಳ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಬಂದ್ಬಿಡುತ್ತೆ. ಅಂತಹದನ್ನು ಹೇಗೆ ಪರಿಹಾರ ಮಾಡಬೇಕು, ಇದಕ್ಕೆ ಬೇಕಾದಂತಹ ಮ್ಯಾಕ್ಸಿಮ್ಗಳನ್ನು, ಅದು ಮೆಟಾ ಲೆವೆಲ್, ಅದು
ಸೊ ಬರೀ ರೂಲ್ಸ್ ಫ್ರೇಮ್ ಮಾಡುವಂಥದ್ದೆಲ್ಲ, ರೂಲ್ಸ್ ಅಬೌಟ್ ರೂಲ್ಸ್ ಮಾಡುವಂತಹದ್ದು, ಅದನ್ನು ಮಾಡುವಂಥದ್ದು ಮಹಾಮೇಧೆ. ಅದು ಸುಲಭವಾಗಿ ಸಾಧ್ಯವಾಗುವಂಥದ್ದಲ್ಲ. ಆ ಥರದ್ದಿನಾನು ಕೂಡ ಪತಂಜಲಿ ಇದರಲ್ಲಿ ಇದಕ್ಕೆ ನ್ಯಾಯ ಬೀಜಗಳು. ನ್ಯಾಯ ಅಂತಂದರೆ ನಾವು ಲೋಕದಲ್ಲಿ ಅಂದ್ಕೊಳ್ಳುವಂತಹ ನ್ಯಾಯ ಅನ್ಯಾಯ ಅನ್ನೋ ಥರದ್ದಲ್ಲ. ಅದು ಒಂದು ವಿಷಯ ಸರಿಯಾಗಿದೆ ಸರಿಯಾಗಿಲ್ಲ ಅನ್ನೋದಕ್ಕೆ ಒಂದು ಅಳತೆ ಗೋಲಿ ಏನೋ ಅದನ್ನು ನ್ಯಾಯ ಅಂತ ಹೇಳುವಂಥದ್ದು. ಲೌಕಿಕ ನ್ಯಾಯಗಳು ಅಂತ ಉಂಟು, ಹಾಗೆ ಶಾಸ್ತ್ರೀಯ ನ್ಯಾಯಗಳು ಅಂತ ಒಂದುಂಟು. ಸೊ ಅದಕ್ಕೆ ಅನುಗುಣವಾಗಿ ಬಂದಿರುವಂಥದ್ದು. ಹೀಗೆ ಮಹಾಭಷ್ಯಕ್ಕೆ ಈ ಇಷ್ಟಿಗಳು ಅನ್ನೋದು ಅಷ್ಟೇ ಅಲ್ಲದೇನೆ, ಇಷ್ಟಿಗಳನ್ನು ಪತಂಜಲಿಗಳು ಬರೆದಿರುವಂಥದ್ದು ಅನ್ನೋದು ಅಷ್ಟೇ ಅಲ್ಲದೇನೆ, ಈ ಕಾರಣದಿಂದಲೂ ಅಂದರೆ ಒಂದು ಶಾಸ್ತ್ರವನ್ನು ಬೆಳೆಸೋದಕ್ಕೆ ಬೇಕಾಗುವಂತಹ ನ್ಯಾಯಗಳೇನೋ ಅದನ್ನೆಲ್ಲನೂ ಕೂಡ ಮಾಡಿರುವಂಥದ್ದು ಅಂದ್ಬಿಟ್ಟು ಗಣೇಶವರು ಆರಂಭದಲ್ಲೇ ಹೇಳಿದ್ರು. ಎಷ್ಟು ಖುಷಿಯಾಗುತ್ತೆ ಮಹಾಭಾಷ್ಯವನ್ನು ಓದಿ ಅರ್ಥ ಮಾಡಿಕೊಂಡಂಥವ್ರಿಗೆ ಅಂತ ಹೇಳಿದ್ರೆ ಅವರಿಗೆ ಈ ಉದ್ಗಾರ ಬರೋದು ಸಹಜವೇ. ಮಹಾಭಾಷ್ಯಂ ವಾ ಪಠನೀಯಂ ಮಹಾರಾಜ್ಯಂ ವಾ ಶಾಸನೀಯಂ ಅಥವಾ ಪಾಲನೀಯಂ ಅಂತಲೂ ಹೇಳ್ತಾರೆ ಅದನ್ನ. ಆಮೇಲೆ ಇನ್ನೊಬ್ಬರು ನಮ್ಮ ಪರಂಪರೆಯಲ್ಲೇ ಮಹಾಭಾಷ್ಯದ ಬಗ್ಗೆ ಅವರು ಕೊಂಡಾಟದ ಮಾತು ಆಡಿರುವಂಥದ್ದು ಏನು ಅಂದರೆ, ಇದು ಹೇಗಿದೆ ಅಂತಂದರೆ ಒಂದು ರೀತಿ ಆಪೋಸಿಟ್ ಕ್ವಾಲಿಟೀಸ್ ಇದೆ ಅಂತ. ಇದನ್ನು ವಾಕ್ಯಪದೀಯದಲ್ಲೂ ಬರುತ್ತೆ ಈ ಮಾತು. ಗಂಭೀರಂ ಅರ್ಥ ದೃಷ್ಟ್ಯಾತು ಪ್ರಸನ್ನಂ ಶಬ್ದ ಸೌಷ್ಠವಾತ್ ಅಂದ್ಬಿಟ್ಟು. ಇದು ತುಂಬ ಗಂಭೀರವಾಗಿದೆ. ಅರ್ಥದೃಷ್ಟಿಯಿಂದ ಸೆಮ್ಯಾಂಟಿಕಲ್ ಆಗಿ ನೋಡಿಕೊಂಡ್ರೆ ಬಹಳ ಆಳವಾಗಿರುವಂಥದ್ದು. ನಿಮಗೆ ನಿನ್ನೆ ತಾನೇ ಥೆಸೋರಸ್ ವಿಷಯ ಹೇಳಿದೆ ನಾನು. ಯಾವಾಗಲೂ ಸೆಮ್ಯಾಂಟಿಕ್ಸ್ನ ಹ್ಯಾಂಡಲ್ ಮಾಡುವಂಥದ್ದು ತುಂಬ ಕಷ್ಟ, ಮಾರ್ಫಾಲಜಿನ ಹ್ಯಾಂಡಲ್ ಮಾಡೋದು ತುಂಬ ಸುಲಭ. ಅದಕ್ಕೋಸ್ಕರನೇ ಇವತ್ತಿನ ಕಂಪ್ಯೂಟರ್ ಸೈನ್ಸ್ನಲ್ಲಿ ಕೂಡ ಬೆಳವಣಿಗೆ ಆಗಿರುವಂಥ ಅದರಲ್ಲಿ ಫಸ್ಟ್ ಎಲ್ಲರೂ ಅಟ್ಯಾಕ್ ಮಾಡಿದ್ದು ಮಾರ್ಫಾಲಜಿನ. ನನಗೆ IIT ಕಾನ್ಪುರಲ್ಲಿ ನಾನಿದ್ದಾಗ ಅವರು ವಿನೀತ್ ಚೈತನ್ಯ ಅವರು ಅದನ್ನ ಕೇಳಿದ್ರು. ಅದನ್ನ ಎವ್ರಿಬಡಿ ಅಟ್ಯಾಕ್ಸ್ ಮಾರ್ಫಾಲಜಿ, ನೋ ಬಡಿ ಟಚಸ್ ಸೆಮ್ಯಾಂಟಿಕ್ಸ್ ಅಂತಂದ್ಬಿಟ್ಟು ಅಂತ. ಸೆಮ್ಯಾಂಟಿಕ್ಸ್ನ ಹ್ಯಾಂಡಲ್ ಮಾಡುವಂಥದ್ದು ಬಹಳ ಕಷ್ಟ. ಯಾಕೆಂದರೆ ಐಡಿಯಾಗಳು ಅನ್ನೋದೇ ಅಬ್ಸ್ಟ್ರಾಕ್ಟು. ಅದರಲ್ಲಿ ಯಾವ ಒಂದು ಆರ್ಡ್ರು ಸ್ಕೀಮು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅದ್ರ ಮೇಲೆ ಒಂದು ಕಂಟ್ರೋಲ್ ತಗೊಳ್ಳೋದು ಹೇಗೆ, ಇದು ಗೊತ್ತಾಗೋದಿಲ್ಲ. ನೋಡಿ, ನಿಮಗೆ ಇಂಗ್ಲೀಷ್ ಗ್ರಾಮರ್ಗೂ ಸಂಸ್ಕೃತದ ವ್ಯಾಕರಣಕ್ಕೂ ಡಿಫರೆನ್ಸ್ ಹೇಳಕ್ಕೆ ಹೊರಟಿದ್ದೆ. ಅದರಲ್ಲಿ ಬರವಣಿಗೆ ಏನಿದೆಯೋ ಅದರಿಂದ ಬಂದಿರುವಂಥದ್ದು. ನಾವು ಹೇಗೆ ಬರೀಬೇಕು ಹೇಗೆ ಬರೀಬಾರ್ದು ಅನ್ನೋ ರೀತಿಯಿಂದ ಆ ದೃಷ್ಟಿಯಿಂದ ಆ ಲೆಕ್ಕಾಚಾರದಿಂದ ಬಂದಿರುವಂಥದ್ದು ಗ್ರಾಮರ್ ಅನ್ನುವಂಥದ್ದು. ವ್ಯಾಕರಣ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ, ವಸ್ತುತಃ ಮನಸ್ಸಲ್ಲಿರುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾದ್ರೆ ಬಾಯಿಂದ ಹೇಗೆ ಶಬ್ದ ಬರಬೇಕು ಅಂತಂದ್ಬಿಟ್ಟು ಅಂತ. ಆ ಶಬ್ದದಲ್ಲಿ ಯಾವ ರೀತಿ ಸೌಷ್ಠವಾಗಿದ್ದರೆ ಮನಸ್ಸಿನೊಳಗೆ ಇರುವಂಥದ್ದನ್ನು ಕರೆಕ್ಟಾಗಿ ವ್ಯಕ್ತಪಡಿಸುತ್ತೆ ಅನ್ನೋವಂಥದ್ದು ವ್ಯಾಕರಣ ಅಂತಂದ್ಬಿಟ್ಟು ಅಂತ. ಇದರಲ್ಲಿ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹದ್ದು ನಾಮರೂಪೇ ವ್ಯಾಕರವಾಣಿ ಅಂತ ಮುಟ್ಟುವಂತ. ಒಂದು ನಾಮವ್ಯಾಕರಣ, ಇನ್ನೊಂದು ರೂಪ ವ್ಯಾಕರಣ ಅಂತ ಮುಟ್ಟುವಂತ. ಬ್ರಹ್ಮ ಮಾಡುವಂತಹ ಸೃಷ್ಟಿ ಏನಿದೆಯೋ ಇದೆಲ್ಲ ರೂಪ ವ್ಯಾಕರಣ. ಅವನೇ ಎರಡನ್ನೂ ಮಾಡಿದ್ದಾನೆ, ಅದನ್ನೇ ಮಾಡಲ್ಲಾಗಿಟ್ಕೊಂಡು ಮಾಡುವಂತಹದ್ದು ಇದು ನಾಮವ್ಯಾಕರಣ. ಪ್ರತಿಯೊಂದಕ್ಕೂ ಯಾವ್ಯಾವುದಕ್ಕೆ ಯಾವ ಹೆಸರು ಹೇಗೆ ಸಲ್ಲತಕ್ಕದ್ದು ಅನ್ನುವಂಥದ್ದು. ಹೀಗೆ ಈ ನಾಮವ್ಯಾಕರಣ ಅನ್ನುವಂಥದ್ದು ಬಹಳ ಕಷ್ಟವಾದಂಥದ್ದು. ಸಂಸ್ಕೃತದಲ್ಲಿ ತುಂಬ ಸೂಕ್ಷ್ಮಗಳುಂಟು. ನಾವು ಯಾವ್ಯಾವುದನ್ನು ಸಿನೋನಿಮ್ಸ್ ಅಂತ ಅಂದ್ಕೊಳ್ತೀವೋ ಅಂಥದ್ದು ಕೂಡ ಎಲ್ಲ ಏನು ಸಿನೋನಿಮ್ಸ್ ಆಗಿರೋದಿಲ್ಲ. ಚಾರದೇವ ಶಾಸ್ತ್ರಿಗಳು ಪರ್ಯಾಯ ವಚನ ವಿವೇಕ ಅಂತ ಬರೆದಿದ್ದಾರೆ. ಅದರಲ್ಲಿ ಸಿನಾನಿಮ್ಸ್ ಅಂತ ಆಗಿರೋವಂಥದ್ರಲ್ಲಿ ಕೂಡ ಎಷ್ಟೆಷ್ಟು ಅರ್ಥ ಭೇದಗಳಲ್ಲಿ ಸೂಕ್ಷ್ಮಗಳು ಏನೇನಿರುತ್ತೆ ಅನ್ನೋದನ್ನು ತೋರಿಸುವಂಥದ್ದನ್ನು ಅದು ಮಾಡಿದ್ದಾರೆ. ಅದನ್ನ ಹೀಗೆ ವ್ಯಾಕರಣ ಅನ್ಬೇಕಾದ್ರೆ ನಾವು ಸಂಸ್ಕೃತದಲ್ಲಿ ಇಂಗಿತ, ಆಕಾರ ಅನ್ನೋ ಎರಡು ಪದ ಉಪಯೋಗಿಸ್ತಾರೆ. ನಮ್ಮ ಮನಸ್ಸಿನೊಳಗಡೆ ಏನೋ ಒಂದು ಥಾಟ್ ಬರುತ್ತಿಲ್ಲ, ಅದು ಇಂಗಿತ ಅಂತ ಅನಿಸ್ಕೊಳ್ಳುತ್ತೆ. ಅದು ಹೊರಗಡೆ ವ್ಯಕ್ತವಾಗುತ್ತಿಲ್ಲ, ಅದು ಆಕಾರ ಅಂತ ಅನಿಸ್ಕೊಳ್ಳುತ್ತೆ. ಒಂದು ರೀತಿಯಲ್ಲಿ ವ್ಯಾಕರಣ ಅನ್ನೋದು ಇಂಗಿತವನ್ನು ಆಕಾರವನ್ನಾಗಿ ಮಾಡುವಂಥದ್ದು, ಗಿವಿಂಗ್ ಎ ಶೇಪ್. ಅವನು ಇದು ಒಂದು ರೀತಿ ಕವಿಯ ಕೆಲಸವೂ ಹೌದಿದು. ಅವನು ಶೇಕ್ಸ್ಪಿಯರ್ ಹೇಳೋದು, ದಿ ಪೊಯೆಟ್ಸ್ ಐ ಇನ್ ಎ ಫೈನ್ ಫ್ರೆಂಡ್ಸಿ ರೋಲಿಂಗ್ ದಟ್ ಗ್ಲಾನ್ಸ್ ಫ್ರಮ್ ಹೆವನ್ ಟು ಅರ್ತ್, ಅರ್ತ್ ಟು ಹೆವನ್ ಅಂತ ಹೇಳಿಬಿಟ್ಟು ಗಿವ್ಸ್ ಏರಿ ನಥಿಂಗ್ ಎ ಲೋಕಲ್ ಹ್ಯಾಬಿಟೇಷನ್ ಆ್ಯಂಡ್ ಎ ನೇಮ್ ಅಂತಂದ್ಬಿಟ್ಟು, ಹಾಗೆ ಅವ್ಯಕ್ತವಾಗಿರುವಂತಹದ್ದಕ್ಕೆ ಒಂದು ವ್ಯಕ್ತ ರೂಪವನ್ನು ಕೊಡುವಂತಹದ್ದು ಕವಿಯ ಕೆಲಸ ಅಂತ ಹೇಳುವಂಥದ್ದು. ಒಬ್ಬ ವ್ಯಾಕರಣ ಕೂಡ ಮಾಡುವಂಥದ್ದು ಈ ಥರದ್ದೇ ಕೆಲಸ. ಅದಕ್ಕೋಸ್ಕರ ಪಾಣಿನಿಯ ಸೂತ್ರಗಳ ಒಂದು ಆರ್ಕಿಟೈಪ್ ಇರುವಂಥದ್ದು ಪ್ಯಾಟರ್ನ್, ಬೇಸಿಕ್ ಪ್ಯಾಟರ್ನ್ ಏನು ಅಂತಂದರೆ ಈ ಅರ್ಥದಲ್ಲಿ ಇದು ಬರುತ್ತದೆ ಅಂತಂದ್ಬಿಟ್ಟು. ಅಂದರೆ ಅರ್ಥ ಅನ್ನೋದು ಬೇಸಿಕ್ಕು. ಸೊ ಪಾಣಿನಿಯನ್ ಸೆಮ್ಯಾಂಟಿಕ್ಸ್ ಹೇಗಿದೆ ಅಂತ ಸ್ಟಡಿ ಮಾಡುವಂಥದ್ದೇನೆ ಬಹಳ ಮುಖ್ಯವಾದ ಒಂದು ವಿಷಯವಾಗುತ್ತೆ. ಅವನು ಜೊಹಾನೆಸ್ ಬ್ರಾಂಕಾರ್ಸ್ಟ್ ಅನ್ನುವಂಥವನು ಮೀನಿಂಗ್ಸ್ ಇನ್ ಪಾಣಿನಿ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾನೆ. ಅದರಲ್ಲಿ ಪಾಣಿನಿ ಮೀನಿಂಗ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು ಬಹಳ ಕಷ್ಟವಾದ ಕೆಲಸ. ಅದು ತುಂಬ ಅದ್ಭುತವಾಗಿ ಮಾಡಿರುವಂಥದ್ದು ಅಂತ. ಇಷ್ಟು ಮಾಡಿನೂ ಇದಕ್ಕೆ ಈ ಗಂಭೀರಂ ಅರ್ಥದೃಷ್ಟಿಯಾತು ಪ್ರಸನ್ನಂ ಶಬ್ದ ಸೌಷ್ಠವಾತ್. ಆ ಶಬ್ದ ಸೌಷ್ಠವ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಟ್ ಅಟ್ರಾಕ್ಟ್ಸ್ ಯು.
ಅದಕ್ಕೋಸ್ಕರನೇ ಒಬ್ಬ ಕವಿ ಸಂಸ್ಕೃತದ ಅಲಂಕಾರ ಶಾಸ್ತ್ರದಲ್ಲಿ ಶಬ್ದಾರ್ಥವು ತುಲಾಧೃತವು ಅಂತ ಒಂದು ಮಾತು ಬರುತ್ತೆ. ತಕ್ಕಡಿಯಲ್ಲಿ ತೂಗಿದಂತೆ ಎರಡೂ ಕೂಡ ಒಂದು ಕುಂತಕನ ವಕ್ರೋಕ್ತಿ ಜೀವಿತದಲ್ಲಿ ಶಬ್ದಕ್ಕೂ ಅರ್ಥಕ್ಕೂ ಕಾಂಪಿಟೇಷನ್ ಅಂತೆ. ಸೊ ಹಾಗೆ ನಾನು ಚೆನ್ನಾಗಿದ್ದೀನಿ, ನಿನ್ನನ್ನು ಮೀರಿಸಿ ನಾನು, ನನ್ನನ್ನು ಮೀರಿಸಿ ನೀನು ಅನ್ನೋ ಆ ತರಹದ್ದು ಹಾಗೆ ಬರುವಂತಹದ್ದು. ಆ ದೃಷ್ಟಿಯಿಂದ ಒಂದು ಅಭಿಪ್ರಾಯವನ್ನು ಹೇಳಕ್ಕೆ ಎಷ್ಟು ಚೆನ್ನಾಗಿರೋ ಪದಗಳನ್ನು ಬಳಕೆ ಮಾಡಿದ್ದಾರೆ, ಎಂಥ ಥರೋ ಕ್ಲಾರಿಟಿ ಬರುತ್ತೆ ಅನ್ನುವಂತಹ ಒಂದು ಸಂತೋಷ, ಆ ಶಬ್ದ ಸೌಷ್ಠವದಿಂದ ಬರುವಂತಹ ಒಂದು ಸಂತೋಷ. ಅದರ ಜೊತೆಗೇ ಆ ಒಂದು ಡೆಪ್ತ್ ಇರುವಂಥದ್ದು. ಈ ಎರಡರ ಕಾಂಬಿನೇಷನ್ ಬಹಳ ಕಷ್ಟ. ಅದಕ್ಕೆ ಒಬ್ಬ ಹೇಳ್ತಾನೆ, ಎನಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಲುಕ್ಸ್ ಲೈಕ್ ಎ ಪೀಸ್ ಆಫ್ ಮ್ಯಾಜಿಕ್ ಅಂತಂದ್ಬಿಟ್ಟು. ಸೊ ಆ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗೋಗ್ಬಿಟ್ಟಾಗ ನಮಗೇನೋ ಕೆಲವೇ ಬಟನ್ಸ್ ಆಪರೇಟ್ ಮಾಡೋದು ಎಷ್ಟೋ ಅಷ್ಟೇ ಇರುತ್ತೆ. ಅಷ್ಟು ಮಾಡಿಬಿಟ್ರೆ ಸಾಕು, ಅದು ತುಂಬ ಅದ್ಭುತವಾದ ಕೆಲಸವನ್ನೆಲ್ಲ ಸಾಧನೆ ಮಾಡುತ್ತೆ. ಹಾಗೆ ಇದು ತುಂಬ ಸುಲಭವಾದ ರೀತಿಯಲ್ಲಿ ಕಾಣಿಸುವಂಥದ್ದು. ಅದಕ್ಕೋಸ್ಕರನೇ ಅವ್ರು ಹೇಳೋದು ಭ್ರಷ್ಟೋ ವ್ಯಾಕರಣಾಗಮಃ ಅಂತ ಪತಂಜಲಿಗೆ ಹೇಳಬೇಕಾದ್ರೆ, ಪತಂಜಲಿ ಮಹಾಭಾಷ್ಯ ಏನು ತುಂಬ ಈಸಿ ಅಂತ ಅಂದ್ಕೊಳ್ಳುವಂತಹ ರೀತಿಯಲ್ಲಿ ಭ್ರಮೆ ಪಟ್ಟಂಥವರು ಮತ್ತು ಆ ಕಾರಣದಿಂದ ಅದಕ್ಕೆ ದ್ರೋಹ ಮಾಡಿದಂಥವ್ರು ಅಂದರೆ ಅದರ ಬ್ಯೂಟಿ, ಅದರ ಗ್ರ್ಯಾಂಜರ್, ಅದರ ಡೆಪ್ತನ್ನು ತಿಳ್ಕೊಳ್ಳೋಕೆ ಆಗದೇ ಇರೋವಂಥವ್ರು ಅನ್ನೋಂಥ ವಿಷಯವನ್ನು ವಾಕ್ಯಪದ ಇದಿಲ್ಲ ಬರುತ್ತೆ. ಹೀಗಾಗಿ ವ್ಯಾಕರಣ ಆಗಮ ನಷ್ಟವಾಯಿತು ಅಂತ ಹೇಳುವಂಥದ್ದು. ಮತ್ತು ಇನ್ನು ವ್ಯಾಕರಣವನ್ನು ಬರೀಬೇಕಾದ್ರೆ ಗಣೇಶರು ಈಗ ಆರಂಭದಲ್ಲಿ ಹೇಳಿದ ಪ್ರಯೋಗ ಶರಣಾಹ ವೈಯಾಕರಣಾಹ ಅನ್ನೋಂಥ ಮಾತು ಹೆಜ್ಜೆ ಹೆಜ್ಜೆಗೂ ಪತಂಜಲಿ ಹೇಳ್ತಾನೆ, ಪ್ರಯುಕ್ತಾನಾಮನ್ವಾಖ್ಯಾನಮಿದಂ ಶಾಸ್ತ್ರಂ ಅಂತ. ಯಾವುದು ಆಲ್ರೆಡಿ ಇನ್ ಯೂಸೇಜ್ ಕರೆನ್ಸಿನಲ್ಲಿ ಇದೆಯೋ ಅಂಥದ್ದನ್ನಿಟ್ಟುಕೊಂಡು ಅದನ್ನು ಆಖ್ಯಾನ, ಅದನ್ನೇ ಮತ್ತೆ ನಾವು ಹೇಳೋವಂಥದ್ದು. ಅದರಲ್ಲಿ ಆ ಸ್ಟ್ರಕ್ಚರ್ ಏನು ಅಂತ ಗಮನಿಸೋದು. ಯಾವಾಗಲೂ ಅಷ್ಟೇ ಸ್ಟ್ರಕ್ಚರ್ನ ಹಿಡಿಯುವಂಥದ್ದು ಬಹಳ ಕಷ್ಟ ಸಾಧ್ಯವಾದ ಕೆಲಸ. ಪಾಶ್ಚಾತ್ಯರಲ್ಲಿ ಸ್ಟ್ರಕ್ಚರಲಿಸಮ್ ಅನ್ನುವಂಥದ್ದೇ ಬಹಳ ದೊಡ್ಡ ಒಂದು ಇದಾಗಿ ಫೀಲ್ಡಾಗಿ ಬೆಳ್ಕೊಂಡಿದೆ. ಅದಕ್ಕೆ ಮುಖ್ಯವಾದವನು ಲೆವಿ ಸ್ಟ್ರಾಸ್ ಅಂತಂದ್ಬಿಟ್ಟು ತುಂಬ ಕೆಲಸ ಮಾಡಿದಂಥವನು. ಅವನಿಗೆ ಇನ್ಸ್ಪಿರೇಷನ್ ಫರ್ಡಿನೆಂಡ್ ಸಾಸೂರ್ ಅಂತಂದ್ಬಿಟ್ಟು ಅಂತ. ಅವನಿಗೆ ಸ್ಫೂರ್ತಿ ಬಂದಿದ್ದು ಪಾಣಿನಿಯ ವರ್ಬಲ್ ಸ್ಟ್ರಕ್ಚರ್ ಬಗ್ಗೆ ಅವನು ಏನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಅವನು ಸ್ಟಡಿ ಮಾಡಿದಂಥದ್ದು. ಇವತ್ತೇನು ಮಾಡಿದ್ದಾರೆ ಅಂದರೆ ಆ ಸ್ಟ್ರಕ್ಚರಲಿಸಮ್ಗೆಲ್ಲ ಮೂಲ ಪಾಣಿನಿ ಅನ್ನೋದನ್ನು ಮರೆಮಾಚಿ ಫರ್ಡಿನೆಂಡ್ ಸ್ಟ್ರಕ್ಚರ್ ಸಾಸೂರ್ ಕೂಡ ಅವನು ಎಷ್ಟು ಪಾಣಿನಿಗೆ ಅವನು ಇಂಡಿಟೆಡ್, ಹಿ ವಾಸ್ ಟೀಚಿಂಗ್ ಪಾಣಿನಿ ಇನ್ ಫ್ರಾನ್ಸ್. ಸೊ ಅದನ್ನು ಕೂಡ ಮರೆಮಾಚಿ ಇದೆಲ್ಲ ಒಂದು ಬರೀ ಕೆಲವು ನೋಟ್ ಸಿಕ್ಕಿದೆ, ಅದ್ರ ಬೇಸಿಸ್ ಮೇಲೆ ಇದನ್ನು ಡೆವಲಪ್ ಮಾಡುವಂಥ ಒಂದು ಹೋಲ್ ಫೀಲ್ಡ್, ಒಂದು ಹೋಲ್ ಅಪ್ರೋಚ್. ಇವು ಸ್ಟ್ರಕ್ಚರಲಿಸಮ್ನ ಇಂಥ ಫೀಲ್ಡ್ಗೆ ಅಪ್ಲೈ ಮಾಡಿಲ್ಲ ಅಂತಲೇ ಇಲ್ಲ, ಅಷ್ಟರ ಮಟ್ಟಿಗೆ ಅಪ್ಲೈ ಮಾಡಿರುವಂಥದ್ದು. ಅಂಥದ್ದಕ್ಕೆಲ್ಲಾನು ಕೂಡ ಮೂಲಭೂತವಾದಂಥ ಸ್ಟ್ರಕ್ಚರ್ನ ಒದಗಿಸಿದಂಥವನು ಪಾಣಿನಿ. ಎಷ್ಟೋ ಸಂದರ್ಭಗಳಲ್ಲಿ ನೋಡಿ, ನಾವು ಪಾಣಿನಿ ಸೂತ್ರ ಅಂತ ಹೇಳ್ಬೋದು, ಬ್ರಹ್ಮಸೂತ್ರ ಅಂತ ಹೇಳ್ಬೋದು. ಎಷ್ಟು ವಿಷಯಗಳಲ್ಲಿ ಬ್ರಹ್ಮಸೂತ್ರಗಳ ಬಗ್ಗೆ ಎಷ್ಟೆಷ್ಟು ತರಹ ಇಂಟರ್ಪ್ರಿಟೇಷನ್ಸ್ ಬಂದಿದೆ, ಎಷ್ಟೆಷ್ಟು ಕ್ವಶನ್ ಮಾಡುವಂಥದ್ದೆಲ್ಲ ಇದೆ. ಪಾಣಿನಿಯ ಸೂತ್ರಗಳನ್ನು ಮಾತ್ರ ಯಾರೊಬ್ಬರು, ಶಂಕರರಾಗಲಿ, ರಾಮಾನುಜರಾಗಲಿ, ಮಧ್ವರಾಗಲಿ, ಯಾರೊಬ್ಬರು ಕೂಡ ಅದನ್ನ ಅಲ್ಲಗಳಿಗೋದಿಲ್ಲ. ಪಾಣಿನಿ ಇಸ್ ದಿ ಪ್ರೈಮರಿ ಮಾಡೆಲ್. ವೇದಾಂತ ದೇಶಕರು ಜೀವನಿಗೆ ಸ್ವಾತಂತ್ರ್ಯ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಡಿಸ್ಕಸ್ ಮಾಡಬೇಕಾದ್ರೆ ಹಿ ಸ್ಟಾರ್ಟ್ಸ್ ವಿತ್ ದಿ ಆರ್ಕಿಟೈಪ್. ಸ್ವತಂತ್ರ ಕರ್ತ ಅಂತ ಪಾಣಿನಿ ಹೇಳ್ತಾನೆ, ಅದರ ಬೇಸಿಸ್ ಮೇಲೆ ನಾವು ಡ್ರೈವ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ತೋರಿಸುವಂಥದ್ದು. ವಿಲ್ಸನ್ ಅಂತ ಒಬ್ಬ ಹೇಳ್ತಾನೆ, ಅವನು ಫಿಲಾಸಫಿ ಈಸ್ ಲಿಂಗ್ವಿಸ್ಟಿಕ್, ಫಿಲಾಸಫಿ ಈಸ್ ನಾಟ್ ಲಿಂಗ್ವಿಸ್ಟಿಕ್ ಅಂತ. ಇದು ಪರಸ್ಪರ ವಿರೋಧವಾಗಿರುವಂಥ ಮಾತಿದು. ಅಂದರೆ ಎಷ್ಟು ಸಂದರ್ಭಗಳಲ್ಲಿ ನಾವು ಈ ಭಾಷೆಯನ್ನು ಹೇಗೆ ಬಳಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ತತ್ವಕ್ಕೆ ಒಂದು ನಿರ್ಣಯಕ್ಕೆ ನಾವು ಬರುವಂಥದ್ದಾಗಿರುತ್ತೆ. ಆದ್ದರಿಂದ ಅದರ ಸ್ಪಿರಿಟಿ ಅನ್ನೋದು ತಿಳ್ಕೊಳ್ಬೇಕು, ಅದನ್ನ ಹೇಗೆ ಅಭಿವ್ಯಕ್ತಗೊಳಿಸೋದು ಅಂತ ತಿಳ್ಕೊಳ್ಬೇಕು. ಇದು ಎರಡು ಪ್ರೋಸೆಸ್. ಇದು ಒಂದು ಐಡಿಯಾ ಟು ಎಕ್ಸ್ಪ್ರೆಷನ್ ಬರುವಂತಹದ್ದು, ಇನ್ನೊಂದು ಎಕ್ಸ್ಪ್ರೆಷನ್ ಟು ಐಡಿಯಾಸ್ ಬರುವಂತಹದ್ದು. ಇದನ್ನು ನಮ್ಮ ದೇಶದ ಶಾಸ್ತ್ರಿಗಳು ತುಂಬ ಅದ್ಭುತವಾಗಿ ಮಾಡಿರುವಂತಹದ್ದು. ಇವತ್ತು ಲೀಗಲ್ ಇಂಟರ್ಪ್ರಿಟೇಷನ್ ಅಂತ ಏನು ಮಾಡ್ತಾರೋ, ಅಂದರೆ ಇರುವಂತಹ ಮಾತುಗಳಿದೆ, ಅದರಿಂದ ಏನು ಅಭಿಪ್ರಾಯ, ಒರಿಜಿನಲ್ ಒಂದು ಆ ಇನ್ಸ್ಟ್ರೂಮೆಂಟಿನ ಒಂದು ಇಂಟರ್ಪ್ರಿಟೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಇಂಟರ್ಪ್ರಿಟೇಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತಂದ್ಬಿಟ್ಟು ಲಾನಲ್ಲಿ ಒಂದು ಬಹಳ ಮುಖ್ಯವಾದಂಥ ಒಂದು ಫೀಲ್ಡ್ ಅದು. ಸೊ ಅದರಲ್ಲಿ ಯಾವ ಮ್ಯಾಗ್ಝಿನ್ನ ಅಪ್ಲೈ ಮಾಡಬೇಕು, ಯಾವುದನ್ನು ಅಪ್ಲೈ ಮಾಡಬಾರ್ದು, ಹೇಗೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತೀರ್ಮಾನ ಮಾಡುವಂಥ ಬೇಕಾಷ್ಟು ಪ್ರಶ್ನೆಗಳು ಕ್ಲಿಷ್ಟವಾಗಿರುವಂಥದ್ದೆಲ್ಲ ಬರುತ್ತೆ. ಇದು ಎಲ್ಲದಕ್ಕೂ ಕೂಡ ಮಾರ್ಗದರ್ಶಕವಾಗಿ ಮೀಮಾಂಸೆಯಲ್ಲಿ ಬಂದಿರುವಂತಹ ನ್ಯಾಯಗಳು ಬೇಕಾಷ್ಟಿದೆ. ಮೀಮಾಂಸಾ ಜ್ಯೂರಿಸ್ಪ್ರುಡೆನ್ಸ್ ಅಂತಂದ್ಬಿಟ್ಟೇ ಗಂಗಾನಾಥ್ ಝಾ ಅವರು ಅಷ್ಟೇ ಹಿಂದೆ ಬರೆದಂತಹ ಗ್ರಂಥ ಅದು. ಈ ಮಾರ್ಕಂಡೇಯ ಖಡ್ಜೂನು ಅದರಿಂದ ಒಂದೆರಡು ಅಂಶಗಳನ್ನ ತೊಗೊಂಡ್ಬಿಟ್ಟು ಎಷ್ಟೋ ಸಂದರ್ಭದಲ್ಲಿ ಮಾತಾಡೋದು ಉಂಟು. ಅಂದರೆ ಅವ್ರಿಗೇನು ಅಷ್ಟು ಆಳವಾದ ಗೊತ್ತಿಲ್ಲ. ಹಾಗೆ ನೋಡಿದ್ರೆ BN ಶ್ರೀಕೃಷ್ಣ ಶರ್ಮಾ ಅಂದ್ಬಿಟ್ಟು ಅವರು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದು, ಅವರು ಮೀಮಾಂಸೆಯನ್ನು ತುಂಬ ಚೆನ್ನಾಗಿ ಓದ್ಕೊಂಡ್ರು ಅಂಥವ್ರು. ಅವರು ಅದರ ಬೇಕಾಷ್ಟು ಅದರ ಬಗ್ಗೆ ಎಲ್ಲನೂ ಮ್ಯಾಕ್ಸ್ವೆಲ್ಸ್ ಸ್ಟ್ಯಾಚ್ಯೂಟ್ಸ್ ಆಫ್ ಲಾ ಅಂತ ಇದೆ.
ಸರಿ, ಅದನ್ನು ಮೀಮಾಂಸೆಯನ್ನು ಕೂಡ ಕಂಪೇರ್ ಮಾಡಿ ಅವರು ಬರೆದಿರೋ ಒಂದು ಆರ್ಟಿಕಲ್ನ ಹಿಂದೆ ಒಂದ್ಸಲ ಕಳಿಸ್ಕೊಟ್ಟಿದ್ರು ಅವರು. ಹೇಗೆ ಅವನು ಹಾಗೇನೆ ಒಬ್ಬ ರಾಬರ್ಟ್ ಲಿಂಗಟ್ ಅಂತ ಅಂದ್ಬಿಟ್ಟು ಒಬ್ಬ ಬರೆದಿದ್ದಾನೆ ಪುಸ್ತಕನ. ಅವನು ಇಂಡಿಯನ್ ಕ್ಲಾಸಿಕಲ್ ಲಾ ಅಂತ ಒಂದು ಪುಸ್ತಕ ಬರೆದ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಇಂಡಿಯನ್ ಲೀಗಲ್ ಟ್ರೆಡಿಷನ್ ಅಷ್ಟು ಸುಭದ್ರವಾಗಿ ನಿರ್ಮಿತವಾಗಿರುವಂತಹದ್ದು ಮತ್ತು ಅಷ್ಟು ಕಂಟಿನ್ಯೂಸ್ ಪರಂಪರೆ ಬಂದಿರುವಂತಹದ್ದು ಮತ್ತು ಒಂದೊಂದು ವಿಷಯದ ಮೂಲೆಗಳನ್ನು ಕೂಡ ಚರ್ಚೆ ಮಾಡಿರುವಂತಹದ್ದು ಇಡೀ ಹಿಸ್ಟ್ರಿನಲ್ಲಿ ನಮಗೆ ಯಾವ ದೇಶಕ್ಕೂ ಸಿಗೋದಿಲ್ಲ ಅನ್ನೋದನ್ನು ಅವನು ಹೇಳ್ತಾನೆ. ಅವನು ನಾವುಗಳು ಮಾತ್ರ ನಮ್ಮ ಸ್ಮೃತಿಗಳನ್ನು ಅಲ್ಲಗಳೆಯೋದ್ರಲ್ಲೇ ನಿಂದೆ ಮಾಡೋದ್ರಲ್ಲೇ ನಾವು ರುಚಿಯನ್ನು ಕಾಣ್ತೀವಿ. ಆದರೆ ಎಷ್ಟು ಬಿಗಿಯಿಂದ ಇದು ಬೆಳೆದಿದೆ ಒಂದು ಶಾಸ್ತ್ರವಾಗಿ ಮತ್ತು ಇಡೀ ದೇಶದ ಎಷ್ಟು ವ್ಯಾಪ್ತಿ ಹೇಗಿದೆ, ಪಾಶ್ಚಾತ್ಯರಿಗೆಲ್ಲ ಹೇಗೆ ಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆನೂ ಒಂದು ಯೂನಿಫಾರ್ಮಿಟಿ ಬೇಕು. ಸೊ ಆದರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಆ ದೇಶಾಚಾರ ಕುಲಾಚಾರಗಳೆಲ್ಲಾನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಅಲ್ಲಿ ನ್ಯಾಯ ನಿರ್ಣಯ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಮಾಡಿರುವಂಥದ್ದು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ದಾರೆ ಅನ್ನೋದನ್ನು ತುಂಬ ಆಶ್ಚರ್ಯಕರವಾಗುತ್ತೆ. ಹಾಗಿರೋದು ಅಂದರೆ ಪ್ರಯೋಗದಲ್ಲಿ ಏನಿದೆಯೋ ಅದನ್ನು ಆಧರಿಸಿಯೇ ಒಂದು ನ್ಯಾಯ ನಿರ್ಣಯವನ್ನು ಮಾಡತಕ್ಕದ್ದು ಅನ್ನುವಂಥದ್ದು ಈ ಕಡೆ ಧರ್ಮಶಾಸ್ತ್ರಗಳಿಗೂ ಈ ಕಡೆ ವೈಯಾಕರಣನಿಗೂ ಉಭಯರಿಗೂ ಸಮಾನವಾಗಿ ಅನ್ವಯಿಸುವಂತಹ ವಿಷಯ ಅದು. ಸೊ ಹಾಗೆ ಪ್ರಯುಕ್ತಾನಾಂ ಅನ್ವಾಖ್ಯಾನಮಿದಂ ಅಂತ ಹೇಳುವಂಥದ್ದು ಮತ್ತು ಶಬ್ದ ಪ್ರಮಾಣಕಾಹ ವಯಂ ಯಚ್ಛಬ್ದಾಹ ತದಸ್ಮಾಕಂ ಪ್ರಮಾಣಂ ಅಂತ ಹೆಜ್ಜೆ ಹೆಜ್ಜೆಗೂ ಪತಂಜಲಿ ಹಿಂಗೆ ಹೇಳ್ತಾನೆ. ಆಮೇಲೆ ಅನಭಿಧಾನಾತ್ ಅಂದ್ಬಿಟ್ಟು ಎಷ್ಟೋ ಸಂದರ್ಭದಲ್ಲಿ ಅವನು ಹೇಳುವಂಥದ್ದು ಈ ಥರ ಯೂಸೇಜ್ ಮಾಡ್ಬೋದಿಲ್ಲ ಹಾಗಾದರೆ ಅಂದರೆ nobody uses an expression like this. This can be technically valid, but nobody uses like this ಅಂತ ಹೇಳುವಂಥದ್ದು. ಈ ಥರ ರೂಲಿಂಗ್ಸ್ನ ಕೊಡುವಂಥದ್ದು ಇಷ್ಟು ಮಾಡಬೇಕಾದ್ರೆ ಪಾಣಿನಿಗೆ ಯಾವ ಥರ ಒಂದು ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಸ್ಪಿರಿಟ್ಟು ಮತ್ತು ಕೆಪಾಸಿಟಿ ಎಲ್ಲ ಇತ್ತು ಅಂಥದೇ ಕ್ಯಾಲಿಬರ್ನ ಪತಂಜಲಿಯು ಹೊಂದಿದ್ದ ಅಂತ ಹೇಳುವಂಥದ್ದು. ನೋಡಿ, ಗ್ರಾಮರ್ ಅಂತ ಮಾಡಬೇಕಾದ್ರೆ ಅದು ಹೇಳುವಂಥದ್ದು ಈ ಒಂದು ವಿಚಿತ್ರವಾದ ಒಂದು ಕ್ಲಾಸ್ ಇದೆ, ಅದಕ್ಕೆ ಆಲ್ ಆ್ಯಂಡ್ ಓನ್ಲಿ ಅಂತ ಈ ಆಲ್ ಆ್ಯಂಡ್ ಓನ್ಲಿ ಅಂತ ಮಾಡಬೇಕಾದ್ರೆ ಏನಂತಂದರೆ ಆಲ್ ಆ್ಯಂಡ್ ಓನ್ಲಿ ವ್ಯಾಲಿಡ್ ಕನ್ಸ್ಟ್ರಕ್ಷನ್ಸ್ ಜನರೇಟ್ ಆಗಬೇಕು, ಆ ರೀತಿ ಸೆಟ್ ಆಫ್ ರೂಲ್ಸ್ನ ಬರೀಬೇಕು ಅಂತಂದ್ಬಿಟ್ಟು ಇದೆಲ್ಲ ಮ್ಯಾಥಮ್ಯಾಟಿಕಲ್ ಲಿಂಗ್ವಿಸ್ಟಿಕ್ಸ್ ಅಂತ ಅನ್ನೋದರಲ್ಲಿ ಬಹಳ ವಿಶೇಷವಾಗಿ ಚರ್ಚೆ ಆಗುವಂಥ ವಿಷಯಗಳು. ಪಾಣಿನಿ ಇದನ್ನು ಎಕ್ಸಾಕ್ಟಾಗಿ ಮಾಡಿರುವಂಥದ್ದು. ಅವನು ಬರ್ಟ್ರಂಡ್ ರಸಲ್ಲು ಒಂದು ಹೇಳ್ತಾನೆ, ಈ ಆಲ್ ಆ್ಯಂಡ್ ಓನ್ಲಿಗೆ ಒಂದು ಪಝಲ್ ಕೊಡ್ತಾನೆ. A barber shaves the head of all those and only those who do not shave their own heads. Does the barber shave his own head? If he belongs to the group of people who shave their own heads, he cannot shave his head. If he does not belong, then he has to. So ಹೀಗೂ ಹೇಳೋಕ್ಕಾಗಲ್ಲ, ಹಾಗೂ ಹೇಳೋಕ್ಕಾಗಲ್ಲ. ಇಂಥ ಪಝಲ್ಗಳೆಲ್ಲ ಬರುವಂಥದ್ದು. ಆದರೆ ಪಾಣಿನಿ ಮಾಡಿರುವಂಥದ್ದು ಇದೆ ಮಿನಿಮಮ್ ಸೆಟ್ ಆಫ್ ರೂಲ್ಸ್, ಆಲ್ ಆ್ಯಂಡ್ ಓನ್ಲಿ ವ್ಯಾಲಿಡ್ ಕನ್ಸ್ಟ್ರಕ್ಷನ್ಸ್ ಆಗುವಂಥದ್ದು. ಈ ತರಹದ್ದು ಇನ್ನೊಂದು ಗ್ರಾಮರ್ನ ಇನ್ನೊಂದು ಭಾಷೆಗೆ ಪ್ರಪಂಚದಲ್ಲಿ ಇವತ್ತಿನವರೆಗೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸಂಸ್ಕೃತ ಇಸ್ ಎ ಹೈಲಿ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್. ಅಷ್ಟು ಕಾಂಪ್ಲೆಕ್ಸಿಟೀಸ್ ಇರುವಂತಹ ಲ್ಯಾಂಗ್ವೇಜಿಗೆ ಮಾಡುವಂಥದ್ದು ಸುಲಭವಲ್ಲ. ಅದನ್ನು ಪಾಣಿನಿ ಮಾಡಿರುವಂಥದ್ದು. ಅದಕ್ಕೆ ಇವರು ಇದನ್ನು ಮಾಡ್ರು. ಪಾಶ್ಚಾತ್ಯರಿಗೆಲ್ಲರಿಗೂ ಕೂಡ ಪತಂಜಲಿ ಬಗ್ಗೆ ಏನೋ ಒಂದು ಇದು ಏನಂತ ಹೇಳಿದ್ರೆ ಒಬ್ಬನೇ ಇಷ್ಟನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಮೂರು ಫೀಲ್ಡ್ಗಳಲ್ಲಿ ಅವನು ಕೆಲಸ ಮಾಡಿರುವಂಥದ್ದು. ಅವ್ರಿಗೇನಂತಂದರೆ ಈ ಪಾಲಿಮ್ಯಾಥ್ಗಳನ್ನ ಅವ್ರಿಗೆ ನಂಬಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ದೇಶದಲ್ಲಿ ಒಬ್ಬ ಅಪ್ಪಯ್ಯ ದೀಕ್ಷಿತರು, ಒಬ್ಬ ವೇದಾಂತ ದೇಶಿಕರು, ಒಬ್ಬ ಭೋಜರಾಜ ಇವರು ಮಾಡುವಂಥ ಕೆಲಸಗಳು ನೋಡಿದ್ರೆ ಎಷ್ಟು ಫೀಲ್ಡ್, ಒಬ್ಬ ಶೂದ್ರಕ ಇವುಗಳ ಎಷ್ಟು ಫೀಲ್ಡ್ಗಳಲ್ಲಿ ಮಾಸ್ಟರಿ ಇತ್ತು ಅನ್ನುವಂಥದ್ದು ತುಂಬ ಆಶ್ಚರ್ಯಕರವಾಗುವಂಥದ್ದು. ಇರಲಿ ಅಂತೂ ಹೀಗೆ ಅನೇಕ ವಿಷಯಗಳಲ್ಲಿ ನಾವು ನಮ್ಮ ದೇಶದ ಪರಂಪರೆಯ ವ್ಯಾಕರಣ ಪರಂಪರೆಯ ಹಿರಿಮೆಯನ್ನು ನೋಡಬಹುದು. ಅಟ್ ದಿ ಸೇಮ್ ಟೈಮ್ ಬೇಕಾದ ಜನ ಸುಸ್ತಾಗಿರೋದು ಉಂಟು. ಯಾರಿಗೆ ಒಂದು ಆ ಧೃತಿ ಇರಲ್ವೋ ಅಂಥವರು ತುಂಬ ಈ ವ್ಯಾಕರಣ ಸಾಕಪ್ಪ ಸಾಕು ಅಂತ ಅಂದ್ಕೊಳ್ಳೋದಂಥದ್ದು ಉಂಟು. ಜಯಂತ ಭಟ್ಟ ತನ್ನ ನ್ಯಾಯಮಂಜರಿಯಲ್ಲಿ ಹೇಳ್ತಾನೆ, ಏನಪ್ಪ ಅಂದರೆ ವ್ಯಾಕರಣ ಇದೆಯಲ್ಲ ಏನು ಗೊತ್ತಾ, ಇದು ಮರಣಾಂತೋ ವ್ಯಾಧಿರ್ವ್ಯಾಕರಣಂ ಅಂತ. ಇದು ಸಾಯುವ ತನಕ ಬಿಡದೇ ಇರೋವಂತಹ ಕಾಯಿಲೆ ವ್ಯಾಕರಣ ಅನ್ನುವಂಥದ್ದು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಅವನು ಹೇಳೋವಂಥದ್ದು. ಇನ್ನು ಕೆಲವ್ರದ್ದೆಲ್ಲನೂ ತಮಾಷೆಯ ಮಾತುಗಳೆಲ್ಲ ಇದೆ. ಇಂಗ್ಲೀಷ್ನಲ್ಲಿ ವದತೋ ವ್ಯಾಘಾತ ಅಂತ ನಾವು ಸಂಸ್ಕೃತದಲ್ಲಿ ಏನು ಹೇಳ್ತೀವೋ ಅದಕ್ಕೆ ಎಕ್ಸಾಂಪಲ್ಸ್ ಆಗುವಂಥದ್ದು ಕೆಲವಿದೆ. ಅದನ್ನೊಂದು ನಿಮಗೆ ಹೇಳ್ತೀನಿ. ಏನಂತಂದರೆ ಒಬ್ಬ ಹೇಳ್ತಾನೆ, ದಿ ಪ್ಯಾಸಿವ್ ವಾಯ್ಸ್ ಶುಡ್ ನೆವರ್ ಬಿ ಯೂಸ್ಡ್ ಅಂತ. ಆ ವಾಕ್ಯವೇ ಪ್ಯಾಸಿವ್ ವಾಯ್ಸಲ್ಲಿದೆ. ದಿ ಪ್ಯಾಸಿವ್ ವಾಯ್ಸ್ ಶುಡ್ ನೆವರ್ ಬಿ ಯೂಸ್ಡ್. ಆಮೇಲೆ ಡೋಂಟ್ ಯೂಸ್ ನೋ ಡಬಲ್ ನೆಗೆಟಿವ್ಸ್. ಡಬಲ್ ನೆಗೆಟಿವ್ಸ್ ಯೂಸ್ ಮಾಡಬಾರ್ದು ಅಂತ ಹೇಳಕ್ಕೆ ಹೊರಟು ನನ್ನ ಹತ್ರ ಯಾರೋ ಹೇಳಿದ್ರು, ಐ ಡೋಂಟ್ ನೋ ನಥಿಂಗ್, ಐ ಡೋಂಟ್ ನೋ ಎನಿಥಿಂಗ್ ಸರಿ, ಅಥವಾ ಐ ನೋ ನಥಿಂಗ್ ಸರಿ, ಐ ಡೋಂಟ್ ನೋ ನಥಿಂಗ್ ಅಂತ ಹೇಳುವಂಥದ್ದು. ಇನ್ನೊಬ್ಬ ವರ್ಬ್ಸ್ ಹ್ಯಾಸ್ ಟು ಅಗ್ರಿ ವಿತ್ ದರ್ ಸಬ್ಜೆಕ್ಟ್ಸ್. ಅಲ್ಲೇನೆ ಅಗ್ರಿಮೆಂಟ್ ಇಲ್ಲ, ಅಲ್ಲೇನೆ ಹೋಯ್ತದು.
ಆ್ಯಂಡ್ ಡೋಂಟ್ ಸ್ಟಾರ್ಟ್ ಎ ಸೆಂಟೆನ್ಸ್ ವಿತ್ ಎ ಕಂಜಂಕ್ಷನ್. ಅಲ್ಲಿ ಎಂಡ್ ಅನ್ನೋದೇ ಕಂಜಂಕ್ಷನ್. ಆ್ಯಂಡ್ ಡೋಂಟ್ ಸ್ಟಾರ್ಟ್ ಎ ಸೆಂಟೆನ್ಸ್ ವಿತ್ ಎ ಕಂಜಂಕ್ಷನ್. ಅದು ರೈಟಿಂಗ್ ಕೇರ್ಫುಲಿ ಡ್ಯಾಂಗ್ಲಿಂಗ್ ಪಾರ್ಟಿಸಿಪಲ್ಸ್ ಮಸ್ಟ್ ಬಿ ಅವಾಯ್ಡೆಡ್. ಇನ್ನೊಬ್ಬ ಹೇಳೋದು, ಆಲ್ಸೋ ಅವಾಯ್ಡ್ ಆಕ್ವರ್ಡ್ ಆರ್ ಅಫೆಕ್ಟೆಡ್ ಅಲಿಟ್ರೇಷನ್. ಸೊ ಹೀಗೆ ಬೇಕಾದಷ್ಟು ಇದರದ್ದು ಸಮಸ್ಯೆಗಳು ಬರುತ್ತೆ. ಇಲ್ಲಿ ಹೇಳುವಂಥ ಮಾತು ಒಂದು, ಲಘ್ವರ್ಥಂ ಅಧ್ಯೇಯಂ ವ್ಯಾಕರಣಂ ಅಂತಂದ್ಬಿಟ್ಟು ಉಂಟು. ವ್ಯಾಕರಣ ಯಾತಕ್ಕೆ ಓದಬೇಕು ಅಂತಂದರೆ ದಟ್ ಇಸ್ ದಿ ಈಸಿ ವೇ ಅಂತಂದ್ಬಿಟ್ಟು ಉಂಟು. ಬಹಳ ಜನ ಅಂದ್ಕೊಳ್ಳೋದು ನಾವು ಏನು ವ್ಯಾಕರಣ ಇಲ್ಲದೆ ಕಲ್ತ್ಕೊಳ್ತೀವಿ ಭಾಷೆನ ಅಂತಂದ್ಬಿಟ್ಟು ಉಂಟು. ಮಕ್ಕಳು ಹಾಗೆ ತಾನೇ ಕಲ್ತ್ಕೊಳ್ಳುವಂಥದ್ದು. ಆದರೆ ಬೇಕಾದ ಸಂದರ್ಭಗಳಲ್ಲಿ ಡೌಟ್ಗಳು ಬರುವಂಥದ್ದು ಉಂಟು. ಅಂತಹ ಸಂದರ್ಭದಲ್ಲಿ ಇದನ್ನು ಲಘ್ವರ್ಥಂ ಅಂತ ಹೇಳಿ ಇವನು ಪಾಣಿನಿ ಹೇಳಿ ಇದರಲ್ಲಿ ಪತಂಜಲಿಗಳು ಹೇಳ್ತಾರನ್ನ. ಯಾಕೆ ಅಂತ ಕೇಳಿದ್ರೆ, ಶಬ್ದ ಅಪಶಬ್ದ ಅಂತ ತಗೊಂಡಾಗ ಇದರಲ್ಲಿ ಹೇಳ್ತಾರೆ, ಪಸ್ಪಶಾನ್ಯಕದಲ್ಲಿ ಅದನ್ನ ಹೇಳ್ತಾರನ್ನ, ಒಂದೊಂದು ಸರಿಯಾದ ಶಬ್ದಕ್ಕೆ, ಸಾಧು ಶಬ್ದಕ್ಕೆ ಅಪಶಬ್ದಗಳು 16 ಬಂದ್ಬಿಡತ್ತೆ ಅಂತ. ಗೋ ಶಬ್ದಕ್ಕೆ ಗಾವಿ, ಗೋಣಿ, ಗೋಪೋತ, ಗೋಪೋತಲಿಕಾ ಅಂತಂದ್ಬಿಟ್ಟು ಇದರದ್ದೆಲ್ಲ ಅಪಶಬ್ದಗಳು ಬೇಕಾಷ್ಟು ಬರುತ್ತೆ. ಆದ್ದರಿಂದ ಯಾವುದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಅಪಶಬ್ದಗಳೆಲ್ಲ ತಿಳ್ಕೊಳ್ತೀನಿ ಅಂತ ಹೋದರೆ ಅದು ಮುಗಿದೇ ಇರೋವಂಥದ್ದು. ಆದ್ದರಿಂದ ಸಾಧು ಶಬ್ದಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು, ಅದಕ್ಕೂ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಅಂದರೆ, ಋಷಯೋಪಿ ಪದಾರ್ಥಾನಾಂ ನಾಂತಮ್ಯಾಂತಿ ಪೃಥಕ್ತ್ವತಃ. ಬಿಡಿಬಿಡಿಯಾಗಿ ಕಲ್ತ್ಕೊಳ್ಬೇಕು ಅಂದರೆ ಯಾವನ ಕೆಲವು ಕಲ್ತ್ಕೊಂಡು ಮುಗಿಸೋಕ್ಕಾಗಲ್ಲ. ಲಕ್ಷಣೇನ ಸಿದ್ಧಾನಾಂ ಅಂತಮ್ಯಾಂತಿ ವಿಪಶ್ಚಿತ ಅಂತ ಹೇಳಿ ಅದಕ್ಕೆಲ್ಲ ಲಕ್ಷಣಗಳನ್ನು ಮಾಡುವಂಥದ್ದು ಅಂತ. ಪತಂಜಲಿ ಪಸ್ಪಶಾನ್ಯಕದಲ್ಲಿ ವ್ಯಾಕರಣಕ್ಕೆ ಡೆಫಿನೇಷನ್ ಕೊಟ್ಟಿರೋದೇನೆ ಲಕ್ಷ್ಯ ಲಕ್ಷಣೇ ವ್ಯಾಕರಣಂ ಅಂತ ಹೇಳ್ಬಿಟ್ಟು. ಅದರಲ್ಲೂ ಫಸ್ಟ್ ಲಕ್ಷ್ಯ ನೋಡಿ. ಇದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ, ಇವತ್ತು ಸೈಂಟಿಸ್ಟ್ಸು ಕಂಡುಹಿಡಿದಿರುವಂಥದ್ದು ಏನು ಅಂತಂದರೆ, ಲ್ಯಾಂಗ್ವೇಜ್ಗೆ ಬೇಸಿಕ್ ಆಗಿರೋದು ವರ್ಡ್ ಅಲ್ಲ, ಸೆಂಟೆನ್ಸ್ ಅಂತಂದ್ಬಿಟ್ಟು ಅಂತ. ಆದರೆ ಇದನ್ನು ಎಂದೋ ಭರ್ತೃಹರಿ ತುಂಬ ಸುಸ್ಪಷ್ಟವಾಗಿ ವಾಕ್ಯಪದೀಯಂ ಅಂತ ಹೆಸರು ಕೊಟ್ಟನೇ ವಿನಃ ಪದವಾಕ್ಯೀಯಂ ಅಂತ ಹೆಸರು ಕೊಡಲಿಲ್ಲ. ನ್ಯಾಯವಾಗಿ ನೋಡಿದ್ರೆ ಅಲ್ಪಾಶ್ಚರಂ ಪೂರ್ವಂ ಅಂತ ಒಂದು ಸೂತ್ರ ಇದೆ, ಪಾಣಿನಿ ಸೂತ್ರ ಇದೆ. ಅದರ ಪ್ರಕಾರವಾಗಿ ಒಂದು ಕಾಂಪೌಂಡ್ ವರ್ಡ್ನಲ್ಲಿ ಯಾವುದರಲ್ಲಿ ಕಡಿಮೆ ನಂಬರ್ ಆಫ್ ಸಿಲೆಬಲ್ಸ್ ಇದೆಯೋ ಅದನ್ನು ಫಸ್ಟ್ ಹಾಕಬೇಕು, ಯಾವುದರಲ್ಲಿ ಜಾಸ್ತಿ ಇದೆಯೋ ಅದನ್ನು ಆಮೇಲೆ ಹಾಕಬೇಕು ಅನ್ನೋ ಒಂದು ರೂಲ್ ಇದೆ. ಆದರೂ ಕೂಡ ಇವರು ವಾಕ್ಯ ಪದೀಯಂ ಮಾಡದೆ ವಿನಃ ಪದವಾಕ್ಯೀಯಂ ಮಾಡಲಿಲ್ಲ. ವಾಕ್ಯ ಅನ್ನೋದರಲ್ಲಿ ಸಿಲೆಬಲ್ಸ್ ಜಾಸ್ತಿ ಆಯಿತು, ಇದರ ಪದ ಅನ್ನೋದರಲ್ಲಿ ಕಡಿಮೆ ಆಯಿತು. ಅಂದ್ರೇನು, ಇದರಲ್ಲಿ ಹ್ರಸ್ವಗಳಿದೆ, ಇದರಲ್ಲಿ ಅಲ್ಪಾಶ್ಚರಂ ಪೂರ್ವಂ ಅಂತ ಹೇಳುವಂಥದ್ದು, ಈ ಥರದ್ದೆಲ್ಲ ಲೆಕ್ಕಗಳಿದೆ. ವಾಸುದೇವಾರ್ಜುನಾಭ್ಯಾಮ್ ಎಂದು ಪ್ರತಿ ಒಂದು ಇದೇ ಬರುತ್ತೆ, ಪಾಣಿನಿ ಸೂತ್ರವೇ ಇದೆ ಇದರಲ್ಲಿ. ವಾಸುದೇವ ಮತ್ತು ಅರ್ಜುನ ಇವರಿಬ್ಬರು ದ್ವಂದ್ವ ಸಮಾಸ ಮಾಡುವಂಥದ್ದಕ್ಕೆ ಮಾಡುವಂಥದ್ದು. ಅದರಲ್ಲಿ ಅಭ್ಯರ್ಹಿತಂ ಪೂರ್ವಂ ಅಂತಂದ್ಬಿಟ್ಟಿದೆ. ಆಮೇಲೆ ಹೆಂಗಸರ ಹೆಸರು ಫಸ್ಟ್ ಬರಬೇಕು, ಲೇಡೀಸ್ ಫಸ್ಟ್ ಪಾಣಿನಿ ಮಾಡಿಟ್ಟಿದ್ದಾನೆ ಅದನ್ನ. ಸೊ ಅದರಿಂದನೇ ಪಾರ್ವತಿ ಪರಮೇಶ್ವರವು ಹೇಳ್ತಾರೆ ವಿನಃ ಪರಮೇಶ್ವರ ಪಾರ್ವತಿ ಅಂತ ಹೇಳಿದ್ರೆ ಮೀಟ್ರ್ ಏನಾಗ್ತಿರಲಿಲ್ಲ. ಜಗತಃ ಪಿತರೋ ಒಂದೇ ಪರಮೇಶ್ವರ ಪಾರ್ವತಿ ಅಂತ ಹೇಳಿದರೆ ಮೀಟ್ರ್ ಏನು ಹೋಗ್ತಿರಲಿಲ್ಲ ಕಾಳಿದಾಸನಿಗೆ. ಆದರೆ ಸಂಸ್ಕೃತ ವ್ಯಾಕರಣದಲ್ಲಿ ಅದು ಹೇಳುವಂಥದ್ದು ಪಾರ್ವತಿ ಪರಮೇಶ್ವರ ಅಂತ, ಲೇಡೀಸ್ ಫಸ್ಟ್ ಅಂತ ಬಿಟ್ಟು. ಅದು ಬಿಡಿ, ಏಕಶೇಷ ಮಾಡಬೇಕು ಅಂತ ಹೇಳಿದ್ರೆ ಯಾವುದು ಒಂದು ಅಂತಂದರೆ ಅದಕ್ಕೆ ಅಲ್ಲ ಅದಕ್ಕೆ ಕಾರಣ ಇದೆ. ಹಂಸೀಚ ಹಂಸಶ್ಚ ಹಂಸೌ, ಭ್ರಾತಾಚ ಸ್ವಸಾಚ ಭ್ರಾತರೌ, ಮಾತಾಚ ಪಿತಾಚ ಪಿತರೌ, ಹೀಗೆಲ್ಲ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದರಲ್ಲಿ ಒಂದು ರೀತಿಯಲ್ಲಿ ಸಾಂಖ್ಯದ ಒಂದು ಮಾಡೆಲ್ ಇಟ್ಕೊಂಡು ಪ್ರಕೃತಿ ಮತ್ತು ಪುರುಷ ಅನ್ನೋದನ್ನ ಇಟ್ಕೊಂಡು ಇದರಲ್ಲಿ ಯಾವುದು ಮೋರ್ ಬೇಸಿಕ್ಕು ಅನ್ನೋದು ತಗೊಂಡು ಮಾಡುವಂಥದ್ದು. ನಮಗೆ ಪುರುಷಾರ್ಥ ಬೇಕು ಅಂತ ಹೇಳಿದ್ರೆ ಆ ಕೈವಲ್ಯದ ಸ್ಥಿತಿಯಲ್ಲಿ ದೊರೆಯುವಂತಹದ್ದು ಈ ಪುರುಷ ತತ್ವ ಒಂದೇ ಆಗಿರುವಂತಹದ್ದು. ಆದ್ದರಿಂದ ಅದನ್ನು ಉಳಿಸ್ಕೊಳ್ಬೇಕು ಅಂತ ಮಾಡಿ. ಇದೆಲ್ಲ ಈ ಮೆಟಫಿಸಿಕಲ್ ಫೌಂಡೇಶನ್ಸು, ಇದೆಲ್ಲ ಬಹಳ ಸೂಕ್ಷ್ಮವಂತಹ ವಿಷಯಗಳು. ಆ್ಯಂಡ್ ಅದರಲ್ಲಿ ಪಾರ್ವತಿ ಪರಮೇಶ್ವರ ಅಂತ ಹೇಳೋದ್ರಲ್ಲಿ ಅವನು ಲೇಡೀಸ್ ಫಸ್ಟ್ಗೋಸ್ಕರ ಹೇಳಿದಾನೋ, ಯಾರಿಗೆ ಮೋರ್ ಹೈಯರ್ ರೆಸ್ಪೆಕ್ಟ್ ಅವ್ರಿಗೋಸ್ಕರ ಫಸ್ಟ್ ಹೇಳಿದಾನೋ ಗೊತ್ತಿಲ್ಲ ನಮಗೆ. ಅದರಿಂದ ಪಾರ್ವತಿಗೆ ಅಮ್ಮ ಎಲ್ಲ ಯಾವಾಗಲೂ ಮಾತಾ ಪೂರ್ವ ರೂಪಂ, ಅಮ್ಮ ತಾನೇ ಫಸ್ಟು, ಆಮೇಲೆ ಪಿತಾ ಉತ್ತರ ರೂಪಂ, ಆಮೇಲೆ ಆಚಾರ್ಯರು ಬರುವಂಥದ್ದು. ಹೀಗೆ ಇದಕ್ಕೆಲ್ಲ ಗಮನ ಕೊಟ್ಟಿರುವಂಥದ್ದೆಲ್ಲ ಬೇಕಾಷ್ಟಿದೆ. ಇರಲಿ, ಆ ಥರ ವಿಷಯಗಳಿಗೆ ತಗೊಂಡು ಹೋದಾಗ ಬೇಕಾದಷ್ಟು ಮಾತಾಡ್ಬೋದು ಅದರ ಬಗ್ಗೆ. ಲಘ್ವರ್ಥಂಚ ಅಧ್ಯೇಯಂ ವ್ಯಾಕರಣಂ. ಆ್ಯಕ್ಚುಲಿ ಅದೇ ಇನ್ನೂ ಫಾಸ್ಟಾಗಿ ಆಗತ್ತೆ ಅಂತ. ಎಲ್ಲಿ ನಾವು ಲಕ್ಷಣಗಳಿಟ್ಕೊಂಡು ನಾವು ಸ್ಟಡಿ ಮಾಡ್ತೀವೋ ಅದೇ ಫಾಸ್ಟಾಗಿ ಆಗತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಕನ್ನಡದಲ್ಲಿ ಈ ಧಾರವಾಡದ ಕಡೆ ಲಘು ಲಘು ಬಾ ಅಂತ ಹೇಳ್ತಾರೆ. ಅದು ಸಂಸ್ಕೃತದ ಪದ, ಅದು ಲಘು ಲಘು ಬಾ ಅನ್ನೋದು. ಕನ್ನಡದಲ್ಲಿ ಲಘು ಬಗೆಯಿಂದ ಅಂತ. ಯಾವ ಬಗೆ ಅಂದರೆ ಲಘು, ಲಘು ಅನ್ನೋದೇ ಲಘು ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಲಘು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಹಾಗೆ ಮಾಡಿಕೊಂಡು ಲಘು ಲಘು. ಸೊ ಲಘು ಲಗೆ ಅಂತ ಲಘು ಲಘು ಬಾ ಅಂತ ಹೇಳುವಂಥದ್ದು ಸಂಸ್ಕೃತದಲ್ಲಿ ಲಘು ಕ್ಷಿಪ್ರ ಮರಂ ಧೃತಂ ಅಂತ ಹೇಳುವಂಥದ್ದು, ಕ್ವಿಕ್ಲಿ ಸ್ಪೀಡಿಲಿ ಅನ್ನೋ ಅರ್ಥದಲ್ಲಿ ಬಂದಿರುವಂಥದ್ದು. ಲಘ್ವರ್ಥಂ ಅಧ್ಯೇಯಂ ವ್ಯಾಕರಣಂ ಅಂತ ಹೇಳಿಬಿಟ್ಟು ಅವನು ಹೇಳುವಂಥದ್ದು. ಹೀಗೆ ನಿನ್ನೆ ಇದನ್ನು ಆ ಸ್ಥೂಲ ಪ್ರಶತಿಯಂ ಅನ್ನೋದಕ್ಕೆ ಹೇಗೆ ವಿಗ್ರಹ ವಾಕ್ಯ ಮಾಡಬೇಕು
ಅದಕ್ಕೆ ಕರ್ಮಧಾರೆ ಇವೆ, ಬಹುವ್ರೀಹಿಯೇ ಅನ್ನೋವಂಥ ಸಮಸ್ಯೆಗಳು ಬರುತ್ತೆ. ಒಂದು ಸರ್ತಿ ನಾನು ರಂಗನಾಥ ಶರ್ಮರ ಹತ್ರ ಮಾತಾಡಬೇಕಾದ್ರೆ ಈ ವಿಷಯ ಬಂತು. ಅದಕ್ಕೆ ಏನಂತಂದರೆ ಭಾಷೆಯಲ್ಲಿ ಆ್ಯಕ್ಸೆಂಟ್ ಅನ್ನೋವಂಥದ್ದು ವೇದಗಳಲ್ಲಿ ಇತ್ತು, ಆಮೇಲೆಲ್ಲ ಬಿಟ್ಟು ಹೋಗಿದೆ ಅನ್ನೋಂಥ ಮಾತು ಬಂತು. ಆವಾಗ ಅವರು ಹೇಳಿದ್ರು ಎಲ್ಲ ಭಾಷೆಗಳಲ್ಲೂ ಇದೆ ಅಂತಂದರು. ಹೌದಾ ಅಂತಂದೆ ನಾನು. ಅದಕ್ಕೆ ಅವರು ನೋಡಿ ನಾನು ಈಗ ಉದಾಹರಣೆ ಕೊಡ್ತೀನಿ, ನೀವು ಹೇಳಿ ಅಂತಂತು. ಅವರು ನನ್ನ ಅತ್ತೆ, ಅವತ್ತು ನಾನು ಬಹಳ ಅತ್ತೆ. ಎರಡರಲ್ಲೂ ಅತ್ತೆ ಅನ್ನೋ ಪ್ರಯೋಗ ಇದೆ. ಆದರೆ ಆ ಅತ್ತೆ ಥರ ಈ ಅತ್ತೆ ಇಲ್ಲ. ಆದರೆ ನಮಗೆ ತುಂಬ ದುಃಖ ಆದಾಗ ನಾನು ತುಂಬ ಅತ್ತೆ ಅಂತ ಹೇಳೋದಕ್ಕೂ ಅವ್ರು ನನ್ನ ಅತ್ತೆ ಅಂತ ಯಾರು ಹೇಳೋದಿಲ್ಲ. ಅದರಿಂದ ಅತ್ತೆ ಅಂತ ಹೇಳೋದಕ್ಕೂ ಅತ್ತೆ ಅಂತ ಹೇಳೋದಕ್ಕೂ ಡಿಫರೆನ್ಸ್ ಇರುವಂಥದ್ದು ಅಲ್ಲಿನೇ ಆಕ್ಸೆಂಟ್ ಮಾರ್ಕರಲ್ಲಿ ಇದೆ. ನಾವು ಅದನ್ನ ಗಮನಿಸ್ತಾ ಇಲ್ಲ. ಪಾಣಿನಿ ಅದನ್ನು ಗಮನಿಸಿದ್ದಾನೆ ಅಂತಬಿಟ್ಟು ಅಂತ ಇದರಲ್ಲಿ ಬರುತ್ತೆ. ಏನಪ್ಪ ಅಂತಂದರೆ ತೇ ಅಸುರಾಹ ಅಂತಬಿಟ್ಟು ಅಂತ ಅಸುರರು ಯಜ್ಞವನ್ನು ಮಾಡಬೇಕಾದ್ರೆ ಒಂದು ಪ್ರೊನೌನ್ಸಿಯೇಷನಲ್ಲಿ ಮಿಸ್ಟೇಕ್ ಮಾಡಿಬಿಟ್ರು, ಅದಕ್ಕೋಸ್ಕರವಾಗಿ ಅವ್ರಿಗೆ ಹಾಳಾಗೋಯ್ತು ನೋಡಿ ಅಂತಂದ್ಬಿಟ್ಟು ಅಂತ. ಏನಪ್ಪ ಅಂದರೆ ಹೇಲಯೋ ಹೇಲಯ ಐತಿ ಅಂತಂದ್ಬಿಟ್ಟು ಅಂತ ಅವರು ಹೇಳಬೇಕಾದನ್ನು ಸರಿಯಾಗಿ ಹೇಳಿದೇನೆ, ಸರಿಯಾಗಿ ಹೇಳಯ್ಯೋ ಅಂತಂತಂದರೆ ಸರಿಯಾಗಿ ಹೇಳಿಲ್ಲ ಅವರು. ತೇಸುರಾಹ ಹೇಲಯೋ ಹೇಲಯ ಇತಿ ಕುರುವಂತಹ ಪರಾಬಭೂ ಸೋತೋದ್ರು. ತಸ್ಮಾತ್ ಬ್ರಾಹ್ಮಣೇನ ಮ್ಲೇಚ್ಛಿತವೈ ನಾಪಭಾಷಿತವೈ ಮ್ಲೇಚ್ಛೋಹವಾ ಏಷ ಯದಪಶಬ್ದ ಮ್ಲೇಚ್ಛಾಮ ಭೂಮ ಇತ್ಯಧ್ಯೇಯಂ ವ್ಯಾಕರಣಂ ಅಂತ ಹೇಳುವಂಥ ಒಂದು ಮಾತು ಬರುತ್ತೆ. ಅದರಲ್ಲಿ ಏನಪ್ಪ ಅಂತಂದರೆ ಅಸುರರು ಒಂದು ಯಾಗ ಮಾಡಿದ್ರಂತೆ. ಅದರಲ್ಲಿ ಅವ್ರು ಹೇಳಬೇಕಾಗಿದ್ದು ಹೇ ಅರಯಃ ಅಂತ ಹೇಳಬೇಕಾಗಿತ್ತು. ಆ ಅರಯಃ ಅನ್ನೋದನ್ನು ಹೇಳಿದೇನೆ ಸ್ವಲ್ಪ ಕುಡಿದಿದ್ರೋ ಏನೋ, ರಕಾರದ ಜಾಗದಲ್ಲಿ ಲಕಾರ ಬಂತು. ಆ ಸ್ಲರ್ ಕೆಲವರು ಅದನ್ನು ಸ್ರಲ್ ಅಂತ ಹೇಳ್ತಾರೆ, ಕುಡಿದು ಬಿಟ್ಟಿದ್ರೆ ಬೇಕಾದ್ರೆ ಅದನ್ನು ಹಂಗೆ ಹೇಳ್ತಾರೆ. ಅದನ್ನ ಹಾಗೆ ಸ್ಲರ್ ಮಾಡಿಕೊಂಡು ಅವರು ಹೇ ಅಲಯಃ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರದ್ದು ಇದು ಫಲಿಸಲಿ, ಯಾಗದಲ್ಲಿ ಫಲಿಸಲಿಲ್ಲ ಅದು ಅಂತ ಅಂದ್ಬಿಟ್ಟು ಅಂತ. ಅಲ್ಲಿ ನ್ಯಾಯವಾಗಿ ಬರಬೇಕಾದ್ದು ಆ ಹೇ ಅನ್ನೋದು ಬಂದಾಗ ಪ್ಲುತ ಬರಬೇಕು ಅಂತ ಒಂದು ಲೆಕ್ಕ ಇದೆ. ಅದನ್ನು ದ್ವಿತ್ವ ಮಾಡಬೇಕಾಗಿತ್ತು, ಪದದ್ವಿತ್ವ ಮಾಡೋದು ಬದಲು ವಾಕ್ಯದ್ವಿತ್ವ ಮಾಡಿದ್ರು ಅಂತಂದ್ಬಿಟ್ಟು ಅಂತ. ಅವ್ರಿಂದ ಹೇ 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 ಅರಯಃ ಅಂತ ಹೇಳಬೇಕಾಗಿತ್ತು, ಅದನ್ನ ಅವರು ಹೇ ಅಲಯಃ ಅಂತ ಮಾಡಿದ್ರು. ಪ್ಲುತ ಬಂದಾಗ ಅಲ್ಲಿ ಪ್ರಗೃಹ್ಯ ಭಾವ ಬರುತ್ತೆ, ಅಲ್ಲಿ ಸಂಧಿ ಮಾಡೋ ಹಾಗಿಲ್ಲ. ಅದರಿಂದ ಅವಗ್ರಹದೊಂದಿಗೆ ಅವರು ಹೇಳಿದ್ರು, ಅದೊಂದು ದೋಷವಾಯಿತು. ರೇಫದ ಬದಲು ಲಕಾರವನ್ನು ಬಳಸಲು ಅದೊಂದು ದೋಷವಾಯಿತು. ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಜಪಾನ್ನಲ್ಲಿ ಒಬ್ಬ ಬಾಸ್ ಅವನು ಹೇಳಿದ ತನ್ನ ಅಸಿಸ್ಟೆಂಟ್ಗೆ ಹೇಳಿದಂತೆ, ನೋಡು ನನಗೆ ಈ ವಾರ ನಾನು ಊರಲ್ಲಿ ಇರಲ್ಲ, ನೀನು ನನಗೆ ಪ್ರೈವೇಟ್ ಸೆಕ್ರೆಟರಿನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತಂದ್ಬಿಟ್ಟು ಅಂತ. ಆಗಲೇ ನಾನು ಮಾಡ್ತೀನಿ ಅಂತ ಹೇಳಿದಂತೆ. ಅವನು ನೆಕ್ಸ್ಟ್ ವೀಕ್ ಅವನು ಸರಿ ಹಿಂಗೆ ಸೆಕ್ರೆಟರಿನ ಅಪಾಯಿಂಟ್ ಮಾಡಿದ್ದೀನಿ ಅಂತ ಅವನು ಬಾಸ್ ಬಂದಾಗ ಹೇಳಿದಂತೆ. ಅವನು ಡಿಕ್ಟೇಷನ್ ಕೊಟ್ಟರೆ ಬರೀ ತಪ್ಪು. ಅಸಿಸ್ಟೆಂಟ್ ಕರೆದುಬಿಟ್ಟು ನಿನಗೆ ಸರಿಯಾದ ಸೆಕ್ರೆಟರಿನ ಅಪಾಯಿಂಟ್ ಮಾಡು ಅಂತ ನನಗೆ ಹೇಳಿರಲಿಲ್ಲ ಅಂತ ಹೇಳಿದಂತೆ. ಡಿಡ್ ಐ ನಾಟ್ ಟೆಲ್ ಯು ಟು ಅಪಾಯಿಂಟ್ ಎ ಸೆಕ್ರೆಟರಿ ಆನ್ ದಿ ಬೇಸ್ ಆಫ್ ಗ್ರಾಮರ್ ಅಂತ ಕೇಳಿದ್ರಿ. ಗ್ರಾಮರ್, ಐ ಥಾಟ್ ಐ ಹೆರ್ಡ್ ಇಟ್ ಆಸ್ ಗ್ಲಾಮರ್. ರಕಾರದ ಜಾಗದಲ್ಲಿ ಲಕಾರ ಅನ್ನೋದು ಜಪಾನಿಗಳಿಗೆ ತುಂಬ, ಜಾಪನೀಸು ಮತ್ತು ಕೊರಿಯನ್ಸು ಇಬ್ಬರೂ ಕೂಡ ರೇಫದ ಜಾಗದಲ್ಲಿ ಲಕಾರವನ್ನು ತರುವಂಥದ್ದು ತುಂಬ ಕಾಮನ್ನು. ಹಾಗಾಗ್ಬಿಟ್ಟು ನೀವು ಗ್ರಾಮರ್ ಬೇಸಿಸ್ ಮೇಲೆ ಹೇಳಿದ್ರೆ, ನಾನು ಗ್ಲಾಮರ್ ಬೇಸ್ ಮೇಲೆ ತುಂಬ ಚೆನ್ನಾಗಿರೋಳು ಯಾರೋ ಅವಳು ನಾನು ಅಪಾಯಿಂಟ್ಮೆಂಟ್ ಮಾಡಿದೆ ಅಂತಂದ್ಬಿಟ್ಟು ಅಂತ ಅವನು ಹೇಳ್ಕೊಳ್ಳುವಂಥದ್ದು. ಈ ಥರ ಪ್ರಸಂಗಗಳೆಲ್ಲಾನು ಕೂಡ ಬರುವಂಥದ್ದು. ಹೀಗೆ ಯಾವ ಸಂದರ್ಭದಲ್ಲಿ ಯಾವ ಇದನ್ನು ಬರಬೇಕು ಅಂತ ಇದಕ್ಕೆ ಅವನು ಹೇಳ್ತಾನೋ. ಪತಂಜಲಿಗಳು ಹೇಳೋದೇನಪ್ಪ ಅಂದರೆ, ಇದರಲ್ಲಿ ಪಸ್ಪಶಾನಕದಲ್ಲಿ ಹೇಳೋದು ಏನಂತಂದರೆ, ನಾವು ಮ್ಲೇಚ್ಛರಾಗಕೂಡದು. ಮ್ಲೇಚ್ಛೋಹವಾ ಏಷ ಯದಪಶಬ್ದ ಮ್ಲೇಚ್ಛಾ ಮಾಭೂಮ ಇತ್ಯಧ್ಯೇಯಂ ವ್ಯಾಕರಣಂ. ನಾವು ಮ್ಲೇಚ್ಛರ ಆಗಬಾರ್ದು ಅಂತ ಸಂಕಲ್ಪ ಇದ್ದರೆ ವ್ಯಾಕರಣ ಅಧ್ಯಯನ ಮಾಡಬೇಕು ಅಂತಂದ್ಬಿಟ್ಟು ಅಂತ. ಏನು ಮ್ಲೇಚ್ಛ ಅಂದರೆ ಅಂತಂದ್ಬಿಟ್ಟು ಒಂದು ಸರ್ತಿ ನಾನು ಇದನ್ನು ನಿರುಕ್ತದಲ್ಲಿ ಇದನ್ನ ಹುಡುಕಿ ನೋಡಿದೆ. ಅದರಲ್ಲಿ ಅವರು ಮ್ಲೇಚ್ಛ ಅನ್ನೋ ಪದಕ್ಕೆ ಎಟಿಮಾಲಜಿ ಕೊಡ್ತಾರೆ. ಮಲಮಿಚ್ಛಂತೀತಿ ಮ್ಲೇಚ್ಛ ಅಂದ್ಬಿಟ್ಟು, ಯಾರು ಮಲವನ್ನು ಇಷ್ಟಪಡ್ತಾರೋ ಅಂಥ ಅವರು ಮ್ಲೇಚ್ಛರು ಅಂತಂದ್ಬಿಟ್ಟು. ಆ ಮಲ ಇಚ್ಛಾ ಅನ್ನೋದು ಮ್ಲೇಚ್ಛ ಆಗಿರೋವಂಥದ್ದು. ಸೊ ಹೀಗೆ ಅಂದರೆ ಯಾರಿಗೆ ಒಂದು ಕೊಳಕಾಗಿರೋವಂಥದ್ದೇನೆ, ಕೆಟ್ಟದಾಗಿರೋವಂಥದ್ರಲ್ಲೇ ಒಂದು ರುಚಿ, ಒಂದು ಸವಿ ಕಾಣುತ್ತೋ ಅಂಥವರು ಮ್ಲೇಚ್ಛರು ಅಂತ ಅನಿಸ್ಕೊಳ್ಳುವಂಥದ್ದು. ಧಾತುಪಾಠದಲ್ಲಿ ಮ್ಲೇಚ್ಛ ಅಪಭಾಷಣೆ ಅಂತಂದ್ಬಿಟ್ಟೆ ಒಂದು ಧಾತುಪಾಠದಲ್ಲಿ ಅದು ಕೂಡ ಉಂಟು. ಹಾಗೆ ಅದು ಭಾಷೆಯಲ್ಲಿ ಹೇಗೆ ದೋಷ ಬರುತ್ತೆ ಅಂತಂದ್ಬಿಟ್ಟು ಅಂತ.
ಹೀಗೆ ಇಂಗ್ಲೀಷ್ನಲ್ಲೂ ಇದೆ. ಒಂದು ಸರ್ತಿ ನನ್ನ ಯಾರೋ ಕೇಳಿದ್ರು, ಈ ರೇಫಕ್ಕೆ ಲಕಾರ ಬರೋದು ಸಂಸ್ಕೃತದಲ್ಲಿ ಉಂಟಾ ಅಂತ, ಬೇರೆ ಭಾಷೆಗಳಲ್ಲೂ ಉಂಟು ಅಂತಂದ್ಬಿಟ್ಟು. ಇಂಗ್ಲೀಷಲ್ಲಿ ಎಕ್ಸಾಂಪಲ್ ಅಂದರೆ ಹೇಳಿದ್ದೀನಿ ನಾನು. COLONEL ಬರಿತೀವಿ ನಾವು, ಕರ್ನಲ್ ಅಂತ ಓದ್ತೀವಿ. ಅಲ್ಲಿ ಲಕಾರದ ಜಾಗದಲ್ಲಿ ರೇಫಾ ಬಂದಿರುವಂತಹದ್ದು. ಇನ್ಯಾರೋ ಒಬ್ಬರಿಗೆ ನಾನು ಅದನ್ನು ಈ ಟ್ರಿಕ್ಕನ್ನು ಉಪಯೋಗಿಸಿ ಹೇಳಿದೆ. ನಾನು ಅವರಿಗೆ ಕ್ಯಾನ್ಸರ್ ಬಂದಿತ್ತು, ಹೋಗ್ಬಿಟ್ರು ಅಂತಂದ್ರು. ನಾನು ಹೇಳಿದೆ ಎಳೆಯೋರ ಭೇದ, ಕ್ಯಾನ್ಸರ್ ಬಂದರೆ ಕ್ಯಾನ್ಸಲ್ ಆಗುವಂಥದ್ದೇನೆ ಅದು ಅಂತಂದ್ಬಿಟ್ಟು ಅಂತ. ಹಾಗೆ ರಂಗಪ್ರಿಯ ಸ್ವಾಮಿಗಳು ಒಂದು ಉದಾಹರಣೆ ಕೊಡ್ತಾ ಇದ್ರು. ಯಾರಿಗೋ ಅವನಿಗೆ ಇದು ಬರ್ತಾ ಇರಲಿಲ್ಲ, ಗಜಾನನಂ ಭೂತಗಣಾದಿ ಸೇವಿತಂ ಹೇಳ್ಕೊಡ್ತಾ ಇದ್ರು. ಅವನಿಗೆ ಬರ್ತಾ ಇರಲಿಲ್ಲ, ಮಹಾಪ್ರಾಣ ಬರಲು ಅಲ್ಪ ಪ್ರಾಣನೇ ಹೇಳ್ತಾ ಇದ್ದ. ಅವನಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಚಿಕ್ಕ ಭೂ ಎಲ್ಲ ಕಣೋ ದೊಡ್ಡ ಭೂ ಅಂತ ಹೇಳಿದ್ರಂತೆ ಅವರು. ಅದಕ್ಕೆ ಅವನು ಗಜಾನನಂ ದೊಡ್ಡ ಭೂತಗಣಾದಿ ಸೇವಿತಂ ಅಂತ ಹೇಳಿ. ಸೊ ಹೀಗೆ ಅದರಲ್ಲಿ ಆ ಶಾರ್ಪ್ನೆಸ್ ಏನು ಲಿಂಗ್ವಿಸ್ಟಿಕ್ ಆಕ್ಯುರಸಿ ಅದು ಎಷ್ಟರ ಮಟ್ಟಿಗೆ ಬೇಕು ಅಂತ ಹೇಳಿದ್ರೆ, ಈ 2 ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ ಪತಂಜಲಿಗಳು. ಈ ಹೇಳೆಯೋ ಹೇಳೆಯ ಅಂತ ಹೇಳೋದ್ರಲ್ಲಿ ಪದದಲ್ಲಿ ದೋಷ ಮಾಡಿದ್ದು, ಅದಲ್ಲದೆ ಸ್ವರದಲ್ಲಿ ದೋಷ ಮಾಡಿದ್ರೆ ಹೇಗಾಗುತ್ತೆ ಅನ್ನೋಕ್ಕೆ ದುಷ್ಟಶಬ್ದ ಅಂತ ಹೇಳಿಬಿಟ್ಟು ಅದರಲ್ಲಿ ದುಷ್ಟಶಬ್ದ ಸ್ವರತೋ ವರ್ಣತೋ ವಾ ಮಿಥ್ಯಾ ಪ್ರಯುಕ್ತೋ ನತಮರ್ಥಮಾಹ ಸ ವಾಗ್ವಜ್ರೋ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರು ಸ್ವರತೋ ಅಪರಾಧ ಅಂತಂಬಿಟ್ಟು ಸ್ವಾಹೇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳಬೇಕಾಗಿತ್ತು. ಅದರಲ್ಲಿ ಯಾವುದಕ್ಕೆ ಸ್ವರ ಬಂದರೆ ಅದು ಯಾವ ಅರ್ಥ ಕೊಡುತ್ತೆ ಅಂತಂದ್ಬಿಟ್ಟು ಇದಕ್ಕೆ ಕೈ ಇಟ್ಟರು ಭಾಷೆಯನ್ನು ಬರಿತಾ ಹೇಳ್ತಾರೆ, ಇಲ್ಲಿ ಶತ್ರು ಅನ್ನೋಕ್ಕೆ ನಾವು ರೂಢ್ಯರ್ಥ ತಗೋಬಾರ್ದು, ಯೋಗಾರ್ಥವನ್ನು ತೆಗೆದುಕೊಳ್ಬೇಕು ಅಂತಂದ್ಬಿಟ್ಟು ಅಂತ. ರೂಢ್ಯರ್ಥದಲ್ಲಿ ಶತ್ರು ಅಂದರೆ ಎನಿಮಿ ಅಂತ ಅಷ್ಟೇ ಅರ್ಥದಲ್ಲಿ ನಾವು ತಗೋತೀವಿ. ಹಾಗಲ್ಲ ಅದು. ಇದು ಯೌಗಿಕ ಅರ್ಥ ಏನು ಬರುತ್ತೆ ಅಂತಂದರೆ, ಶಾತಯತಿ ಇತಿ ಶತ್ರು ಶಮಯತಿ ಇತಿ ವಾ ಅಂತಂದ್ಬಿಟ್ಟು ಅಂತ. ಯಾವನು ಸಾಯಿಸ್ತಾನೋ ಅಂಥ ಅವನಿಗೆ ಶತ್ರು ಅಂತಂದ್ಬಿಟ್ಟು ಅಂತ. ಹಾಗೆ ಇಂದ್ರಶತ್ರು ಅಂತ ಹೇಳಬೇಕಾದ್ರೆ ಇಂದ್ರಸ್ಯ ಶಾತಯಿತ, ಇಂದ್ರನನ್ನು ಕೊಲ್ಲುವಂಥವನು, ಇಂದ್ರನ ಸಂಹಾರ ಮಾಡುವಂಥ ಮಗ ನಾನು ಹುಟ್ಟಬೇಕು ಅಂತಂದ್ಬಿಟ್ಟು ಅವನಪ್ಪ ಇದನ್ನು ಮಾಡಿದ್ದು ಯಜ್ಞವನ್ನು ಮಾಡ್ದ ಅವನು. ಆದರೆ ತ್ವಷ್ಟೃ ಮಾಡ್ದ ಅಂತಲೂ ಹೇಳ್ತಾರೆ. ಕೆಲವು ಕಡೆ ಇವನು ವಿಶ್ವರೂಪ ಮಾಡ್ದ ಅಂತಂದ್ಬಿಟ್ಟು 2 ಥರದ ಕಥೆಗಳಿದೆ. ಅಂತೂ ಅದರಲ್ಲಿ ಅವನು ಆ ಒಂದು ಸ್ವರದಲ್ಲಿ ಲೋಪ ಮಾಡಿದ್ರಿಂದ ಅದು ಷಷ್ಠಿ ತತ್ಪುರುಷ ಆಗೋದ್ರ ಬದಲು ಬಹುವ್ರೀಹಿ ಆಗೋಯ್ತು. ಇಂದ್ರ ಶತ್ರು ಯಸ್ಯ ಸಹ, ಇಂದ್ರ ಶಾತಯಿತ ಯಸ್ಯ ಸಹ, ಇಂದ್ರನೇ ಸಾಯಿಸುವಂಥವನು ಯಾವನಿಗೆ ಆಗ್ತಾನೋ ಅಂಥವನು ಅಂತ ಆಗಿ ಅವನನ್ನೇ ಸಂಹಾರ ಮಾಡುವಂಥವನು ಹುಟ್ಟದ ಅಂತಂದ್ಬಿಟ್ಟು ಈಗ ಹೇಳುವಂಥದ್ದು. ಹಾಗೆಯೇ ಇದರಲ್ಲಿ ಅವರು ನಾವು ಮ್ಲೇಚ್ಛರ ಆಗಕೂಡ್ದು, ನಾವು ಅಪಭಾಷಣವನ್ನು ಮಾಡಕೂಡ್ದು. ಅಂದರೆ ಒಂದಿಷ್ಟು ಕೂಡ ಅದರಲ್ಲಿ ವ್ಯತ್ಯಾಸ ಬರ್ಕೂಡ್ದು ಅನ್ನುವಂಥದ್ದು. ವ್ಯಾಕರಣದ ಬಗ್ಗೆ ನಮ್ಮ ದೇಶದಲ್ಲಿ ಎಷ್ಟು ಗೌರವ ಆಯಿತು ಅಂತ ಹೇಳಿದ್ರೆ, ನಮ್ಮ ಇದರಲ್ಲಿ ಹೇಳುವಂಥದ್ದು ರೂಪಾಂತರೇಣ ತೇ ದೇವಾಹ ವಿಚರಂತೆ ಮಹೀತಲೆ ಯೇ ವ್ಯಾಕರಣ ಸಂಸ್ಕಾರ ಪವಿತ್ರತ ಮುಖ ಜನಾಹ ಅಂತ ಹೇಳಿ, ಯಾರು ವ್ಯಾಕರಣ ಸಂಸ್ಕಾರದಿಂದ ಅವರ ಮುಖ ಪವಿತ್ರವಾಗಿರುತ್ತೋ ಅಂಥವರು ಭೂಮಿ ಮೇಲೆ ಓಡಾಡುವಂತಹ ದೇವತೆಗಳು ಅಂತ ಭಾವಿಸಬೇಕು ಅಂತಂದ್ಬಿಟ್ಟು ಅಂತ ವಾಕ್ಯಪದಿ ಇದರಲ್ಲಿ ಭರ್ತೃಹರಿ ಹೇಳೋದು, ಸಾಧ್ವಿ ವಾಗ್ ಭೂಯಸಿ ಯೇಷು ಪುರುಷೇಶು ವ್ಯವಸ್ಥಿತ ಅಧಿಕಂ ವರ್ತತೆ ತೇಷು ಪುಣ್ಯಂ ರೂಪಂ ಪ್ರಜಾಪತೆ. ಯಾರ ಮಾತಿನಿಂದ ಯಾರ ಬಾಯಲ್ಲಿ ಶುದ್ಧವಾದ ಮಾತು ಬರುತ್ತೋ ಅವರಲ್ಲಿ ಪ್ರಜಾಪತಿಯ ಪುಣ್ಯರೂಪ ಹೆಚ್ಚಾಗಿದೆ ಅಂತ ಮುಟ್ಟೊಂದು. ಪತಂಜಲಿ ಒಂದು ಕಡೆ ಶಿಷ್ಟರು ಅಂದರೆ ಯಾರು ಅಂತ ಡಿಸ್ಕಸ್ ಮಾಡಬೇಕಾದ್ರೆ, ಯಾರಿಗೆ ವೆರಿ ನ್ಯಾಚುರಲ್ ಆಗಿನ ಎಫರ್ಟ್ಲೆಸ್ ಆಗಿ ಶುದ್ಧವಾದ ಭಾಷೆಯೇ ಬರುತ್ತೋ ಅಂಥವರು ಶಿಷ್ಟರು ಅಂತ ಒಂದು 2 ಡೆಫಿನೇಷನ್ ಇಟ್ಕೊಂಡಿದ್ದಾನೆ ಅವನು. ಶಿಷ್ಟರು ಅಂದರೆ ಯಾರು ಅಂತಂದ್ಬಿಟ್ಟು. ಸರಿ, ಅದರಲ್ಲಿ ಒಂದು ನಿವಾಸತಃ ಆಚಾರತಶ್ಚ ಅಂತೆಲ್ಲ ಹೇಳಿ, ಯಾರ್ದು ರೆಗ್ಯುಲರ್ ಡ್ವೆಲ್ಲಿಂಗ್ ಪ್ಲೇಸ್ ಇಂಥ ರೀಜನ್ ಆಗಿದೆಯೋ ಅಂಥದ್ದು ಅಂತಂದ್ಬಿಟ್ಟು. ನಮ್ಮ ದೇಶ ಒಂದರಲ್ಲೇ ನಮ್ಮ ದೇಶಕ್ಕೆ ಡೆಫಿನೇಷನ್ ಕೊಡಬೇಕಾದ್ರೆ ಒಂದು ಪ್ರಾಣಿಯ ಸಂಚಾರದ ಮೇಲೆ ಡೆಫಿನೇಷನ್ ಕೊಟ್ಟರು ಅಂಥದ್ದು. ಮನುಸ್ಮೃತಿಯಲ್ಲಿ ಆರಂಭದಲ್ಲೇ ಕೊಡ್ತಾನೆ, ಕೃಷ್ಣಸಾರಸ್ತು ಚರತಿ, ಎಲ್ಲಿ ಕೃಷ್ಣಸಾರ ಮೃಗ ಸಂಚಾರ ಮಾಡುತ್ತೋ, ನಮ್ಮ ಸಲ್ಮಾನ್ ಖಾನ್ ಪ್ರೀತಿಯಿಂದ ಕೊಂದಿರುವಂತಹ ಪ್ರಾಣಿ ಅದು, ಆಯಿತಾ. ಸರಿ, ಆ ಕೃಷ್ಣಸಾರ ಯಾವ ದೇಶದಲ್ಲಿ ಸಹಜವಾಗಿ ಸಂಚಾರ ಮಾಡುತ್ತೋ ಅದೇ ಪವಿತ್ರವಾದಂತಹ ದೇಶ, ಅದನ್ನು ಆರ್ಯಾವರ್ತ ಅಂತ ಅಂದ್ಕೊಳ್ಬೇಕು ಅಂತ ಹೇಳ್ತೇನೆ. ಹಾಂ, ಯಾವ್ದು ಹಾಂ, ಸರಿ, ಅದನ್ನ ಹೇಳ್ತಾ ಏನದು, ಈ ಕೃಷ್ಣ ಮೃಗಕ್ಕೂ ಭೂಮಿಯ ತಮ್ಮ ದೇಶಂ ಯಜ್ಞೀಯಂ ಪ್ರಾಹು. ಹೌದು, ಸೊ ಯಜ್ಞೀಯವಾದ ದೇಶ ಅಂತ ಅದನ್ನ ಹೇಳ್ತಾರಲ್ಲ, ಏನಿದು ಅಂತ ಕೇಳಿದ್ರೆ, ರಂಗಪ್ರಿಯ ಸ್ವಾಮಿಗಳ ಹತ್ರ ಒಂದ್ಸರಿ ನಾನು ಇದನ್ನು ಕೇಳಿದ್ದೆ, ಏನು ಹಿಂಗಂದ್ರೆ ಈ ಥರ ಡೆಫಿನೇಷನ್ನು, ಒಂದು ಈ ಜಿಂಕೆ ಓಡಾಡೋ ಜಾಗ ಆಗಿಬಿಟ್ರೆ ಅದು ಪವಿತ್ರ ಅಂತಂದ್ಬಿಟ್ಟ, ಅದನ್ನು ಯಜ್ಞೀಯ ದೇಶ ಅಂತಂದ್ಬಿಟ್ಟು ಅನ್ಕೋಬೇಕಾ ಅಂತಂದ್ಬಿಟ್ಟು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ನನ್ನ ಗುರುಗಳಿಂದ ಇದನ್ನು ಕೇಳಿದ್ದೆಪ್ಪ ಈ ಪ್ರಶ್ನೆನ, ಎಲ್ಲಿ ಕೃಷ್ಣಸಾರ ಎಲ್ಲಿ ಹೆಚ್ಚು ಸಂಚಾರ ಮಾಡುತ್ತೆ ಅಂದರೆ ಎಲ್ಲಿ ದರ್ಭೆ ಪುಷ್ಕಳವಾಗಿ ಬೆಳೆಯುತ್ತೋ ಅಲ್ಲಿ ಅದು ಸಂಚಾರ ಮಾಡುವಂಥದ್ದು. ಆ ದರ್ಭೆ ಅನ್ನೋದು ಅತ್ಯಂತ ಪವಿತ್ರವಾದದ್ದು.
ಅವರ ಗುರುಗಳು ದರ್ಭೆಯ ಪಾವಿತ್ರ್ಯ ಏನು ಅನ್ನೋದನ್ನು ಎಕ್ಸ್ಪೆರಿಮೆಂಟಲ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದು. ಯಾವ ರೀತಿ ಅಂತ ಹೇಳಿದರೆ, ಯಾರು ಬೇಕಾದ್ರೂ ಅದನ್ನು ಕಲಿತುಕೊಂಡು ತಾವು ಪರೀಕ್ಷೆ ಮಾಡಬಹುದಾದಂತಹ ರೀತಿಯಲ್ಲಿ ಅದನ್ನು ಪ್ರಯೋಗವನ್ನು ಮಾಡಿ ತೋರಿಸಿದ್ರು ಅದನ್ನ. ಹಾಗಾಗಿ ಯಾವ ಕ್ಷೇತ್ರದಲ್ಲಿ ದರ್ಭೆ ವಿಶೇಷವಾಗಿ ಬೆಳೆಯುತ್ತೋ ಅಂಥದ್ದು ಅಂತಂದ್ಬಿಟ್ಟು ಅಂತ. ನಮ್ಮ ದೇಶ ಒಂದರಲ್ಲೇ ಒಂದು ರೀಜನ್ನಿಗೆ ಹೆಸರು ಕೊಡಬೇಕಾದ್ರೆ ಆಯಿತಾ, ಎಲ್ಲಿ ದರ್ಭೆ ಚೆನ್ನಾಗಿ ಬೆಳೆಯುತ್ತೋ ಅಂತಹದ್ದು ಅಂತ ವಿದರ್ಭ ದೇಶಕ್ಕೆ ವಿಶೇಷವಾಗಿ ದರ್ಭೆ ಬೆಳೆಯುವಂತಹ ರೀಜನ್ನು ಅಂತಂದ್ಬಿಟ್ಟು ಅಂತ ಒಂದು ಲಕ್ಷಣ ಕೊಟ್ಟಿರುವಂಥದ್ದು. ಏನು ಮಾಧವ ದೇಶಪಾಂಡೆ ಅಂತಂದ್ಬಿಟ್ಟು ಅಮೆರಿಕಾದಲ್ಲಿ ಬಹಳ ದೊಡ್ಡ ವ್ಯಾಕರಣ ವಿದ್ವಾಂಸ. ಅವನು ನೋಡಿ ಇಂಡಿಯಾ ಡೆಫಿನಿಷನ್ ಎಷ್ಟು ವೇರಿಯೇಷನ್ ಕಾಲಕಾಲಕ್ಕೆ ವೇರಿಯೇಷನ್ ಹಾಕೊಂಡು ಬರ್ತಾ ಇದೆ. ಆದರೆ ಇದೆಲ್ಲ ಯಾವುದಕ್ಕೂ ಒಂದು ನಿಯತವಾದ ಯಾವುದೇ ವ್ಯವಸ್ಥೆ ಇಲ್ಲ. ಶಿಷ್ಟ ಅನ್ನೋ ಡೆಫಿನಿಷನ್ನು ವೇರಿಯೇಷನ್ ಆಗ್ತಾ ಇದೆ. ಹಾಗೆಯೇ ಇದು ಆರ್ಯಾವರ್ತ ಬ್ರಹ್ಮಾವರ್ತ ಅಂತ ಹೇಳುವಂಥದ್ದು ಎಲ್ಲ ವೇರಿಯೇಷನ್ ಆಗ್ತಾ ಇದೆ. ಅವ್ರಿಗೆ ಬರೀ ಒಡಕೆ ಕಾಣಿಸುವಂಥದ್ದು, ಬರೀ ವೈಚಿತ್ರ್ಯವೇ ಕಾಣಿಸುವಂಥದ್ದು. ಆದರೆ ಇದನ್ನು ಸಹಜವಾಗಿ ತಗೊಳ್ಳುವಂಥದ್ದಿದೆ. ಯಾಕೆ ಶಿಷ್ಟರ ಡೆಫಿನೇಷನ್ನು ವೇರಿ ಆಗಬಹುದು, ಅಥವಾ ಇಂಥ ಪವಿತ್ರವಾದ ದೇಶ ಅಂತ ಹೇಳುವಂಥದ್ದು ಯಾತಕ್ಕೆ ವೇರಿಯೇಷನ್ ಆಗಬಹುದು ಅಂತ ಹೇಳಿದ್ರೆ, ಆಚಾರವನ್ನು ಉಳಿಸ್ಕೊಳ್ಳುವಂಥದ್ದು ಸುಲಭವಲ್ಲ. ನಿನ್ನೆ ಮೊನ್ನೆ ಕೂಡ ಅದನ್ನು ಬೇಕಾಷ್ಟರ ಬಗ್ಗೆ ಮಾತು ಬಂದಿದೆ. ಹೇಗೆ ವ್ಯಾಕರಣ ಅನ್ನೋದು ಒಂದು ರೀತಿಯಲ್ಲಿ ಅಧ್ಯಾತ್ಮಕ್ಕಿಂತಲೂ ಬಹಳ ಸ್ಥೂಲವಾದಂತಹ ಸಬ್ಜೆಕ್ಟ್ ಅದು. ಅಧ್ಯಾತ್ಮ ಅನ್ನೋದು ಇನ್ನೂ ಬಹಳ ಸೂಕ್ಷ್ಮವಾದಂಥದ್ದಾಗೋಯ್ತದು. ಅದರಲ್ಲಿ ನಮಗೆ ಸಂವೇದನೆಗೆ ಎಟಕದೇ ಇರೋವಂತಹದ್ದು ತುಂಬ ಸೂಕ್ಷ್ಮಗಳಿರುತ್ತೆ. ನಮ್ಮ ಪ್ರಕೃತಿ ತುಂಬ ಶುದ್ಧವಾಗಿದ್ದರೆ ಮಾತ್ರ ಎಲ್ಲಿ ವ್ಯತ್ಯಾಸವಾಯಿತು ಅಂತ ಗೋಚರವಾಗುವಂಥ ಅಂಶಗಳು ನಮಗೆ ಸಿಗಬಹುದು. ಅಷ್ಟು ಬಿಟ್ಟರೆ ಸುಲಭವಾಗಿ ಅದರಲ್ಲಿ ಆ ಮಾರ್ಕಿಂಗ್ಸ್ ಮಾಡ್ಕೊಳ್ಳುವಂಥದ್ದು ಬಹಳ ಕಷ್ಟವಾಗಿರುವಂಥದ್ದು. ಸರಿ, ಹೀಗಿರೋದ್ರಿಂದ ವ್ಯಾಕರಣದಲ್ಲಿ ಈ ಥರ 3 ಬಾರಿ ಪರಂಪರೆ ಲುಪ್ತವಾಗಿದೆ ಅಂತಂದ್ಬಿಟ್ಟು ಅಂತ ಹೇಳುವಂಥದ್ದು ವಾಕ್ಯಪದಿಯಲ್ಲಿ ಬಂದಿರುವಂಥ ಮಾತಿದೆ. ಇನ್ನು ಅಧ್ಯಾತ್ಮ ವಿಷಯಕ್ಕೆ ಬಂದಿರಂತೂ ಕೃಷ್ಣನೇ ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ನೋಡಪ್ಪ, ಇದನ್ನು ನಾನು ಮೊದಲು ವಿವಸ್ವಂತನಿಗೆ ಹೇಳಿದೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನುರಿಕ್ಷಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ. ಇದನ್ನು ರಾಜರ್ಷಿಯೋ ವಿದುಹು ಸ ಕಾಲೇ ನೇಹ ಮಹತಾ ನಷ್ಟೋ ಯೋಗ ಪರಂತಪ. ಇದನ್ನು ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ. ನಥಿಂಗ್ ನ್ಯೂ ನೋಡಿ. ಇದು ಸನಾತನ ಧರ್ಮ ಅನ್ನುವಂಥದ್ದು 100ಕ್ಕೆ 100 ನಿಶ್ಚಯವಾದಂಥದ್ದು. ಅಂದರೆ ಎಂದಿನಿಂದಲೂ ಇರುವಂತಹದ್ದು. ಇದು ಯಾವತ್ತು ಸ್ಥಾಸ್ಯಂತಿಗಿರೆಯ, ಯಾವ ಗಿರಿಗಳು ಯಾವತ್ತು ಆರಂಭವಾದವು ಅವತ್ತಿನಲ್ಲೂ ಇರುವಂತಹದ್ದು. ಗಿರಿಗಳೆಲ್ಲ ಪ್ರಪಂಚದ ಬಿಗ್ ಬ್ಯಾಂಗ್ ಆರಂಭವಾಗಿಂತ ಮುಂಚೆನೂ ಇರುವಂತಹದ್ದು. ಇದು ಅಂದರೆ ನೇಚರಲ್ಲಿರುವಂತಹ ಎಟರ್ನಲ್ ಪ್ರಿನ್ಸಿಪಲ್ಸ್ ಏನೋ ಅದನ್ನು ಇಟ್ಕೊಂಡು ನಿರ್ಮಿಸಿರುವಂತಹ ಒಂದು ಸಂಸ್ಕಾರ ಕ್ರಮ ಇದು ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು. ಆದ್ದರಿಂದ ಐ ಕ್ಯಾನ್ ಓನ್ಲಿ ರಿವೈವ್ ಅಷ್ಟೇ, ನಾನು ಹೊಸದಾಗಿ ರೀಕ್ರಿಯೇಟ್ ಅಂತ ನಾನು ಮಾಡುವಂಥದ್ದು ಏನಿಲ್ಲ ಅಂದ್ಬಿಟ್ಟು ಹೇಳುವಂಥದ್ದು. ವೇದಾಂತ ದೇಶಿಕರು ತಮ್ಮ ಅಭೀತಿಸ್ತವದಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದರೆ, ಅನುಕ್ಷಣ ಸಮುತ್ಥಿತೆ ದುರಿತ ವಾರಿಧೌ ದುಸ್ತರೆ ಯದಿ ಕ್ವಚನ ನಿಷ್ಕೃತಿರ್ಭವತಿ ಸಾಪಿದೋ ಶಾವಿಲ ತದಿತ್ಥ ಮಗತೌ ಮಯಿ ಪ್ರತಿವಿಧಾನಮಾಧೀಯತಾಂ ಸ್ವಬುದ್ಧಿ ಪರಿಕಲ್ಪಿತಂ ಕಿಮಪಿ ರಂಗಧುರ್ಯತ್ವಯ. ರಂಗನಾಥನವರು ಕೇಳ್ಕೊಳ್ತಾ ಹೇಳ್ತಾರೆ ಏನಂದರೆ, ಯಾವ ಪಾಪ ನಿಷ್ಕೃತಿ ಪರಿಹಾರ ಮಾರ್ಗಗಳು ಅಂತ ಏನಿದೆಯೋ ಅದರಲ್ಲೂ ಕೂಡ ದೋಷಗಳು ಸೇರ್ಕೊಂಡ್ಬಿಟ್ಟಿದೆ. ಈ ಆದ್ಯ ರಂಗಾಚಾರ್ಯ ಅವರು ಭರತನಾಟ್ಯಶಾಸ್ತ್ರ ಬರೆದಿದ್ದಾರಲ್ಲ, ಅವರ ಒಂದು ಸ್ಪೀಚಿಗೆ ನಾನು ಹೋಗಿದ್ದೆ. ಆವಾಗ ಅವರು ಹೇಳಿದ್ರು, ನೋಡಿ ನಾವು ಊಟ ಆದಮೇಲೆ ಗೋಮಯ ಹಚ್ಚಬೇಕಾದ್ರೆ ಸಗಣಿಯಿಂದ ಹಚ್ತೀವಿ. ನಾನು ಕೇಳೋದು ಒಂದು ಪ್ರಶ್ನೆ ಇದೆ, ಗೋವಿಗೆ ಆ ಶೌಚ ಬಂದುಬಿಟ್ಟಿದ್ರೆ ಆ ಸಗಣಿಗೆ ಆ ಶೌಚ ಇರುತ್ತೋ ಇಲ್ವೋ, ಅದನ್ನ ಯಾವುದರಿಂದ ಶುದ್ಧಿ ಮಾಡ್ತೀರಾ ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಕೇಳಿದ್ರು. ತಮಾಷೆಯಾಗಿ ಒಂದು ಪ್ರಶ್ನೆ ಕೇಳಿದ್ರು. ಅಂದರೆ ಆಚಾರದಲ್ಲಿ ಶುದ್ಧಿ ಅನ್ನೋದು ಉಳಿಯೋದು ಹೆಂಗೆ ಅಂತ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಅವರು ಆ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಇವರು ದೇಶಿಕರು ಹೇಳ್ತಾರೆ, ಅದನ್ನ ಹೀಗೆ ಪ್ರಾಯಶ್ಚಿತ್ತಿಗಳಲ್ಲಿ ಅವುಗಳಲ್ಲಿ ಕೂಡ ದೋಷಗಳು ಬಂದು ಸೇರ್ಕೊಂಡ್ಬಿಡುತ್ತೆ. ಅವ್ರನ್ನ ನೀನೇ ಸ್ವಬುದ್ಧಿ ಪರಿಕಲ್ಪಿತ ಕಿಮಪಿ ರಂಗಧುರ್ಯತ್ವಯ ಅಂತಂದ್ಬಿಟ್ಟು ನೀನೇ ಸ್ವಬುದ್ಧಿ ಪರಿಕಲ್ಪನೆ ಮಾಡಿ ಒಂದು ಹೊಸ ಮಾರ್ಗವನ್ನು ನಮಗೆ ತೋರಿಸ್ಕೊಡಪ್ಪ ಅಂತಂದ್ಬಿಟ್ಟು ಅವನ್ನ ಕೇಳ್ಕೊಳ್ತಾರೆ. ಅದು ಏನು ಮಾಡೋನು ಕೂಡ ಸೃಷ್ಟಿಯಲ್ಲಿರುವಂತಹ ಶಾಶ್ವತವಾದ ತತ್ವಗಳನ್ನು ಬಳಸಿಕೊಂಡೇ ಅದನ್ನು ರೀಫ್ರೇಸ್, ರೀಸ್ಟ್ರಕ್ಚರ್, ರೀಸ್ಟೇಟ್ ಮಾಡೋದು ಎಷ್ಟೋ ಅಷ್ಟು ಬಿಟ್ಟರೆ ಹೊಸದಾಗಿ ಏನೋ ಹೇಳ್ತೀನಿ ಅನ್ನೋದು ಏನೂ ಇಲ್ಲ. ಜಯಂತ ಭಟ್ಟ ಕೂಡ ತನ್ನ ನ್ಯಾಯ ಮಂಜರಿಯಲ್ಲಿ ನಾನು ಹೊಸದಾಗಿ ಏನು ಹೇಳಬಲ್ಲೆ ಅಂತ, ಕುತೋವಾ ನೂತನಂ ವಸ್ತು ವಯಂ ಉತ್ಪ್ರೇಕ್ಷಿತು ಕ್ಷಮಾಹ ವಚೋ ವಿನ್ಯಾಸ ವೈಚಿತ್ರ್ಯ ಮಾತ್ರ ಸಮೀಕ್ಷಿತಾಂ ಅಂತ ಹೇಳಿಬಿಟ್ಟು ಬರೀ ಅಷ್ಟೇ ನಾ ಹೇಳುವಂಥದ್ದು ರೀಪ್ರೆಸೆಂಟೇಷನ್ ಅಷ್ಟೇ ಅಂತಂದ್ಬಿಟ್ಟು. ಹೀಗೆ ಇಂತಹ ಶಾಶ್ವತವಾದ ತತ್ವಗಳನ್ನು ಇಟ್ಕೊಂಡೇ ಹೊರಟಿರುವಂಥದ್ದು. ಮತ್ತು ನಮ್ಮ ದೇಶದಲ್ಲಿ ವ್ಯಾಕರಣಕ್ಕೆ ಮತ್ತು ಜ್ಞಾನಕ್ಕೆ ಎಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ, ನಮ್ಮಲ್ಲಿ ನಿನ್ನೆ ಒಂದು ರೀತಿಯಾದ ಎವಲ್ಯೂಷನ್ ಹೇಳಿದೆ, ಮನುಸ್ಮೃತಿಯಲ್ಲಿ ಒಂದು ಹೇಳುವಂಥ ಒಂದು ಎವಲ್ಯೂಷನ್ನು ತುಂಬ ಚೆನ್ನಾಗಿರೋದು ಹೇಳ್ತಾನೆ ಅವನು. ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠಾ ಗ್ರಂಥಿಭ್ಯೋ ಧಾರಿಣೋ ವರಾಹ ಅಂತ ಹೇಳಿ, ಧಾರಿಭ್ಯೋ ಜ್ಞಾನಿನ ಶ್ರೇಷ್ಠಾ ಜ್ಞಾನಿಭ್ಯೋ ವ್ಯವಸಾಯಿನಃ ಅಂತ ಹೇಳ್ಬಿಟ್ಟು 4 ಲೆವೆಲ್ ಅವನು ತೋರಿಸ್ಕೊಡ್ತಾನೆ ಅವನು. ಸೊ ಹೀಗೆ ಯಾರು ಅದನ್ನು ಒಂದು ವ್ಯವಸಾಯ ಅಂತ ಹೇಳಿದ್ರು ಏನು ಅರ್ಥ ಅದಕ್ಕೆ?
ಅಧ್ಯವಸಾಯ ಅನ್ನೋ ರೀತಿಯಲ್ಲೇ ಬಂದಿರೋದು ವ್ಯವಸಾಯ. ಸಂಸ್ಕೃತದಲ್ಲಿ ಸಾಯ ಅಂತ ಹೇಳಿದ್ರೆ ಏನೋ ಸತ್ತೋಗ ಅಂತ ಹೇಳುವಂಥದ್ದಲ್ಲ, ಒಂದರ್ಥದಲ್ಲಿ ಅದು ಆಗುತ್ತೆ. ಯಾಕೆ ಅಂದರೆ ಯಾವುದು ನಮ್ಮನ್ನು ಸಾಯಿಸುತ್ತೋ ಅದೇ ಸಾಯಕ ಅಂದ್ಬಿಟ್ಟು ಅಂತ, ಸಾಯಿಸುವಂಥದ್ದೇ ಸಾಯಕ ಅಂತಬಿಟ್ಟು. ತಮಾಷೆ ಅಲ್ಲ, ನಾನೇನೋ ಜೋಕ್ ಮಾಡ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ಪದ ಬಂದಿರೋದು ಹೇಗೆ ನೋಡಿ, ಸಾಯಂಕಾಲ. ಏನು ಸಾಯ ಅದರಲ್ಲಿ ಅಂತಂದರೆ ಯಾರು ಸಾಯ್ತಾರ ಯಾರಾದ್ರೂ ಅಂತಂದ್ರೆ, ಈಗ ಕಾಲ ಸತ್ತೋಗುತ್ತಾ ಅಂತ ಹೇಳಿದ್ರೆ ಸಾಯಂ ಅಂತಂದರೆ ಅಲ್ಲಿ ಕೊನೆ ಅಂತ ಅರ್ಥ. ಪದ ಬಂದಿರೋದು ಹೇಗೆ ಅಂತಂದರೆ ಶೋ ಅಂತಕರ್ಮಣಿ ಅಂತ ಧಾತು ಇರೋದು. ಅದರ ರೂಪಗಳು ಸ್ಯತಿ, ಸ್ಯತಃ, ಸ್ಯಂತಿ ಅಂತ ವರ್ತಮಾನ ಕಾಲದಲ್ಲಿ ಬರುವಂತಹ ಅದು ದೈವಾದಿಕ ಧಾತು, ಅದು 4ನೇ ಗಣದ ಧಾತು. ಆದ್ರಿಂದ ಆ ರೀತಿ ಬರುವಂತಹದ್ದು. ಆದ್ದರಿಂದನೇ ಬಾಣಕ್ಕೆ ಸಾಯಕ ಅಂತ ಯಾತಕ್ಕೆ ಹೆಸರು ಅಂತಂದರೆ ಅದು ಸಾಯಿಸುತ್ತೆ, ಆದ್ದರಿಂದನೇ ಹಾಗಿರೋವಂಥದ್ದು. ಸೊ ಸಾಯಂತನ ಅಂತ ಹೀಗೆಲ್ಲ ಹೇಳುವಂಥದ್ದು ಪದ, ಇದೆಲ್ಲ ಹೀಗೆ ಬಂದಿರುವಂಥದ್ದು. ಹಾಗೆ ವ್ಯವಸಾಯ ನೋಡಿ, ಸಾಯ, ಅವಸಾಯ. ಕನ್ನಡದಲ್ಲಿ ಅವಸಾನ ಕಾಲ ಅಂತ ನಾವು ಕೇಳಿದ್ಯಲ್ವಾ, ಅದಕ್ಕೆ ಕೊನೆಗಾಲ ಅಂತಲೇ ಅರ್ಥ ಅದಕ್ಕೆ. ಸೊ ಅವಸಾಯ ಅಂದರೆ ಅದೇನೆ, ವಿಶಿಷ್ಟವಾದ ಅವಸಾಯ ಅಂದ್ರೇನು, ನಿರ್ದಿಷ್ಟವಾಗಿ ಈ ರೀತಿಯಲ್ಲಿ ಇದು ಕೊನೆಗೊಳ್ಳಬೇಕು ಅನ್ನುವಂತಹ ಒಂದು ಎಂಟರ್ಪ್ರೈಸ್ ಏನಿದೆಯೋ ಅಂದರೆ ಅಷ್ಟು ದೂರಕ್ಕೆ ಪ್ಲ್ಯಾನ್ ಮಾಡಿಕೊಂಡು. ಈ ಪಸ್ಪಶಾನಿಕದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ, ಈ ಟೆಕ್ಸ್ಟ್ ನಾನು ಹೆಂಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಂತಂದರೆ, ಈ ಬರೀ ಪಸ್ಪಶಾದಲ್ಲೇ ಆಯ್ತಾ, ಮೊದಲು ಶಬ್ದ ಸ್ವರೂಪ ಏನು ಅಂತ ಹೇಳಿದೆ, ಆಮೇಲೆ ಅದರದ್ದು ಇದನ್ನು ಹೇಳಿದ್ದೀನಿ ನಾನು, ಏನಂದರೆ ಪ್ರಯೋಜನ ಏನು ಅಂತ ಹೇಳಿದ್ದೀನಿ. ಇವಾಗ ಅದು ಹೇಗೆ ಅಂತ ಹೇಳ್ತೀನಿ. ಅಂದರೆ ಮೊದಲು ದಿ ವೈ ಆಫ್ ಇಟ್, ಆಮೇಲೆ ದಿ ಹೌ ಆಫ್ ಇಟ್. ಸೊ ಇದನ್ನು ಈ ಡಿವಿಷನ್ ಮಾಡ್ಕೊಂಡಿರುವಂಥದ್ದು ಪಸ್ಪಶಾದಲ್ಲಿ ಬಹಳ ಅದ್ಭುತವಾಗಿರುವಂಥದ್ದು. ಒಬ್ಬ ಮನುಷ್ಯ ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾರೆ ಅಂದರೆ ಏನು ಅಂತ ಹೇಳಿದ್ರೆ, ಸಂಸ್ಕೃತ ಅದಕ್ಕೊಂದು ಒಳ್ಳೆಯ ಶ್ಲೋಕ ಇದೆ. ನಾವು ಲ್ಯಾಬೊರೇಟರಿನಲ್ಲಿ ಮ್ಯಾನ್ಯಲ್ ನಾವು ಬರಿತೀವಲ್ಲ, ಪ್ರಾಕ್ಟಿಕಲ್ಸ್ನಲ್ಲಿ ಫಸ್ಟು ಏಮ್ ಅಂತ ಬರ್ಬಿಟ್ಟು ಆಪರೇಟಸ್, ಪ್ರೊಸೀಜರ್ ಅಂತ 3 ಸ್ಟೆಪ್ ಮಾಡ್ಕೊಂಡು ಬರಿತೀವಲ್ಲ, ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲಿ ತುಂಬ ಹಿಂದೆ ಹೇಳಿರೋವಂಥದ್ದು. ಏನಪ್ಪ ಅಂದರೆ ಇದಂ ಫಲಂ, ಫಸ್ಟು ಏನು ಮಾಡಬೇಕು ಅಂತ, ಇಯಂ ಕ್ರಿಯಾ ಕರಣಮೇತತ್ ಏಷ ಕ್ರಮಃ, ಇದಂ ಫಲಮಿಯಂ ಕ್ರಿಯಾ ಕರಣಮೇತದೇಶ ಕ್ರಮಃ, ವ್ಯಯೋಯಮನುಷಂಕಜಂ ಫಲಮಿದಂ ದಶೇಯಂ ಮಮ, ಅಯಂ ಸುಹೃದಯಂ ದುಷತ್ ಪ್ರಯತ ದೇಶಕಾಲ ವಿಮೌ ಇತಿ ಪ್ರತಿ ವಿತರ್ಕಯನ್ ಪ್ರಯತತೆ ಬುಧೋ ನೇತರಃ ಅಂತ ಇಷ್ಟು 11 ಪಾಯಿಂಟ್ಸ್ ಹಾಕಿದ್ದಾನೆ. ಇದು ಶ್ಲೋಕ ಎಲ್ಲಿಂದು ಅಂತನಾ, ಇದು ಪ್ರಾಯಶಃ ಜಿನೇಂದ್ರ ಬುದ್ಧಿ. ಇದು ಸರಿ, ಅದ್ಭುತವಾದಂಥ ಶ್ಲೋಕ. ಒಂದು ಕೆಲಸ ಮಾಡಬೇಕು ಅಂತಂದರೆ ಎಷ್ಟು ಪಾಯಿಂಟ್ಸ್ ಯೋಚನೆ ಮಾಡಬೇಕು. ಜವಾಬ್ದಾರಿ ಏನೋ ಕೆಲಸ ಮಾಡಿದೆಯೇನೋ ಅಂತ ಕೇಳಿದ್ರೆ, ಇಷ್ಟು ಕರೆಕ್ಟಾಗಿ ಮಾಡಿದೆ ಅಂತ ಯಾವನು ಜವಾಬನ್ನು ಕೊಡಬಲ್ಲನೋ ಅದು ಜವಾಬ್ದಾರನ ಲಕ್ಷಣ, ಅದು ಜವಾಬ್ದಾರಿ ಆಯ್ತಾ. ಸೊ ಏನೋ ಅವ್ರು ಹೇಳಿದ್ರು, ಏನೋ ಮಾಡಿದೆ ಅಂತ ಆಮ್ರಾನ್ ಪೃಷ್ಠ ಕೋವಿದಾರಾಣಾಚಷ್ಟೆ ಅಂತಂದ್ಬಿಟ್ಟು ಹೇಳುವಂಥದ್ದು ಆಗಬಾರ್ದು. ಅವ್ರದ್ದು ವ್ಯವಸ್ಥಿತವಾಗಿ ಕೆಲಸ ಮಾಡೋದು. ಹಾಗೆ ವ್ಯವಸಾಯ ಅನ್ನುವಂಥದ್ದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೊಂಡು ಮಾಡುವಂಥದ್ದು. ಅದಕ್ಕೋಸ್ಕರನೇ ನಾವು ವಾಟ್ ಐ ಆಮ್ ಡೀಲಿಂಗ್ ವಿತ್ ಅನ್ನೋದರ ಸ್ವರೂಪವನ್ನು ಫಸ್ಟ್ ಹೇಳಿದೆ, ನೆಕ್ಸ್ಟು ದಿ ವೈ ಆಫ್ ಇಟ್ ಅನ್ನೋದು ನೆಕ್ಸ್ಟ್ ಹೇಳಿದೆ, ನೆಕ್ಸ್ಟು ದಿ ಹೌ ಆಫ್ ಇಟ್. ಹಾಗಾದರೆ ಈ ವ್ಯಾಕರಣವನ್ನು ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ಅಂತ ಅದಕ್ಕೆ ಹೇಗೆ ಇಷ್ಟು ಮಾಸ್ ಆಫ್ ಡೇಟಾ, ಲ್ಯಾಂಗ್ವೇಜ್ ಅಂದರೆ ಒಂದು ಮಾಸ್ ಆಫ್ ಡೇಟಾ ಬರುತ್ತೆ, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು, ಅದಕ್ಕೆ ಮೆಥಡ್ಡು ಲಕ್ಷ್ಯಲಕ್ಷಣೆ ವ್ಯಾಕರಣಂ ಅಂತಂದ್ಬಿಟ್ಟು ಅಂತ. ಅದು ಹೆಂಗೆ ಹಂಗಾರೆ ಲಕ್ಷಣ ಮಾಡೋದು ಅಂದರೆ ಹೆಂಗೆ, ಎಷ್ಟು ಮೆಥಾಡಿಕಲ್ ಮಾಡ್ಕೊಂಡು ಹೋಗಿದ್ದಾನೆ ಅಂದರೆ, ಇವತ್ತಿನ ಬೆಸ್ಟ್ ಆಫ್ ಸೈಂಟಿಸ್ಟ್ಸು ಕೂಡ ಇದನ್ನು ಏನನ್ನೂ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಪತಂಜಲಿಯ ಕಾಲ 2nd ಸೆಂಚುರಿ BC, ಅವತ್ತಿನಿಂದ ಇವತ್ತಿನವರೆಗೆ ಅದನ್ನು ಯಾರ ಕೈಯಲ್ಲೂ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿಲ್ಲ. ಬೇಕಾಷ್ಟು ಮುಂದಕ್ಕೆ ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಆಫ್ ಗ್ರಾಮರೇ ಬಂದು ಹೋಯಿತು, ಯಾರನ್ನೂ ಪಾಣಿನಿಯನ್ನು ಮೀರ್ಸೋಕ್ಕಾಗಲಿಲ್ಲ. ಮುಂದಿನವ್ರು ಬೇಕಾಷ್ಟೆಲ್ಲ ತಂದರು. ಏನು ಮಾಡಿದ್ರು ಕೂಡ ಬೌದ್ಧರು ತಮಗೆ ಬೇಕಾದಂತಹ ಗ್ರಾಮರ್ಗಳೆಲ್ಲ ಬೇಕಾಷ್ಟು ಬರ್ಕೊಂಡ್ರು. ಸರಿ, ಪುರುಷೋತ್ತಮ ದೇವ ಅಂತ ಅವನು ಬರೆದಿದ್ದಾನೆ, ಹೇಮಚಂದ್ರ ಬರೆದಿದ್ದಾನೆ. ಯಾರು ಏನು ಮಾಡಿದ್ರು ಕೂಡ ಪತಂಜಲಿಯ ಪಾಣಿನಿಯ ಮಾಡಲ್ನೇ ಇಟ್ಕೊಂಡೇ ಬರೆದಿರೋವಂಥದ್ದಾಗಿರೋದು. ಆಮೇಲೆ ಅದರ ಕೆಲವನ್ನ ನಾವು ವೈದಿಕವಾದೆಲ್ಲ ನಾವು ಬಿಟ್ಬಿಡ್ತೀವಪ್ಪ ಅಂತ, ಇವರಿಗೆ ಬೇಕಾಗಿಲ್ಲ ಯಾವುದು ವೈದಿಕವಾದ ಬೌದ್ಧರಿಗೂ ಜೈನರಿಗೂ ಬೇಕಾಗಿಲ್ಲ, ಅದನ್ನು ನಾವು ಬಿಟ್ಕೊಳ್ತೀವಿ ಅಂತ ಅದನ್ನು ಬಿಟ್ಕೊಂಡಿರ್ಬೋದು. ಅಷ್ಟು ಬಿಟ್ಟರೆ ಪಾಣಿನಿ ಚಾಂದ್ರ ವ್ಯಾಕರಣ ಎಲ್ಲ ಪಾಣಿನಿ ಮಾಡಲ್ನೇ ಇಟ್ಕೊಂಡು ಮಾಡಿರುವಂಥದ್ದು. ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡುವಂಥದ್ದು, ಇದು ಸ್ವಲ್ಪ ರೇರ್ ವರ್ಡ್, ಇದನ್ನ ನಾನು ಲೆಟ್ ಮಿ ನಾಟ್ ಕವರ್ ದಿಸ್ ವರ್ಡ್ ಅಂತ ಮಾಡುವಂಥದ್ದು. ಪಾಣಿನಿ ಅವನ್ನ ಕ್ವಶನ್ ಮಾಡುವಂಥ ಕಾತ್ಯಾಯನ ಏನಂತ ಹೇಳಿದ್ರೆ, ನೀವು ಮಾಡಿರೋದು ಸರಿನಾ ಇಲ್ವಾ ಅಂತಂದ್ಬಿಟ್ಟು ಉಕ್ತ ಅನುಕ್ತ ದುರುಕ್ತಗಳನ್ನೆಲ್ಲ ಟೆಸ್ಟ್ ಮಾಡುವಂಥದ್ದು. ಇಂಥ ಒಬ್ಬ ಒಳ್ಳೆ ರೈವಲ್ ಸ್ಕಾಲರ್, ಫ್ರೆಂಡ್ಲಿ ರೈವಲ್, ಈ ಥರದವ್ರು ಸಿಕ್ಬಿಟ್ರೆ ಜೀವನದಲ್ಲಿ ಭಾಗ್ಯ. ಅದು ಪಾಣಿನಿಯ ಭಾಗ್ಯ. ಪತಂಜಲಿ ಕಾತ್ಯಾಯನ ಬಂದಿದ್ದು
ಕಾತ್ಯಾಯನನ ಭಾಗ್ಯ ಪತಂಜಲಿ ಬಂದಿದ್ದು. ಪತಂಜಲಿ ಮಾಡಿದ್ದೇನೆಂದ್ರೆ ಕಾತ್ಯಾಯನ ವಾರ್ತೆಗಳೆಲ್ಲ ತಗೊಂಡು ಬೇಕಾಗಿಲ್ಲ, ಹಾಗೆ ಒರಿಜಿನಲ್ಲೇ ಇನ್ನೂ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಿನ್ನ ಕ್ವಶನ್ನ ಐ ಕ್ಯಾನ್ ರೋಲ್ ಔಟ್ ಅಂತ ತೋರಿಸಿರುವಂಥದ್ದು. ಕೆಲವು ಸಂದರ್ಭದಲ್ಲಿ ಇದು ಕರೆಕ್ಟು ಅಂತ ಹೇಳಿ, ಅಂದರೆ ಎಷ್ಟು ದೇಶದ ಮೂರು ಭಾಗಗಳಿಂದ ಬಂದಿರುವಂಥವ್ರು ಪಾಣಿನಿ, ಕಾತ್ಯಾಯನ, ಪತಂಜಲಿ ಎನ್ನುವಂಥವ್ರು. ಅದರಲ್ಲೇ ಒಂದು ನ್ಯಾಚುರಲ್ ಇಂಟಗ್ರೇಷನ್ ನಾವು ಕಾಣ್ಬೋದು. ತ್ರಿಮುನಿ ವ್ಯಾಕರಣಂ, 3 ಜನ ಮುನಿಗಳು ಇವತ್ತಿಗೂ ಅವ್ರ ಮಾತನ್ನು ಓವರ್ ರೂಲ್ ಮಾಡೋಕ್ಕಾಗಲಿಲ್ಲ ಅನ್ನೋವಂಥದ್ದು ಎಂಥ ಅದ್ಭುತ ಇದು. ಪ್ರಪಂಚದಲ್ಲಿ ಇಷ್ಟು ಸೆಟ್ಲ್ ಆಗಿರುವಂತಹ ಸಬ್ಜೆಕ್ಟಿಗೆ ಈ ರೀತಿ ವ್ಯವಸ್ಥೆ ಮಾಡುವಂಥದ್ದು ಸುಲಭವೇ ಅಲ್ಲ. ಹಾಗೆ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ಪರಂಪರೆಯ ದೇಶ ಇದು. ಇದರ ಬಗ್ಗೆ ನಾವು ಅತ್ಯಂತ ನಮ್ಮಲ್ಲಿ ನಾವು ಪ್ರೌಢರಾಗಿದ್ದೀವಿ ಅಂತಂದರೆ ನಾವು ಇದ್ರ ಬಗ್ಗೆ ಪ್ರೌಢಾಗಿರಬೇಕು. ಹಾಗಿದ್ರೇ ಅದು ನಿಜವಾದ ಲಕ್ಷಣ ಅದು. ಅದರಿಂದ ತುಂಬ ಸಂತೋಷ ಪಡುವಂತಹ, ಕುಣಿದಾಡುವಂತಹ ಇದೆಲ್ಲ ಕೂಡ ತುಂಬ ಚೆನ್ನಾಗಿದೆ. ಇದು ಇಷ್ಟು ಅದ್ಭುತವಾಗಿ ಹೇಳಿದಾನಿಲ್ಲ ಅಂತಂದ್ಬಿಟ್ಟು ಹೀಗೆ. ಆಮೇಲೆ ಇದೆಲ್ಲ ಕೆ.ಎ. ಸುಬ್ರಹ್ಮಣ್ಯಯ್ಯರನ್ನು ಭರ್ತೃಹರಿ ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ಆರಂಭದಲ್ಲೇ ಒಂದು ಪ್ರತಿಜ್ಞೆ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಇದನ್ನು ಗಣೇಶ್ ಅವರು ಆರಂಭದಲ್ಲಿ ಹೇಳಿದ್ರು, ಯೂನಿವರ್ಸಲ್ ಗ್ರಾಮರಿಗೆ ಬೇಕಾಗುವಂಥ ವಿಷಯಗಳನ್ನು ಭರ್ತೃಹರಿ ಹೇಳಿರುವಂಥದ್ದು. ಸಂಸ್ಕೃತದ ಬಗ್ಗೆನೂ ಹೇಳಿದ್ರು ಕೂಡ ನೀವು ಎಕ್ಸ್ಕ್ಲೂಸಿವ್ಲಿ ಸಂಸ್ಕೃತದ ಬಗ್ಗೆ ಏನು ಹೇಳಿದಾರೋ ಅದನ್ನೆಲ್ಲ ನೀವು ಪಕ್ಕಕ್ಕೆ ಇಟ್ಬಿಟ್ಟು ನೋಡಿದ್ರೆ ಇನ್ನೆಲ್ಲನೂ ಯೂನಿವರ್ಸಲ್ ಗ್ರಾಮರ್ ಅಪ್ಲಿಕಬಲ್ ಟು ಆಲ್ ಲ್ಯಾಂಗ್ವೇಜಸ್ ಇನ್ ದಿ ವರ್ಲ್ಡ್ ಆಗಿರುವಂಥದ್ದು. ನಾನು ಪಸ್ಪಶಾನಿಕಕ್ಕೆ ತುಂಬ ಜಸ್ಟಿಸ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳ್ಳಲಾರೆ. ಅದರಲ್ಲಿ ಸುಮಾರು ಒಂದು 20% ನಾನು ಕವರ್ ಮಾಡಿರ್ಬೋದು ಅಷ್ಟೇ. ಆದರೆ ಇದರದು ಅಕ್ಕಪಕ್ಕದ ವಿಷಯಗಳಿಂದಾಗಿ ಇದಕ್ಕೆ ಬರುವಂಥ ಒಂದು ಉತ್ತಂಬನ, ಒಂದು ಸಪೋರ್ಟ್ ಅದಿಲ್ಲದೆ ಬರೀ ಅಷ್ಟೇ ನಾನು ಹೇಳಿದ್ರೆ ಇದು ಸಾಮಾನ್ಯವಾಗಿ MA ಪ್ರಿಸ್ಕ್ರೈಬ್ ಮಾಡುವಂಥದ್ದು. ಸಂಸ್ಕೃತ MA ಪ್ರಿಸ್ಕ್ರೈಬ್ ಮಾಡುವಂಥದ್ದನ್ನ ಅಥವಾ ವಿದ್ವತ್ತಿಗೆ ಪ್ರಿಸ್ಕ್ರೈಬ್ ಮಾಡುವಂಥದ್ದನ್ನು ಜನಸಾಮಾನ್ಯರ ಮುಂದೆ ನಾನು ಕರೆಕ್ಟಾಗಿ ಪಂಕ್ತಿಶಃ ಹೇಳ್ಬಿಡ್ತೀನಿ ಅಂತ ಹೊರಟ್ರೆ ಅದು ಮೂರ್ಖತನವೇ ಆದೀತು. ಗಣೇಶ್ ಅವರು ನನಗೆ ಆರಂಭದಲ್ಲಿ ಸೂಚನೆ ಕೊಟ್ಟರು, ಇದನ್ನ ಟೆಕ್ಸ್ಟ್ ಥರ ಇಟ್ಕೊಂಡು ಪಾಠ ಮಾಡೋರು ಬೇಕಾಶನ ಮಾಡ್ತಾರೆ, ಹಾಗೆ ಬೇಡ, ಇದು ಜನಗಳಿಗೆ ಮುಟ್ಟಬೇಕು, ಆ ರೀತಿಯಾಗಿ ಇದನ್ನು ಹೇಳಬೇಕು, ಒಂದು ಓವರ್ ವ್ಯೂ ಸಿಗೋ ಹಾಗೆ ಮಾಡಬೇಕು ಅಂದ್ಬಿಟ್ಟು ಅಂತ. ನಾನು ಐ ಡೋಂಟ್ ಬಿಲೀವ್ ಐ ಹ್ಯಾವ್ ಡನ್ ಫುಲ್ ಜಸ್ಟಿಸ್ ಟು ಪಸ್ಪಶಾನಿಕ. ಆದರೆ ಅದರಲ್ಲಿ ಒಂದು ಸವಿಯನ್ನು ಕಾಣೋದಕ್ಕೆ ಒಂದಿಷ್ಟು ಇದಕ್ಕೆ ಪ್ರರೋಚನ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದ್ರ ಬಗ್ಗೆ ಹೌದಾ ಹೀಗಿದೆಯಾ, ಹಾಗೆ ನಾವೊಂದ್ಸಲ ಅದನ್ನ ನೋಡಬೇಕು ಅಂತ ಒಂದು ಆಸೆ ಬರಬೇಕಲ್ಲ, ಅಷ್ಟರ ಕೆಲಸ ಮಾತ್ರ ನಂದು ಹೀಗೆ ಒಂದು ಸ್ಯಾಂಪಲ್ ಕೊಟ್ಟಿರುವಂಥದ್ದು. ಹಾಗೆ ಅಷ್ಟರ ಮಟ್ಟಿಂದ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಒಂದು ವ್ಯಾಕರಣದ ವಿಷಯಕ್ಕೆ ಇಷ್ಟು ಜನ ಇಲ್ಲಿ ಬರುವಂತಹದ್ದು ಬಹಳ ಆಶ್ಚರ್ಯದ ವಿಷಯ, ಬಹಳ ಸಂತೋಷದ ವಿಷಯ. ಒಂದು ರೀತಿಯಲ್ಲಿ ಇದು ಒಂದು ಗಣೇಶ ಮಹಾತ್ಮ್ಯ ಅಂತಲೇ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಇಷ್ಟು ಜನ ಸಭೆಗೆ ಒಂದು ಸೀರಿಯಸ್ ಆದ ವಿಷಯವನ್ನು ಕೇಳೋದಕ್ಕೆ ಬರೋ ಹಾಗೆ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದಾರಲ್ಲ. ಎಷ್ಟು ವರ್ಷಗಳಿಂದ ಪ್ರವಚನಗಳನ್ನ ಮಾಡ್ಕೊಂಡ್ಬಂದು ಸೀರಿಯಸ್ ಆದ ವಿಷಯಗಳನ್ನ ಜನಗಳು ಬಂದು ಕೂತ್ಕೊಂಡು ಕೇಳೋ ಹಾಗೆ ಅದನ್ನು ಸವಿಯಾಗುವಂತೆ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ನನ್ನ ಪಾಂಡಿತ್ಯನ ಪ್ರದರ್ಶನ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಅರ್ಥವೇ ಆಗದ ರೀತಿಯಲ್ಲಿ ಸರಿ ಜನಗಳಿಗೆ ಒಬ್ಬ ಅಂತ ನನಗೇನು ಅರ್ಥವಾಗಲಿಲ್ಲ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ ಅಂತ ಮಾಡಿಸಿ ಹೋಗೋದ್ರಲ್ಲಿ ತುಂಬ ದೊಡ್ಡತನ ಇಲ್ಲ. ಆದರೆ ಅದು ತುಂಬ ಜನಕ್ಕೆ ರೀಚ್ ಆಗುವ ರೀತಿಯಲ್ಲಿ ಅವರ ಕಾವ್ಯ ಪ್ರತಿಭೆಯಿಂದಲೂ ಶಾಸ್ತ್ರ ಪ್ರತಿಭೆಯಿಂದಲೂ ಜನಗಳಿಗೆ ಶಾಸ್ತ್ರವೂ ರಂಜಕವಾಗುವಂತೆ ಹೀಗೆ ಮಾಡಿರುವಂಥದ್ದು. ವಾಸ್ತವವಾಗಿ ನೋಡಿದ್ರೆ ಬರೀ ಒಂದು ಅವಧಾನ ಅಂತ ತಗೊಂಡ್ರೆ ನನಗೆ ಅವಧಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು ಆಡಿಯನ್ಸ್ನಲ್ಲಿ ಒಳ್ಳೆಯ ಆಡಿಯನ್ಸ್ ಅನ್ಸ್ಕೊಳ್ಳುವಂಥವ್ರು ಕೂಡ ಬಂದು ಕಾಮೆಂಟ್ಗಳು ಹೇಳಿದ್ದಾರೆ, ನಮಗೆ ಎಷ್ಟೋ ಜೋಕ್ಗಳು ಕೂಡ ಎಷ್ಟೋ ಅರ್ಥವಾಗೋದಿಲ್ಲ ರೀ, ಅಷ್ಟು ಹೈ ಸ್ಟ್ಯಾಂಡರ್ಡ್ ಜೋಕ್ಗಳಿರುತ್ತೆ ಅಂತಂದ್ಬಿಟ್ಟು ಬರೀ ನೀವು ಸ್ಟೇಜ್ ಮೇಲೆ ನೀವೆಲ್ಲ ನಕ್ಕೊಂಡ್ಬಿಡ್ತೀರಾ, ನಮಗೆ ಅದು ಏನು ಅಂತಲೇ ಗೊತ್ತಾಗೋದಿಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ಅಂದ್ಬಿಟ್ಟು. ನಾನು ಕೆಲವು ಸಂದರ್ಭಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀಗ ಜನಗಳು ಪ್ರೈವೇಟಾಗಿ ಬಂದು ನೀವಿರಬೇಕು ಅವಧಾನಕ್ಕೆ, ಯಾಕೆಂದರೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ, ನೀವು ನಮಗೆ ಅವಾಗ ಗೊತ್ತಾಗುತ್ತೆ. ಎಷ್ಟೋ ಜನ ಅವರು ಜೋಕ್ ಮಾಡ್ಕೊಂಡು ಅವ್ರು ನಗ್ತಾ ಇರ್ತಾರೆ, ನಾವೆಲ್ಲ ಏನಾಯಿತು ಅಂತಂದ್ಬಿಟ್ಟು ಒಬ್ರು ಮುಖ ಒಬ್ರು ನೋಡ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ ಹೇಳುವಂಥದ್ದು ಇರುತ್ತೆ. ಎಷ್ಟು ಬಿಗಿಯಾದ್ದನ್ನು ಒಂದು ಜನಕ್ಕೆ ಒಂದು ರಂಜನೆಯಾಗುವಂತೆ ಮಾಡುವಂಥದ್ದು ಇದು ಸುಲಭದ ಕೆಲಸವಲ್ಲ ಇದು. ಆದ್ದರಿಂದ ಇದನ್ನು ಒಂದು ಬೆಂಗಳೂರಿನಲ್ಲಿ ಒಂದು ನಡೀತಾ ಇರುವಂತಹ ಒಂದು ಕಂಟಿನ್ಯೂಯಿಂಗ್ ಪವಾಡ ಇದು ಅಂತಲೇ ನಾನು ಭಾವಿಸ್ತೀನಿ. ಇದು ಒಂದು ರೀತಿಯಲ್ಲಿ ಇದು DVG ಅವರು ಬಿತ್ತಿದ ಬೀಜದ ಒಂದು ಫಲ ಇದು, ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ. SR ರಾಮಸ್ವಾಮಿಗಳಂಥವರು ಇದನ್ನು ಜವಾಬ್ದಾರಿಯಿಂದಲೂ ಅವರಿಗೆ DVG ಕಂಡ್ರೆ ಪ್ರೀತಿ ಮತ್ತು ವಿದ್ಯೆ ಕಂಡ್ರೆ ಪ್ರೀತಿ ಇದರಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಬೆಂಗಳೂರಿನ ಜನರ ಸೌಭಾಗ್ಯ.
ಗಣೇಶರು ಆರಂಭದಲ್ಲಿ ಹೇಳಿದಂತೆ ಎಲ್ರಿಗೂ ಪ್ರತ್ಯಕ್ಷವಾಗಿ ಬಂದು ಕೂತ್ಕೊಂಡು ಕೇಳಿ ಮಾಡುವಂಥ ಕಾಲವೆಲ್ಲ ಇದು. ಬೆಂಗಳೂರಿನ ಡಿಸ್ಟೆನ್ಸು, ಟ್ರಾಫಿಕ್ಕು ಇದೆಲ್ಲನೂ ಕಷ್ಟವಾಗಿರುವಂಥದ್ದು. ಈ ಥರದ್ದನ್ನೆಲ್ಲ ಬೇಕಾಷ್ಟನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅಷ್ಟರಲ್ಲೇ ಕೇಳಿ ತೃಪ್ತಿ ಪಡುವಂಥ ಕಾಲ ಆಗಿ ಹೋಗಿಬಿಡ್ತಾ ಇದೆ ಇದು. ಇಷ್ಟಾದ್ರೂ ಭಾನುವಾರ ಸಂಜೆ ಹಾಯಾಗಿರಬೇಕು ಅನ್ನೋವಂಥದ್ದನ್ನೆಲ್ಲ ಬಿಟ್ಟು ಟಿ ವಿನಲ್ಲಿರುವಂತಹ ಅಟ್ರಾಕ್ಷನ್ಗಳು, ಇನ್ನೆಲ್ಲೋ ಮ್ಯಾಚು ಗೀಚು ನಡೆಯುವಂತಹ ಇದು ಎಲ್ಲದನ್ನು ಬಿಟ್ಟು ಇಷ್ಟು ಜನ ಬಂದು ಸಭೆಯಲ್ಲಿ ಕೂತು ಇಷ್ಟು ಪೇಷಂಟಾಗಿ ಎಲ್ಲರೂ ಕೇಳಿರುವಂಥದ್ದಕ್ಕೆ ತಮಗೆಲ್ಲರಿಗೂ ಇರುವಂತಹ ವಿದ್ಯಾಪ್ರೀತಿಗೆ ನಾನು ವಂದಿಸಿ ನನ್ನ ಎರಡು ಮಾತುಗಳನ್ನು ಭಗವಂತ